ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಜೈ ಶ್ರೀರಾಮ್. ಇವರುಗಳ ಬ್ಲೆಸ್ಸಿಂಗ್ಸ್ ತಗೊಂಡು ನಾವು ಜೀವಂತ ವೇದಾಂತ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಇವತ್ತು ನಿನ್ನೆ ಮಾಡಿದ್ವಿ ಅಧ್ಯಾಸ 10ನೇ ಚಾಪ್ಟರ್. ಅದರಲ್ಲಿ ಇವತ್ತು ಪೇಜ್ ನಂಬರ್ 56 ಅಲ್ಲಿಂದ ಮಾಡಬೇಕಾಗಿದೆ. ಕೊನೆಯ ತ್ಯಾರ ಮಾಡಿಕೊಂಡು ಹೋಗೋಣ. ಇಲ್ಲಿವರೆಗೂ 9 ಮತ್ತು 10ನೇ ಚಾಪ್ಟರಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಮೆಲ್ಕು ಹಾಕ್ಕೊಂಡು ಹೋಗ್ಬೇಕಾಗಿದ್ದು ಕೂಡ ನಮ್ಮ ಕರ್ತವ್ಯ. ಸೊ 9ನೇ ಚಾಪ್ಟರಲ್ಲಿ ನಾನು ಎಂಬುದರ ತತ್ವ. ಇಲ್ಲಿ ನಮ್ಮ ನಿಜವಾದ ಸ್ವರೂಪ ಯಾವುದು? ಹಾಗಾದರೆ ಈಗ ನಾವು ತಿಳ್ಕೊಂಡಿರೋದು ಪ್ರಮಾತೃ, ನಿಜವಾದ ಸ್ವರೂಪ ಅಲ್ಲ. ಆದರೆ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪವೇ. ಈ ನಿಜವಾದ ನಮ್ಮ ಆತ್ಮಸ್ವರೂಪವನ್ನು ಹೇಗೆ ಗುರುತಿಸ್ಬೇಕು ಅನ್ನೋದನ್ನು ಹೇಳಿದ್ರು, ಚೆನ್ನಾಗಿ ಬಿಡಿಸಿದ್ರು. ಈ ನಮಗೆ ಕಾಣಿಸ್ತಾ ಇರೋ ಪ್ರತಿಯೊಬ್ಬರು ವ್ಯವಹಾರದಲ್ಲಿ ನಾನು ಅಂತ ಅನ್ನೋದು, ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಮತ್ತು ನಿಜವಾದ ನಾನು ಆತ್ಮಸ್ವರೂಪವೇ ನನ್ನ ನಿಜವಾದ ಸ್ವರೂಪ ಅನ್ನೋದನ್ನು ಗಾಢ ನಿದ್ರೆಯಲ್ಲಿ ತೋರಿಸಿದ್ರು. ಇದೆಲ್ಲ ನಮಗೆ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ. ಈ ನಾನು ಅನ್ನೋದು ಅನೇಕ ಮಾಡ್ಕೊಳಕ್ಕೆ ಬರಲ್ಲ, ಆತ್ಮರುಗಳು ಹೇಳಕ್ಕೆ ಬರಲ್ಲ. ಹೇಗೆ ನಾನು ಅನ್ನೋದನ್ನು ನಾನುಗಳು ಮಾಡ್ಕೊಳಕ್ಕೆ ಬರಲ್ವೋ ಹಾಗೆ. ಆದ್ದರಿಂದ ಆತ್ಮನು ಪ್ರಪಂಚ ಪ್ರತಿಯೊಂದಕ್ಕೂ ಒಬ್ಬನೇ ಇರೋದು, ಎಲ್ಲರಲ್ಲೂ ಒಬ್ಬನೇ ಇರೋದು ಅನ್ನೋದನ್ನು ತೋರಿಸ್ಕೊಟ್ರು. ಮತ್ತು ಈ ಭೌತಿಕ ಶಾಸ್ತ್ರಜ್ಞಕ್ಕೆ ಅಂದರೆ ವಿಜ್ಞಾನಕ್ಕೆ ಯಾವತ್ತೂ ಆತ್ಮನನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತೋರಿಸ್ಕೊಟ್ರು. ಮತ್ತು ಇಲ್ಲಿ ಹಾಗಾದರೆ ಈ ಆತ್ಮನನ್ನು ಎಲ್ಲಿ ನಿಂತು ವಿಚಾರ ಮಾಡಬೇಕು ಅಂತ ಒಂದು ಪ್ರಶ್ನೆ ಎತ್ತಿ, ನಾವು ಅವಸ್ಥೆ ಒಳಗಡೆ ಇದ್ದು ವಿಚಾರ ಮಾಡೋಕ್ಕೆ ಹೋದರೆ ಎಂದು ಸಿಗೋದಿಲ್ಲ. ಅವಸ್ಥೆಗಳನ್ನು ಮೀರಿ ನಾವು ವಿಚಾರ ಮಾಡಬೇಕಾಗಿದೆ. ನೇರಾದ ಅನುಭವ ನಮಗೆಲ್ಲ ಗೊತ್ತಿದೆ, ಇಂಟ್ಯೂಷನ್ ಅನ್ನೋದು ಕೂಡ ತೋರಿಸ್ಕೊಟ್ರು. ಅಲ್ಲಿ ನಾವು ನಿಂತು ನೋಡಿದ್ದಾದರೆ ನಿಜವಾದ ನಮ್ಮ ಆತ್ಮಸ್ವರೂಪವನ್ನು ನೆಲ್ಲಿಕಾಯಿನಲ್ಲಿ, ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡೋದಕ್ಕೆ ಕನ್ನಡಿ ಬೇಕೆ ಅನ್ನೋ ಅಷ್ಟು ಸುಲಭವಾಗಿ ತೋರಿಸ್ಕೊಟ್ರು. ಹಾಲು ಮತ್ತು ನೀರು ಬೆರಕೆಯಾಗಿದ್ದರೆ ಹೇಗೆ ನೀರನ್ನು ಕಾಯಿಸಿ ನೀರನ್ನು ಹಾವಿ ಮಾಡಿಸಿ ಬರೀ ಹಾಲನ್ನು ಹೇಗೆ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯವೋ ಹಾಗೆ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈ ಅನಾತ್ಮಗಳಾದ ಎಲ್ಲವನ್ನು ತೆಗೆದುಹಾಕಿ ಆತ್ಮನಾಗಿ ಉಳ್ಕೊಳ್ಳೋದನ್ನು ತೋರಿಸ್ಕೊಟ್ರು. ಅದೆಲ್ಲ ಚೆನ್ನಾಗಿ ತೋರಿಸ್ಕೊಟ್ರು. ಇಲ್ಲಿ ಸೂತ್ರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಉಪೋದ್ಘಾತ ಬರೆದಾಗ ಸತ್ಯಾನೃತೆ ಮಿಥಿನಿ ಕೃತ್ಯ ಅಂತ ತೋರಿಸಿ ನಾನು ನನ್ನದು ಕಲಬೆರಕೆ ಆಗಿದೆ ಅನ್ನೋ ಚೆನ್ನಾಗಿ ತೋರಿಸ್ಕೊಟ್ರು. ಇದಕ್ಕೆ ಆ ಮಡಿಕೆ ಘಟಾಕಾಶ ಅದರ ಎಕ್ಸಾಂಪಲ್ ಕೊಟ್ಟರು. ಸೊ ಆ ಮಡಿಕೆಯ ಅಂಟಿಂದು ಸ್ವಲ್ಪವೂ ಕೂಡ ಆಕಾಶಕ್ಕೆ ಮೆತ್ಕೊಳ್ಳಲ್ಲ ಅನ್ನೋದು ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಮತ್ತು ಆತ್ಮನು ಎಲ್ಲವನ್ನೂ ವ್ಯಾಪಿಸಿರ್ತಾನೆ ಅಂತ ತೋರಿಸಿ, ಹೇಗೆ ಒಂದು ರೂಮ್ನಲ್ಲಿ ದೀಪ ಇದ್ದರೆ ಅದು ಆ ರೂಮಿನ ಒಳಗಡೆ ಇರುವನ್ನು ಬೆಳಗುತ್ತೆ ಹೊರತು ಗೋಡೆ ಆಚೆ ಇರೋದು ಬೆಳಗೋಕ್ಕೆ ಬರೋಲ್ಲ. ಆತ್ಮ ಹಾಗಲ್ಲ, ಅವಸ್ಥೆ ಒಳಗಡೆ ಇರೋದು, ಅವಸ್ಥೆ ಹೊರಗಡೆ ಇರೋದು, ಮತ್ತು ಎಲ್ಲವನ್ನೂ ಬಿಡುತ್ತಾನೆ ಅಂತ. ಏಕೆ? ಅವನೇ ಎಲ್ಲವನ್ನೂ ವ್ಯಾಪಿಸಿರೋದ್ರಿಂದ, ಅವನಿಂದರಲ್ಲಿ ಎಲ್ಲವೂ ಹುಟ್ಟಿರೋದ್ರಿಂದ, ಅವನಿಂದಲೇ ಇರೋದರಿಂದ, ಜೀವಿಸಿರೋದ್ರಿಂದ, ಅವನಿಗೆ ಅವನಲ್ಲೇ ಲಯ ಆಗೋದ್ರಿಂದ ಅನ್ನೋದು ತೋರಿಸ್ಕೊಟ್ರು. ಅದಾದಮೇಲೆ ಅಧ್ಯಾಸ. ಈ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಕಾರಣ ಏನು? ಈಗ ಎಲ್ಲರೂ ಹಾವು ಹಗ್ಗ ಎಕ್ಸಾಂಪಲ್ನಲ್ಲಿ ತಪ್ಪಾಗಿ ಹಾವು ಅಂತ ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರು. ಅಧ್ಯಾಸ, ರಾಂಗ್ ನಾಲೆಡ್ಜ್ ಅಂದರು.
ಅಲ್ಲಿ ಕತ್ತಲೆ ನಸುಗತ್ತಲ್ಲೇನೋ ಏನೋ ಒಂದು ಕಾರಣ. ಇಲ್ಲೇನು ಕಾರಣ? ಇಲ್ಲಿ ಕೂಡ ನಾವು ಪ್ರತಿಯೊಬ್ಬರು ನೈಸರ್ಗಿಕ ಸಹಜವಾಗಿ ಅನಾದಿ ಅನಂತ ಕಾಲದಿಂದ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಇದಕ್ಕೆ ಕಾರಣ ಏನು ಅಂತ ಅಂದಾಗ ಅಧ್ಯಾಸ, ರಾಂಗ್ ನಾಲೆಡ್ಜ್ಗೆ ಕಾರಣ ಏನು? ಆತ್ಮ ಅನಾತ್ಮಗಳನ್ನ ಕಲಬೆರಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ತೋರಿಸ್ಕೊಟ್ರು. ಇದರಲ್ಲಿ ಅದನ್ನೇ ತೋರಿಸಿದ್ರು. ಉಪೋದ್ಘಾತದಲ್ಲಿ ಶಂಕರಾಚಾರ್ಯ ಹೇಳಿದಾಗೆ ನಿಜವಾದ ನಾನು, ಡೂಪ್ಲಿಕೇಟ್ ನಾನು ಕಲಬೆರಕೆ ಮಾಡ್ಕೊಂಡಿದ್ದೀವಿ. ಇದರ ಗುಣಗಳನ್ನ ಅದರ ಮೇಲೂ, ಅದರ ಗುಣಗಳು ಇದರ ಮೇಲೂ ಮಾಡಿಕೊಂಡಿರೋದ್ರಿಂದ ನಮಗೆ ಈ ಅಧ್ಯಾಸವಾಗಿದೆ ಅನ್ನೋದು ಕೂಡ ತೋರಿಸ್ಕೊಟ್ರು. ಈ ನಾನು ಅಂತ ಈ ವ್ಯವಹಾರದಲ್ಲಿ, ಎಚ್ಚರದಲ್ಲಿ ಜನಕ ಮಹಾರಾಜ, ಕನಕನಲ್ಲಿ ಭಿಕ್ಷುಕ ಅಂತ ಏನು ಅನ್ಕೊತೀವೋ, ಈ ನಾನುಗೆ ಪ್ರಮಾತೃತ್ವ ಅಂತ ಕರಿತೀವಿ. ಇವನಲ್ಲಿ 3 ಕ್ರಿಯೆಗಳಾಗ್ತಿರುತ್ತೆ. ಒಂದು ಜ್ಞಾತೃತ್ವ, ಜ್ಞಾನ ಮಾಡ್ಕೊಳ್ಳೋದು; ಕರ್ತೃತ್ವ, ಕೆಲಸ ಮಾಡೋದು; ಭೋಕ್ತೃತ್ವ, ಅನುಭೋಗಿಸೋದು. ಆದರೆ ಇವನ ಹಿಂದೆಗಡೆ ಇರೋ ಆತ್ಮನಿಗೆ ಈ 3 ಇರೋಲ್ಲ. ಅವನ ಪ್ರಮಾತೃತ್ವ ಅಲ್ಲವೇ ಅಲ್ಲ ಅನ್ನೋದು ಕೂಡ ತೋರಿಸೋದು. ಈ ನಿಜವಾದ ನಾನು, ಡೂಪ್ಲಿಕೇಟ್ ನಾನು ಹೇಗೆ ಕಲಬೆರಕೆಯಾಗಿದೆ, ಅವೆರಡಕ್ಕೂ ಸಂಬಂಧ ಏನು ಅಂತಂದಾಗ, ಗಂಡ ಹೆಂಡತಿರಿಗೆ ಇರೋವಂಥ ದಾಂಪತ್ಯ ಸಂಬಂಧವ? ಅಲ್ಲ. ನಾವೊಂದು ಪುಸ್ತಕ ಇಟ್ಕೊತೀವಿ ಕೈನಲ್ಲಿ. ಈ ಕೈಗೂ ಪುಸ್ತಕಕ್ಕೂ ಸಂಬಂಧ ಇದ್ದಾಗ, ಅಥವಾ ಮಣ್ಣು ಮಡಿಕೆಗೆ ಸಂಬಂಧ ಇದ್ದಾಗ ಅಂತ ಪ್ರಶ್ನೆ ಹೇಳಿದರು. ಇದು ಯಾವುದೂ ಅಲ್ಲ. ಆದರೆ ಇದು ವ್ಯವಹಾರದಲ್ಲಿ ನಾವು ಉಪಯೋಗಿಸುವಂಥದ್ದು. ಇದಕ್ಕೆ ವೈಶೇಷಿಕರು ಸಮವಾಯ ಸಂಬಂಧ ಅಂತ ಕರೀತಾರೆ. ಆ ಸಂಬಂಧ ಅಲ್ಲ. ಹಾಗಾದರೆ ಎಂಥ ಸಂಬಂಧ? ಇಲ್ಲಿ ಸಂಬಂಧ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ, ಒಂದು ವಿಷಯಿ, ಒಂದು ವಿಷಯ. ಆತ್ಮ ವಿಷಯಿ, ಸಬ್ಜೆಕ್ಟು; ಅನಾತ್ಮ ವಿಷಯ. ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಇರೋದರಿಂದ ಇವಕ್ಕೆ ಹೆಂಗೆ ಕಲಬೆರಕೆ ಆಗುತ್ತೆ ಸ್ವಾಮಿ ಅಂತ ಪ್ರಶ್ನೆ ಕೇಳ್ಬೋದು. ಹೇಗೆ ಹಾವು ಹಗ್ಗ ಇರೋದು, ಹಗ್ಗ ಹಾವು ಇಲ್ಲವೇ ಇಲ್ಲ, ಇಲ್ಲದೆ ಇರೋದಕ್ಕೆ ಹೆಂಗೆ ಕಲಬೆರಕೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಕೇಳಿದ್ರೆ, ಹಾಗೆ ಇಲ್ಲ ಆಗಿದೆ ಅಂತ ಹೇಳಿದ್ರು. ಮತ್ತು ಪ್ರತಿಯೊಬ್ಬರೂ ಕೂಡ ನಾವು ವಿರಾಟ್ ಪುರುಷನ ವಂಶದವರಾಗಿರೋದರಿಂದ ಹುಟ್ಟಿದ ತಕ್ಷಣ ಅಹಂ, ನಾನು ಅಂತಲೇ ಹುಡ್ತೀವಲ್ಲ. ಅದರಿಂದ ನಮ್ಮೆಲ್ಲರಿಗೂ ನಾನು ಅನ್ನೋದು ಕೂಡ ಇದು ಸಹಜ, ನೈಸರ್ಗಿಕ, ಅನಾದಿ ಅನ್ನೋದು ಕೂಡ ತೋರಿಸ್ಕೊಟ್ರು. ಈ ಆತ್ಮ ನಿಜವಾದ ಸ್ವರೂಪ ಅನ್ನೋದು ಅಷ್ಟು ಸುಲಭ ಅಲ್ಲ. ಆ ಮೇರು ಪರ್ವತದಲ್ಲಿರುವ ದೇವತೆಗಳು ಸಭೆ ಸೇರಿದಾಗಲೂ ಕೂಡ ಇದನ್ನು ಬಿಡಿಸ್ಕೊಳ್ಳೋದು ಅವ್ರಿಗೂ ಕಷ್ಟ ಆಗುತ್ತೆ ಅಂತ ತೋರಿಸ್ಕೊಟ್ರು. ಸೊ ಅವಿದ್ಯೆಯಿಂದ ಅಥವಾ ಮಿಥ್ಯಾಜ್ಞಾನದಿಂದ ಬಂಧ, ವಿದ್ಯೆಯಿಂದ ಅಥವಾ ಸರಿಯಾದ ಜ್ಞಾನ, ಸಮ್ಯಕ್ ಜ್ಞಾನದಿಂದ ಮೋಕ್ಷ ಅನ್ನೋದು ಹೇಳಿದರು. ಆದರೆ ಇದರ ವಿಚಾರದಲ್ಲಿ ಬೇರೆ ಬೇರೆ ದರ್ಶನಕಾರರು ಏನು ಹೇಳ್ತಾರೆ, ಈಗ ಅದನ್ನು ತೋರಿಸ್ತಾ ಇದ್ದಾರೆ. ಅದನ್ನು ನೋಡಬೇಕಾಯ್ತು. ಇಲ್ಲಿವರೆಗೂ ಆಗಿತ್ತು, ಈಗ ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ನಮಗೆ ಸಂಸಾರದಲ್ಲಿ ಸಿಗುವಂಥ ಸುಖ ನಿಜವಾದ ಸುಖವ ಅಲ್ಲ ಅಂತ ಹೇಳ್ಕೊಳ್ತಾರೆ. ನಿಜವಾದ ಸುಖ ಅಲ್ಲ. ಮತ್ತು ಎಂಥ ಸುಖ ಅದು? ನಮಗೆ ಸಂಸಾರದಲ್ಲಿ ಸಿಗುವಂಥ ಸುಖ ದುಃಖ, ಅದು ದುಃಖವೇ. ನೀವು ಸುಖ ಅಂತ ಏನು ಕರೀತಿರೋದು ದುಃಖವೇ. ಏನು ಸ್ವಾಮಿ ಹಿಂಗನ್ಬಿಟ್ರಿ? ಹಾಗಾದರೆ ನಿಜವಾದ ಸುಖ ಎಂದರೆ ಏನು? ಆನಂದ, ಗಾಢನಿದ್ರೆಯಲ್ಲಿರೋ ಆನಂದ ಅಂತಾರೆ. ಹಾಗಾದರೆ ನಮ್ಮ ಕೆಲವು ಸಾರಿ ಸುಖ, ಕೆಲವು ಸಾರಿ ದುಃಖ ಆಗ್ತಾ ಇರುತ್ತೆ ಅಂದರೆ ಎಲ್ಲವೂ ದುಃಖವೇ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ದಾರಿನಲ್ಲಿ ಹೋಗ್ತಾ ಇರ್ತಾನೆ, ತಪ್ಪಿಸ್ಕೊಂಡು ಕಾಡಿಗೆ ಹೋಗ್ಬಿಡ್ತಾನೆ. ಒಂದು ಕಡೆ ಹುಲಿ ಅಟ್ಟಿಸ್ಕೊಂಡ್ಬರುತ್ತೆ.
ಇನ್ನು ಎಲ್ಲಿ ಹುಲಿ ಇಟ್ಟಿಸ್ಕೊಂಬ ಈ ಕಡೆ ಹುಲಿ ಇಟ್ಟಿಸ್ಕೊಂಬಂದ ತಕ್ಷಣ ಅವನು ಹಿಂಗೆ ಓಡೋಕ್ಕೆ ಶುರು ಮಾಡ್ತಾನೆ. ಆ ಕಡೆಯಿಂದ ಸಿಂಹ ಅಟ್ಟಿಸ್ಕೊಂಬರೋಕ್ಕೆ ಶುರುವಾಗುತ್ತೆ. ಅರೆ ಈ ಕಡೆ ಹುಲಿ ಮತ್ತು ಸಿಂಹ ತಪ್ಪಿಸ್ಕೋಬೇಕಲ್ಲ ಅಂತ ಇನ್ನೊಂದು ಕಡೆ ಓಡಾಡ್ತಾ ಇದ್ದರೆ ಒಂದು ಹಳ್ಳದಲ್ಲಿ ಬಿದ್ದೋಗ್ತಾನೆ. ಸತ್ತೇ ಅಂತ ಅನ್ಕೋತಾನೆ. ಅಲ್ಲಿಗೆ ಒಂದು ಇದಿರುತ್ತೆ, ಏನು, ಒಂದು ಮರದ ಕೊಂಬೆನೋ ರೆಂಬೆನೋ ಅಥವಾ ಒಂದು ಏನಂತಾರೆ ಬಳ್ಳಿ ಬಳ್ಳಿ ಆ ಬಳ್ಳಿ ನೇತಾಡ್ತಾ ಇರುತ್ತೆ. ಆ ಬಳ್ಳಿ ಹೆಂಗೋ ಕೈಗೆ ಇಟ್ಕೊಂಡ್ಬಿಡ್ತಾನೆ. ಸೆದು ಬದುಕ್ತೀಯ ಬಡಜೀವಿ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಅವನು ಸ್ವಲ್ಪ ಉಸಿರು ತಗೊಂಡು ಕೆಳಗಿಳಿದು ಬಿಡೋಣ ಅಂತ ಮೇಲೆ ಹತ್ತು ಬಿಡೋಣ ಅಂತ ನೋಡ್ತಾನೆ. ಆ ಕಡೆ ಹುಲಿ ಈ ಕಡೆ ಸಿಂಹ ಮೇಲೆ ಬಂದರೆ ಗೋವಿಂದ ಸಾಯಿಸ್ಬಿಡುತ್ತೆ. ಹಬ್ಬ ಹೋಗ್ಲಿ ಕೆಳಗಡೆ ಹಿಡಿಯೋಣ ಅಂತ ನೋಡಿದ್ರೆ ಹೆಬ್ಬಾವು, ಹಾವು, ಈ ಹಾವು, ಮರಿ ಹಾವು, ನಾಗರ ಹಾವು ಎಲ್ಲ ಹಾವುಗಳಿದೆ. ಹಳ್ಳ ಬಿದ್ದರೆ ಸಾಯ, ಮೇಲೆ ಬರೋಕ್ಕಾಗಲ್ಲ, ಕೆಳಗೆ ಹೋಗೋಕ್ಕಾಗಲ್ಲ. ಹೋಗ್ಲಿ ಹೀಗೇ ಇರೋಣ ಅಂತ ಯೋಚನೆ ಮಾಡಿದ್ರೆ ಆ ಬಳ್ಳಿ ಮೇಲೆ ಒಂದು ಕರಿ ಇಲಿ ಬಿಳೆ ಇಲಿ ಕಚ್ಚುತ್ತಾ ಇದೆ ಆ ಬಳ್ಳಿನ. ಅದು ಯಾವಾಗ ಕಡಿದು ಬಿದ್ದೋಗ್ತೀನೋ, ಮೇಲಕ್ಕೆ ಬಂದರೂ ಸಾಯ್ತೀನಿ, ಕೆಳಗೆ ಬಿದ್ದರೂ ಸಾಯ್ತೀನಿ, ಹಾಗೆ ಇದ್ದರೂ ಸಾಯ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಅದು ಗಾಳಿ ಬೀಸಿದಾಗ ಆ ಜೇನು ಹೊಡ್ಕೊಂಡು ಇವನ ಬಾಯಿ ಮೇಲೆ ಒಂದೊಂದು ತೊಟ್ಟು ಹನಿ ಜೇನು ಬೀಳ್ತಾ ಇದೆಯಂತೆ. ಆಗ ಅವನಿಗೆ ಹಾಯ್ ಅನ್ನಿಸ್ತಂತೆ ಸ್ವಲ್ಪ ಹೊತ್ತು. ಸ್ವಾಮಿ, ಇದು ಆನಂದ. ಸಂಸಾರದಲ್ಲಿ ನಮಗೆ ಸಿಗ್ತಾ ಇರೋ ಆನಂದ ಇಂಥದ್ದು. ಇದನ್ನು ಸುಖ ಅಂತೀರ? ಆ ಸಮಯಕ್ಕೆ ಸುಖವೇ, ಆದರೆ ಅದರ ಹಿಂದೆಗಡೆ ದುಃಖ ನೋಡ್ರಿ ಹೇಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಂಸಾರದಲ್ಲಿ ಸಿಗುವ ಸುಖ ನಿಮಗೆ 10%, 20% ಸುಖ ಸಿಕ್ಕಿದ್ರೆ ಮಿಕ್ಕಿರೋ 80% ದುಃಖಾಲಯ. ಅಂಥದ್ದನ್ನು ಏನಂತ ಕರಿಬೇಕು? ದುಃಖವೇ ಅಂತ ಇಲ್ಲಿ ಪುರಾಣಗಳಲ್ಲಿ ಇಂಥ ಕಡೆ ಭಾರತದಲ್ಲಿ ಈ ಒಂದು ದೃಷ್ಟಾಂತ ಹೊತ್ತು ನಮ್ಗೆ ಅರ್ಥ ಆಗುವಾಗೆ ಹೇಳಿದ್ದಾರೆ. ಇಲ್ಲಿ ಜನಗಳಿಗೆ ಇನ್ನೊಂದು ಪ್ರಶ್ನೆ ಬರುತ್ತಿದೆ. ಈಗ ಇವರು ಯಾರೋ ನೈಯಾಯಿಕರು ದರ್ಶನದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ ಅವ್ರು ನೈಯಾಯಿಕರು ಈ ದರ್ಶನದಲ್ಲಿ? ಅವರು ಹೇಳೋದು, ಜನ್ಮಕ್ಕೆಲ್ಲ ಕರ್ಮ ಪ್ರವೃತ್ತಿಯೇ ಕಾರಣ. ನಾವು ಹಾಗೆ ಹೇಳ್ತೀವಿ, ಇಲ್ಲ ಅಂತಲ್ಲ. ಈಗ ನಾನು ಜನ್ಮ ಹುಟ್ಟಿದ್ದೀನಲ್ಲ, ಕಾರಣ ಏನು? ಕರ್ಮ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ, ಪ್ರಾರಬ್ಧ ಕರ್ಮ ಅಂತೀವಿ. ಸರಿ, ಕರ್ಮಗಳಲ್ಲಿ ತೊಡಗದೇ ಇರುವುದರಿಂದಲ್ಲವೇ ಅವುಗಳ ಫಲವನ್ನು ಅನುಭವಿಸುವುದಕ್ಕಾಗಿ ಜೀವನ ಜನ್ಮಾಂತರವನ್ನು ಅನುಭವಿಸ್ತಾನೆ. ನಾವು ಹಿಂದೆ ಏನೋ ಮಾಡಿದ್ದೀವಿ, ಅದರ ಫಲವನ್ನು ಭೋಗಿಸೋದಕ್ಕೆ ಸುಖ ದುಃಖ. ಇಲ್ಲಿ ಸಿಗೋ ಸುಖ ಅಂತಂದರೆ ಗಾಢನಿದ್ರೆಯಲ್ಲಿರೋ ಆತ್ಮಾನಂದ ಅಲ್ಲ, ದುಃಖವೇ. ಇಲ್ಲಿ ಸುಖ ಅಂದರೂ ದುಃಖವೇ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಆದ್ದರಿಂದ ಈ ರಾಗದ್ವೇಷಗಳಿಂದಲೇ ಮನುಷ್ಯನು ಕರ್ಮದಲ್ಲಿ ತೊಡಗ್ತಾ ಇರ್ತಾನೆ. ಹೇಗೆ ರಾಗದ್ವೇಷಗಳು ಅಂದರೆ ಅಧ್ಯಾಸ, ರಾಂಗ್ ನಾಲೆಡ್ಜ್. ಆ ರಾಂಗ್ ನಾಲೆಡ್ಜ್ ಆಗಿರೋದರಿಂದ ಅವನು ಹಾವು ಕಂಡ್ರೆ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಇದಕ್ಕೆ ಕರ್ಮ ಮಾಡಲೇಬೇಕು. ಆದ್ದರಿಂದ ಈ ಕರ್ಮ ಮಾಡೋದಕ್ಕೆ ಮತ್ತೇನು ಕಾರಣ? ರಾಗದ್ವೇಷಗಳು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮಾಸ್ಯ, ಕಾಮಕ್ರೋಧ, ಈ ಅರಿಷಡ್ ವರ್ಗಗಳಿದೆಯಲ್ಲ, ಇವುಗಳಿಂದ ಅವನು ಈ ದೋಷಗಳಿಂದ ಕರ್ಮದಲ್ಲಿ ತೊಡಗ್ತಾ ಇರ್ತಾನೆ. ಯಾಕೆ? ಸುಖ ಪ್ರಾಪ್ತಿ, ದುಃಖ ನಿವೃತ್ತಿಗೋಸ್ಕರ. ಇದು ಯಾಕೆ? ಅವಿದ್ಯೆ, ರಾಂಗ್ ನಾಲೆಡ್ಜಿಂದ. ರಾಂಗ್ ನಾಲೆಡ್ಜ್ ಯಾಕೆ? ಅಧ್ಯಾಸದಿಂದ, ಕಲಬೆರಕೆ. ಇದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವರು ನಮಗೆ ಇದೆಲ್ಲ ಹೇಳ್ತಾರೆ. ದೇಹಾದಿಗಳೇ ಆತ್ಮನು, ಅವೇ ನಿತ್ಯವಾಗಿರುವ ಎಂಬ ತಪ್ಪು ತಿಳುವಳಿಕೆಯಿಂದಲ್ಲವೇ ಮನುಷ್ಯನು ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಲ್ಲಿ ಪ್ರವರ್ತಿಸ್ತಾ ಇರ್ತಾನೆ ಅಂತ ಹೇಳಿ, ಆದ್ದರಿಂದ ಮಿಥ್ಯಾಜ್ಞಾನದಿಂದ ದೋಷಗಳಿಗೆ ವಶನಾಗಿ ಕರ್ಮಗಳಲ್ಲಿ ತೊಡಗಿ ದೇಹವನ್ನು ಧರಿಸಿ ಜೀವನ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಇದೇ ಬಂಧವು.
ಈ ಮಿಥ್ಯಾಜ್ಞಾನವು ಆತ್ಮ ವಿಷಯದ ಸಮ್ಯಕ್ ಜ್ಞಾನದಿಂದ ಹೋದರೆ ದೋಷವು ಮುಂತಾದವುಗಳು ಹೋಗಿ ಜನ್ಮ ಮರಣ ರೂಪದ ಸಂಸಾರದಿಂದ ಇವನು ಮುಕ್ತನಾಗ್ತಾನೆ ಅನ್ನೋದು ನೈಯಾಯಿಕರು. ಇದು ಕೇಳೋದಕ್ಕೆ ಆಲ್ಮೋಸ್ಟ್ ನಮ್ಮ ಹಾಗೆ ಇದೆಯಲ್ಲ ಅಂತಾರೆ. ಈಗ ನೋಡ್ರಿ, ನೆಕ್ಸ್ಟು ಸಾಂಖ್ಯದ ಹೇಳ್ತಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಸೃಷ್ಟಿ ಆಗಬೇಕಾದ್ರೆ ಅನಾತ್ಮದಿಂದ ಸೃಷ್ಟಿ ಆಯಿತು ಅಂತಾರೆ. ಮತ್ತು ಇಂಟೆಲೆಕ್ಚುಯಲ್ ಜಗ್ಲರಿ, ತರ್ಕ, ಎಂಥ ತರ್ಕ? ಕುತರ್ಕ, ಜಲ್ಪತರ್ಕ ಹಿಡ್ಕೊತಾರೆ. ಮತ್ತು ಆತ್ಮನ ನೋಡೋದಕ್ಕೆ ನೇರಾದ ಅನುಭವ ಗೊತ್ತಿಲ್ಲ, ಸಾಕ್ಷಿ ಅನುಭವ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಇವರು ಎಚ್ಚರದಿಂದಲೇ ಎಲ್ಲರೂ ಬಿದ್ದಿದ್ದಾರಲ್ಲ, ಸೈಂಟಿಸ್ಟ್ಗಳಿಂದ ಹಿಡಿದು ವೆಸ್ಟರ್ನ್ ಫಿಲಾಸಫರ್, ದರ್ಶನಕಾರರು, ಬೇರೆ ಧರ್ಮದವರು, ಹಾಗೆ ಇವರು ಎಚ್ಚರದಿಂದಲೇ ವಿಚಾರ ಮಾಡೋಕ್ಕೆ ಹೋಗ್ತಾರೆ. ಸೊ ಇವ್ರದ್ದು ಸರಿಯಲ್ಲ. ಈಗ ಸಾಂಖ್ಯದ ಹೇಳ್ತಾರೆ, ಇವ್ರದ್ದೆಲ್ಲ ಒಟ್ಟಿಗೆ ಹೇಳ್ತಾರೆ ಏನು ಮಿಸ್ಟೇಕ್ ಅನ್ನೋದು. ಈಗ ಸಾಂಖ್ಯದ ಏನು ಹೇಳ್ತಾರಪ್ಪ ಇದರಲ್ಲಿ? ಅವರು ಕೂಡ ಹಾಗೆ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ? ಈ ಆತ್ಮ ಅನಾತ್ಮಗಳ ಕಲಬೇರಿಕೆ ಅನ್ನೋ ಬದಲು ಅವ್ರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ? ಈ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ. ಕ್ಷೇತ್ರಜ್ಞ ಅಂತಂದರೆ ಪರಮಾತ್ಮ, ಕ್ಷೇತ್ರ ಅಂದರೆ ಅನಾತ್ಮ. ಇಲ್ಲಿ ಅವರು ಇಲ್ಲಿ ಈ ಕಪಿಲ ಸಾಂಖ್ಯರು ಹೆಂಗೆ ಹೇಳ್ತಾರೆ ಅಂತಂದರೆ, ಈ ಸೃಷ್ಟಿ ಸ್ವಲ್ಪ ಅವ್ರು ತಗೊತಾರೆ. ಅವ್ರು ಹೇಳೋದೇನು? ಅವರು ಅಷ್ಟೇ, ಎಲ್ಲ ದರ್ಶನಕಾರರು ಹೇಳೋದು ಒಂದೇ, ಏನಂತ? ಅಜ್ಞಾನದಿಂದ ಬಂದ ಜ್ಞಾನದಿಂದ ಮೋಕ್ಷ, ಅದರಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಅವರು ಕೂಡ ಕಪಿಲ ಸಾಂಖ್ಯರು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ 3 ಬಗೆಯ ತಾಪತ್ರಗಳು ಇರುತ್ತೆ. ಅದರಿಂದ ಕಷ್ಟಪಡ್ತಾ ಇರ್ತಾನೆ. ಈ ಕಷ್ಟ ಯಾಕೆ? ಪ್ರಕೃತಿ ಪುರುಷರ ಸಂಯೋಗ ಅಂತಾರವರು. ಇದನ್ನು ವಿಂಗಡಿಸಿಕೊಳ್ಳದೇ ಇರೋದರಿಂದ ಇವರಲ್ಲಿ ಪ್ರಕೃತಿ ಅಂತಂದರೆ ಪ್ರಧಾನವೇ ಪರಿಣಾಮವಾಗಿ ಪ್ರಕೃತಿಯಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅವರು ಪರಿಣಾಮ ಬದಲಾವಣೆಯಾಗಿ, ಪ್ರಕೃತಿ ಅಂದರೆ ಏನಪ್ಪ ಪ್ರಶ್ನೆ ಕೇಳ್ತಾ ಇದ್ದೇನೆ. ಪ್ರಕೃತಿ ಅಂದರೆ ಏನು? ಆತ್ಮವೋ ಅನಾತ್ಮವೋ? ಅನಾತ್ಮ. ಅನಾತ್ಮ. ಇಷ್ಟೇ, ಮುಗ್ದೋಯ್ತು. ಹೇಗಿದೆ ನೋಡಿ. ಅವರು ಶಂಕರಾಚಾರ್ಯರು ನಾನು ಅನ್ನೋದನ್ನಲ್ಲಿ ನಿಜವಾದ ನಾನು, ಡೂಪ್ಲಿಕೇಟ್ ನಾನು ಒಂದೇ ಥರ ಇರುತ್ತೆ. ಹೇಗೆ ಹಾವು ಹಗ್ಗ, ಅದಕ್ಕೆ ರಿಸಂಬಲೆನ್ಸ್ ಇರಬೇಕು. ಇವರು ಹೇಳೋದು ಪ್ರಕೃತಿ ಪುರುಷರ ಸಂಯೋಗವಾಗಿದೆ. ಸೃಷ್ಟಿ ಹೆಂಗಾಯಿತು ಅಂತಂದರೆ, ಇವರು ಪ್ರಧಾನ ಇರೋದರಿಂದ ಹುಟ್ಟುತ್ತೆ. ಮೊದಲೇ ಪ್ರಧಾನ ಇತ್ತು, ಆ ಪ್ರಧಾನ ಪರಿವರ್ತನೆಯಾಗಿ ಪ್ರಕೃತಿ ಆಯಿತು. ಪ್ರಕೃತಿ ಅಂದರೆ ಹೆಣ್ಣು, ಪುರುಷ ಅಂದರೆ ಗಂಡು. ಇವರಿಬ್ಬರ ಸಂಯೋಗದಿಂದ ಪ್ರಪಂಚ ಹುಟ್ಟುತ್ತೋ. ಇವರಿಬ್ಬರಿಗೂ ಕಲಬೆರಕೆ ಆಗಿದೆ. ಇವುಗಳನ್ನ ಬಿಡಿಸ್ಕೊಂಡ್ರೆ ನಮಗೆ ಮೋಕ್ಷ ಜ್ಞಾನದಿಂದಲೇ ಅಂತ ಹೇಳ್ತಾರೆ. ಸೊ ಈ ಥರ ಹೇಳೋದೆಲ್ಲ ಇಷ್ಟು ಹೊಂದುತ್ತೆ. ಮಿಕ್ಕಿರೋದು ಇಲ್ಲಿ ನೋಡ್ರಿ, ಸೃಷ್ಟಿ ತಪ್ಪು, ಸಾಧನೆ ತಪ್ಪು, ಮತ್ತು ಎಲ್ಲ ತಪ್ಪೆ, ಸಾಧನೆಗಳು ತಪ್ಪು, ಎಲ್ಲ ತಪ್ಪಾಗುತ್ತೆ ಇವ್ರದ್ದು. ಆದರೆ ಇವ್ರದ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಸರಿ ಇರುತ್ತೋ ಅಷ್ಟು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಈ ಪ್ರಕೃತಿಯು ಕರ್ತೃವಾಗಿರುತ್ತಂತೆ. ಇಲ್ಲಿ ಪ್ರಕೃತಿ ಅಂತಂದರೆ ಕರ್ತೃವಾಗಿರುತ್ತಂತೆ, ಪುರುಷ ಭೋಕ್ತೃವಾಗಿರ್ತಂತೆ, ಭೋಗ್ಸೋನು. ಗಂಡಸು ಭೋಗ್ಸೋನು, ಹೆಣ್ಣು ಕರ್ತೃವಾಗಿರುತ್ತಂತೆ, ಕೆಲಸ ಮಾಡೋನು. ಹಾಗೆ ಅಂತ ಅಲ್ವಾ. ನಾವು ಒಂದು ಟ್ರಿಪ್ ಹೋಗಿದ್ವಿ. ಎಲ್ಲಿ ಅಂತಂದ್ರೆ ಅಲ್ಲಿ ಇದು ಯಾವುದದು, ನೇಪಾಳ ರಾಜ್ಯಕ್ಕೆ. ಅಲ್ಲಿ ಬೆಳಿಗ್ಗೆ 11 ಗಂಟೆ 12 ಗಂಟೆಯಲ್ಲೇ ಬೀದಿಗಳಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಗಂಡಸರು ಹೊರಗಡೆ ಘಟ್ಟಬಾರ ಹಾಡ್ಕೊಂಡು ಕೂತ್ಕೊತಾ ಇದ್ರು. ಇದು ರೀ ಬೆಳಗ್ಗೆ 12 ಒಬ್ಬರು ಇಬ್ಬರು ಆದರೆ ಸರಿ, ಆ ಬೀದಿನಲ್ಲಿ ಹೋಗ್ತಾ ಇರಿ, ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಎಲ್ಲರೂ ಏನ್ರಿ ಹಿಂಗೆ ಅಂದರೆ, ಈ ಊರಿನಲ್ಲೇ ಹಿಂಗೆ ಸ್ವಾಮಿ, ಈ ದೇಶದಲ್ಲೇ ಹಿಂಗೆ, ಹೆಂಗಸರೆಲ್ಲ ದುಡಿತಾರೆ. ನೀವು ಎಲ್ಲೇ ಹೋಗಿ ಮಾಲ್ಗಳಿಗೋ ಅಲ್ಲೋ ಇಲ್ಲೋ ಹೋಟ್ಲುಗಳಿಗೋ, ಅಲ್ಲೆಲ್ಲ ಹೆಂಗಸರುಗಳು ದುಡಿತಾ ಇರ್ತಾರೆ, ಗಂಡಸರುಗಳು ಸೋಂಬೇರಿಗಳು.
ಈ ಜೇನು ಹುಳದಲ್ಲೂ ಕೂಡ ರಾಣಿ ಜೇನು ಗಂಡು ಜೇನು ಅಂತಾರೆ, ಹಾಗೆ ಹೇಳ್ತಾ ಇದ್ರು. ಸೊ ಇವ್ರು ಗಂಡಸವನವರು ಬರೀ ಬೋಗ್ಸವನು ಅಷ್ಟೇ. ಹೆಣ್ಣು ಅಂತ ಅನ್ನೋದು ಏನು, ಕ್ರಿಯೆ ಮಾಡೋದು, ಕರ್ತೃತ್ವ ಅಂತ. ಹೀಗೆ ಈ ಸಾಂಖ್ಯದಲ್ಲಿ ಹಿಂಗೆ ಇಷ್ಟು ಹೇಳ್ತಾರೆ ಅವರು. ಆಯಿತಾ? ಈ ಪ್ರಕೃತಿ ಪುರುಷರ ಸ್ವರೂಪವನ್ನು ವಿಂಗಡಿಸ್ಕೊಂಡು ಅರಿಯದೇ ಇರುವುದೆಂಬ ಅವಿವೇಕದಿಂದ ತಾನು ಸಕಲ ಕರ್ಮಗಳನ್ನು ಮಾಡಲು ಭ್ರಾಂತನಾಗಿರ್ತಾನೆ. ಇಲ್ಲಿ ಪ್ರಕೃತಿಯ ನಿಜವಾಗಿಯೂ ಕರ್ತೃ, ಪುರುಷ ನಾನು ಅಸಂಗನು ಎಂಬ ವಿವೇಕ ಉಂಟಾದ ಕೂಡಲೇ ಈ ಸಂಸಾರದಿಂದ ಬಿಡುಗಡೆ ಆಗಿಬಿಡ್ತಾನೆ ಅಂತ ಹೇಳೋದು. ನಮ್ಮ ವೇದಾಂತದಲ್ಲಿ ಹೇಗೆ ಹೇಳುತ್ತೆ ಅದನ್ನು ಹೇಳ್ತಾರೆ ಇವಾಗ. ಅವಿದ್ಯಾಕೃತ, ನಮ್ಮ ವೇದಾಂತದಲ್ಲಿ ಇವಾಗ ಹೇಳೋದನ್ನು ಹೇಳ್ತಾರೆ. ಈ ಅವಿದ್ಯಾಕೃತ ಸಂಬಂಧ ಮತ್ತು ಈ ಅವಿದ್ಯೆಯಿಂದ ನಮಗೆ ಈ ತಾಪತ್ರೆಗಳು, ವಿದ್ಯೆಯಿಂದ ನಮಗೆ ಬಿಡುಗಡೆ, ಅವೆಲ್ಲ ಕರೆಕ್ಟೇ. ಇವುಗಳ ಸ್ವರೂಪ ಇವೆರಡಕ್ಕಿಂತಲೂ ವಿಲಕ್ಷಣವಾಗಿರುತ್ತದೆ. ಇಲ್ಲಿಯೂ ಸಾಂಖ್ಯಾದರ್ಶನಲ್ಲಿ ಇರುವಂತೆ ಪ್ರಕೃತಿ ಪುರುಷರ ವಿವೇಕವಿದೆ ಎನಿಸುತ್ತದೆ. ಇಲ್ಲೂ ಕೂಡ ಪ್ರಕೃತಿ ಪುರುಷರದಲ್ಲ, ಇಲ್ಲೂ ಅಷ್ಟೇ ಅಜ್ಞಾನದಿಂದ ಬಂಧ ಮತ್ತು ಹುಟ್ಟು ಸಾವುಗಳು, ಜ್ಞಾನದಿಂದ ಬಿಡುಗಡೆ, ಇವೆಲ್ಲ ಹಾಗೇ ಹೇಳ್ತಾರೆ. ಮೋಕ್ಷಕ್ಕೆ ಕಾರಣವಾಗಿರುತ್ತೆ ಯಾವುದು, ವಿದ್ಯೆ. ಅವೆರಡರ ಅವಿವೇಕವು ಬಂಧಕ್ಕೆ ಕಾರಣವಾಗಿರುತ್ತೆ ಅಂತ. ಆದರೆ ಈ ವಿಶೇಷ ಏನು ಅಂದರೆ ಸ್ವಾಮಿಗಳು ತೋರಿಸ್ಕೊಡ್ತಾರೆ, ಚೆನ್ನಾಗಿ ನಮ್ಮ ಇಟ್ಕೋಬೇಕು. ಈ ಕಪಿಲ ಸಾಂಖ್ಯರಲ್ಲಿ ಪುರುಷರು ಅನೇಕ. ಈಗ ನಾನು ಇವೆರಡೂ ಕಲಬೆರಕೆ ಆಗಿದೆ, ಅವರು ಬೇರೆ ಕಲಬೆರಕೆ ಹೇಳ್ತಾರೆ. ಅವಿದ್ಯೆಯಿಂದ ಜ್ಞಾನದಿಂದ ಬಿಡಿಸ್ಕೊಳ್ತೇನೆ, ಅವರು ಜ್ಞಾನದಿಂದ ಬಿಡಿಸ್ಕೋಬೇಕು. ಆಯಿತು, ಅವರೇನು ವಸ್ತುತಂತ್ರ ಇವೆಲ್ಲ ಹೇಳಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ವಸ್ತುತಂತ್ರ, ಕರ್ತೃತಂತ್ರ, ಸಾಧನೆಗಳೇ ಗೊತ್ತಿಲ್ಲ. ಆಯ್ತಪ್ಪ, ಬಿಡಿಸ್ಕೊಂಡ್ರೆ ಅವ್ರದ್ರಲ್ಲಿ ಬಿಡಿಸ್ಕೊಂಡಾಗ ಪುರುಷರು ಆತ್ಮವನ್ನು ಕಂಡುಕೊಂಡೆ, ಈ ಶರೀರ ಅಲ್ಲ. ಅವರು ಹಂಗೆ ಹೇಳ್ತಾರೆ, ಎಲ್ಲ ದರ್ಶನಕಾರರು ಶರೀರವನ್ನು ಆತ್ಮ ಅಂತ ಯಾರೂ ಹೇಳಲ್ಲ. ದರ್ಶನಕಾರರು ಮಾತ್ರ ಯಾಕೆ, ಎಲ್ಲ ಧರ್ಮದವರು ಶರೀರವನ್ನು ಆತ್ಮ ಅಂತ ಯಾರೋ ತಿಳ್ಕೊಂಡಿದ್ದಾರೆ. ನಾವು ತಿಳ್ಕೊಂಡಿದ್ದೀವಿ, ಹೋಗಲಿ, ಸತ್ತರೆ ಇದನ್ನು ಸುಟ್ಟಾಕ್ಬಿಡ್ತೀವಿ, ಇದು ನಮ್ಮ ಜೊತೆಲಿ ಬರೋಲ್ಲ. ಅಲೆಕ್ಸಾಂಡರ್ ಏನು ಹೇಳ್ದ, ಡಾಕ್ಟ್ರ್ ಎತ್ಕೊಂಡು ಹೋಗ್ಬೇಕು, ನನ್ನ ಕೈ ಕುಲ್ಲ, ನಾನೇನು ತೊಗೊಂಡೋಗಲ್ಲ ಅಂತ. ಇನ್ನು ಇದಕ್ಕಿಂತ ಇನ್ನೇನು ಬೇಕು. ಅದಕ್ಕೆ ಇದಲ್ಲ, ಇದನ್ನು ಸುಟ್ಟಾಕ್ಬಿಡ್ತಾರೆ. ಇದರಿಂದಗಡೆ ಇನ್ನೇನೋ ಒಂದು ಸೂಕ್ಷ್ಮ ಇರುತ್ತೆ, ಅದನ್ನು ಆತ್ಮ ಅಂತಾರೆ, ಜೀವ ಅಂತಾರೆ. ಅದು ಹೋಗುತ್ತೆ, ಸ್ವರ್ಗ ನರಕಗಳು ಅನುಭವಿಸುತ್ತೆ, ಮತ್ತೆ ಹುಟ್ಟು ಬರುತ್ತೆ, ಹಿಂಗೆಲ್ಲ ಅಂದ್ಕೊಂಡಿದ್ವಿ ನಾವು ಅಷ್ಟೇ. ಆದ್ದರಿಂದ ಹೀಗೆ ತಿಳ್ಕೊಂಡು ಕೊನೆಗೇನಾಗುತ್ತಾರೆ, ನಾನು ಆತ್ಮನ ನಾನು ಕಂಡುಕೊಂಡ್ರೆ ಈ ಕಪಿಲ ಸಾಂಖ್ಯರ ಪ್ರಕಾರ ಪುರುಷರು ಅನೇಕ. ಆಲ್ಮೋಸ್ಟ್ ಎಲ್ಲ ದರ್ಶನಕಾರದ್ದು ಇದೆ, ಪುರುಷರು ಅನೇಕ. ಯಾಕೆ ಅವರು ಪುರುಷರು ಅನೇಕ ಅಂತಾರೆ? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕಂತಾರೆ ಅವರು? ಯಾಕಂತಾರೆ? ಈಗ ನಾನು ಆತ್ಮನ ಕಂಡ್ಕೊಂಡಪ್ಪ, ನಾನು ಉದ್ಧಾರ ಆಗಿಬಿಟ್ಟೆ. ಈಗ ಆಯಿತು, ನಾನು ಆತ್ಮನ ಕಂಡ್ಕೊಂಡಿದ್ದೀನಿ, ನಾನೊಬ್ಬ ಊಟ ಮಾಡ್ತೀನಿ, ಎಲ್ಲರಲ್ಲೂ ಒಂದೇ ತಾನೇ ಆತ್ಮ ಇರೋದು. ಆಯಿತು, ನಾನು ಊಟ ಮಾಡಿದ್ರೆ ನೀವೆಲ್ಲ ಯಾಕೆ ಊಟ ಮಾಡ್ತೀರಾ, ಮಾಡಬಾರ್ದಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೋಸ್ಕರ ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ ಅಂತ ಎಲ್ಲ ದರ್ಶನಕಾರರು ಹೇಳೋದು. ವೇದಾಂತ ಒಂದು, ಒಬ್ಬನೇ ಆತ್ಮನು, ಪ್ರತಿಯೊಬ್ಬರಿಗೂ ಅವನೇ ಆಧಾರ ಅಂತ ಹೇಳ್ತಾರೆ. ಈಗ ಇವರು ಹೇಳಿದ್ರಲ್ಲ, ಹೊಟ್ಟೆ ಹಸಿವು, ನೀರಡಿಕೆ, ಯಾವುದರಿಂದ ಇದು ಬರೋದು, ಯಾವುದರ ಸಂಬಂಧ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ, ಯಾರಾದರೂ? ಜೀವತ್ವ ಇರೋದ್ರಿಂದ ಸರ್. ಅದೇ ಜೀವತ್ವ ಅಂದರೆ ಯಾವುದರಿಂದ? ಪ್ರಾಣಗಳಿರೋದ್ರಿಂದ. ಅದಕ್ಕೆ ನಮ್ಗೆ ಹೊಟ್ಟೆ ಹಸುವಾಗುತ್ತೆ, ಬಾಯಾರಿಕೆ ಆಗುತ್ತೆ ಅಂದರೆ ಇದು ಪ್ರಾಣ ಇರೋದರಿಂದ. ಆತ್ಮನಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಪ್ರಾಣ ಆತ್ಮನೋ ಅನಾತ್ಮನೋ ಕಲ್ಪನಾ? ಯಾರಾದರೂ ಹೇಳಿ. ಪ್ರಾಣಗಳು ಅನಾತ್ಮ. ಆದ್ದರಿಂದ ಪ್ರಾಣಗಳು ಅನಾತ್ಮವೇ.
ಓ, ಅಲ್ಲಿಗೆ ಇವರು ಕಪಿಲ ಸಾಂಖ್ಯರು ಪುರುಷರ ಅನೇಕ. ಈಗ ನೋಡ್ರಿ, ಈ ಕಪಿಲ ಸಾಂಖ್ಯರಿಗೆ ಎರಡು ಸತ್ಯ ಇರುತ್ತೆ. ನನ್ನ ಒಳಗಡೆ ನಾನು ಕಂಡ್ಕೊಂಡ ಆತ್ಮ ಅವನು ಸತ್ಯ, ಪ್ರಕೃತಿ ಸತ್ಯ ಎರಡು. ಮತ್ತು ನನ್ನಲ್ಲಿ ಕಂಡ್ಕೊಂಡ ಆತ್ಮ ಅನೇಕ ಆತ್ಮರು, ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಈಗ ಬೈ ಚಾನ್ಸ್ ನನ್ನ ಆತ್ಮ ನಿಮ್ಮ ಆತ್ಮ ಬೇರೆ ಅಂತ ಅಂದರೆ ಪ್ರಾಬ್ಲಮ್ ಏನು? ಈ ಶರೀರ ಅಲ್ಲ ನನ್ನ ನಿಜವಾದ ಸ್ವರೂಪ. ನಾವೇನು ಹೇಳ್ತೀವೋ ಅದನ್ನೇ ಆತ್ಮ ಅಂತಾರೆ. ಈಗ ನನ್ನ ಆತ್ಮ ನಿಮ್ಮ ಆತ್ಮ ಬೇರೆ ಬೇರೆ, ಹಾಗೆ ಇಟ್ಕೊಂಡ್ರೆ ತಪ್ಪೇನು? ಪ್ರಶ್ನೆ ಕೇಳ್ತಾ ಇದ್ದೀನಿ. ದ್ವೇಷಗಳು ಹೋಗೋದಿಲ್ಲ ಸರ್ ಅವಾಗ. ಇಂಪಾರ್ಟೆಂಟ್. ಅಲ್ಲಿಗೆ ಈಗೇನು ಕಡಿಮೆ, ಇವಾಗ ಏನು ಪ್ರಾಬ್ಲಮ್ ನಮಗೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಯಾಕಿರೋದು? ಎರಡೆರಡು ಇರೋದರಿಂದ. ನೀನು ಬೇರೆ ನಾನು ಬೇರೆ. ಕಾಮ ಯಾಕೆ? ನಿನ್ನಲ್ಲಿದೆ ನನ್ನಲ್ಲಿಲ್ಲ ಕಾಮ. ಕ್ರೋಧ ನಿನ್ನ ಹತ್ರ ಇದೆ ನನ್ನ ಹತ್ರ ಇಲ್ಲ, ಕ್ರೋಧ, ಕೋಪ, ಜಗಳ ಎಲ್ಲ. ಲೋಭ ಜಿಪಣ್ತನ, ನನ್ನ ಹತ್ರ ಇರಬೇಕು ನಿನ್ನ ಹತ್ರ ಇರಬಾರ್ದು. ಮೋಹ ಎಲ್ಲತ್ರಲ್ಲೂ ಒಂದೇ ಇದ್ದರೆ ಮೋಹ ಯಾರು ಏನು ಮಾಡಬೇಕು? ಮೋಹ ಇಲ್ಲ, ಮೋಹ. ಆಮೇಲೆ ಕಾಮಕ್ರೋಧ ಲೋಭ ಮೋಹ, ಮದ ಅಹಂಕಾರ, ನನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಇಲ್ಲ. ಇನ್ನು ಹೊಟ್ಟೆ ಕಿಚ್ಚು ಪಡೋದಕ್ಕೆ ನಿಮ್ಮ ಹತ್ರ ನನ್ನ ಹತ್ರ ಒಂದೇ ಇದ್ದರೆ ಹೊಟ್ಟೆ ಕಿಚ್ಚು ಯಾಕೆ ಪಡಬೇಕು? ಹೇಗಿದೆ ಇವರಲ್ಲಿ ಅವು ಉಳ್ಕೊಂಡಿರುತ್ತೆ. ಆ ಗುಣಗಳು ಹಾಗೇ ಇರುತ್ತೆ. ಇದು ಕಪಿಲ ಸಾಂಖ್ಯರಲ್ಲಿ ಎರಡು ಸತ್ಯವನ್ನು ಒಪ್ತಾರೆ. ನನ್ನ ಆತ್ಮ ಸತ್ಯ, ಪ್ರಕೃತಿ ಸತ್ಯ, ಅವ್ರ ಪ್ರಕೃತಿನೂ ಸತ್ಯ. ಈಗ ಪಾತಂಜಲಿಗಳಲ್ಲಿ ಮೂರು ಸತ್ಯ. ಯಾವುದು ಮೂರನೇದು? ಯಾರಾದರೂ? ಹಲೋ. ಹಾಂ, ಅವರಲ್ಲಿ ಈಶ್ವರನ ಒಪ್ಕೊತಾರೆ ಅವರು. ಅವ್ರಿಗೂ ವ್ಯತ್ಯಾಸ ಏನಿದ್ರು ಟ್ವಿನ್ಸ್ ಇದ್ದಂಗೆ. ಅವರಲ್ಲಿ ನಾನು ಕರ್ಮ ಮಾಡಿದ ತಕ್ಷಣ ಕರ್ಮವೇ ಫಲ ಕೊಡೋದಿಲ್ಲ, ಅದಕ್ಕೊಬ್ಬ ಒಡೆಯ ಇರಬೇಕು, ಈಶ್ವರ ಅಂತ ಹೇಳ್ತಾರೆ. ಕಪಿಲ ಸಾಂಖ್ಯರು ಏನು ಬೇಡ, ಕರ್ಮ ಮಾಡಿದ್ರೆ ಸಾಕು, ಅದಷ್ಟು ಕತೆ ಫಲ ಕೊಟ್ಬಿಡುತ್ತೆ ಅಂತಾರೆ. ಕಪಿಲರು ಒಪ್ಪಲ್ಲ. ನಮ್ಮ ವೇದಾಂತದಲ್ಲೂ ಅಷ್ಟೇ ಈಶ್ವರ ಬೇಕು, ಫಲ ಕೊಡೋಕ್ಕೆ ಇರಬೇಕು ಅಂತ ಹೇಳ್ತೀವಲ್ಲ, ಇದು ವೇದಾಂತಕ್ಕೆ ಒಪ್ಪುತ್ತೆ. ಹಾಗೆ ಇವರು ಬೇಕಾದನ್ನು ಇಟ್ಕೊತಾರೆ, ಬೇಡದೇ ಇರೋದನ್ನು ಬಿಟ್ಬಿಡ್ತಾರೆ. ಹೀಗೆ. ಸೊ ಅದಕ್ಕೆ ಅವ್ರಿಗೆ ಮೂರು ಸತ್ಯ. ಒಳಗಡೆ ಇರೋ ಆತ್ಮ ಸತ್ಯ, ಅವ್ರಿಗೂ ಅನೇಕ, ಪ್ರಕೃತಿ ಸತ್ಯ, ಈಶ್ವರ ಸತ್ಯ. ಹಾಗೆ. ಸೊ ಈ ದರ್ಶನ ಕಾರ್ಯದಲ್ಲೇ ಇದೇ ರಾಮಾಯಣ ಇರುತ್ತೆ. ಅದಕ್ಕೋಸ್ಕರ ಸ್ವಾಮಿಗಳು ಇಷ್ಟು ಹೇಳ್ತಾರೆ. ಮತ್ತಿನ್ನುವಂಥ ಅವರಲ್ಲಿ ಈ ಪ್ರಕೃತಿ ಪುರುಷ ಮತ್ತು ಪ್ರಕೃತಿ ಪುರುಷರ ಸಂಯೋಗ ಆಗಿದೆಯಲ್ಲ, ಹೇಗೆ ಹೇಳ್ತೀರಾ ಅಂತ ಕೇಳಿದಾಗ ಅನುಮಾನ ಪ್ರಮಾಣದಿಂದ ತಿಳ್ಕೋಬೇಕು ಅಂತಾರೆ. ಮುಗ್ದೋಯ್ತು. ನೋಡ್ರಿ, ಅದು ಅನುಮೇಯ, ಅನುಮಾನ ಪ್ರಮಾಣದಿಂದ. ಹೇಗಿದೆ? ನಾವು ಯಾವುದರಿಂದ ತಿಳ್ಕೊತೀವಿ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ವೇದಾಂತದವ್ರು ಯಾವುದರಿಂದ ತಿಳ್ಕೊತಾರೆ ಇವೆರಡು ಕಲಬೆರಕೆ ಆಗಿದೆ ಅಂತ? ಸಾರ್ವತ್ರಿಕ ಪೂರ್ಣಾನುಭವ, ನೇರಾದ ಅನುಭವ. ಮುಗಿದೋಯ್ತು. ಹೇಗೆ ಹೇಳ್ತೀರಾ ಕಲಬೆರಕೆ ಆಗಿದೆ ಅಂತ? ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ. ಯಾರಾದರೂ ಹೇಳಿ. ಶ್ರೀಧರ್ ಅವರೇ ಹೇಳಿ, ಹೇಗೆ ಕಲಬೆರಕೆ ಆಗಿದೆ? ನಿಮ್ಮ ವಸಂತ ಹೇಳಿ. ಕೃಷ್ಣವೇಣಿ ಅವರು ಗೊತ್ತಿದ್ದರೆ. ಶ್ರೀಧರ್ ಅವರು ಹೇಳ್ತೀರಾ ನೀವು? ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಓಕೆ. ಆತ್ಮನ ಗುಣಗಳನ್ನ ಅನಾತ್ಮದಲ್ಲಿ ಆಗ್ತಾ ಇದೀವಿ, ಅನಾತ್ಮನ ಗುಣಗಳನ್ನ ತಗೊಂಡು ಆತ್ಮನಲ್ಲಿ ಆಗ್ತಾ ಇದೀವಿ. ಕರೆಕ್ಟು. ನೀವು ಕೂಡ ಅನುಮಾನ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಇಲ್ಲ ಸರ್, ಗಾಢ ನಿದ್ರೆಯಲ್ಲಿ ಏನು ಇರ್ಲಿಲ್ಲಲ್ಲ ಸರ್, ಅಲ್ಲಿ ಆನಂದವಾಗಿದ್ವಲ್ಲ ಸರ್. ಆಯ್ತು, ಆಮೇಲೆ ಏನಾಯ್ತು? ಆಮೇಲೆ ಎಚ್ಚದ ತಕ್ಷಣ ನಮ್ಗೆ ಎಲ್ಲ ಕರ್ತೃತ್ವ ಎಲ್ಲ ಬಂದ್ಬಿಡ್ತು, ಅನಾತ್ಮ ಸೇರ್ಕೊಂಡ್ಬಿಡ್ತು ಆತ್ಮನ ಜೊತೆನಲ್ಲಿ. ಇದು ತಗೋಬೇಕು ನಾವು. ಗಾಢ ನಿದ್ರೆಯಲ್ಲಿ ನಾನೊಬ್ಬನೇ ಇದ್ದಿದ್ದೆ, ಆತ್ಮನಾಗಿದ್ದೆ. ಮತ್ತು ಅಲ್ಲಿ ಅನೇಕರು ಅನಿಸಲ್ಲ. ಯಾಕೆ ಅನೇಕರು ಅನಿಸಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆ ಗಾಢ ನಿದ್ರೆಯಲ್ಲಿ ಇದ್ದರೆ ನೀನು ಬೇರೆ ನಾನು ಬೇರೆ, ನಾನು ನೀನು ನನ್ನ ಹೆಂಡತಿ ಅವರು ಇವರು 84 ಲಕ್ಷ ಜೀವರಾಶಿಗಳು ಅನಿಸುತ್ತೆ ಯಾರಿಗಾದರೂ? ಅನಿಸೋಲ್ಲ. ಇಲ್ಲ ಸರ್, ಆತ್ಮನಲ್ಲಿ ಅನೇಕತ್ವ ಇಲ್ಲ ಸರ್. ಅದರಿಂದ ಹೇಳಮ್ಮ ಕಲ್ಪನಾ, ಏನೋ ಹೇಳಂಗಿದ್ರೆ ಹೇಳಿ. ಆತ್ಮನಲ್ಲಿ ಅನೇಕ ಇರೋದು ಒಂದೇ ಅಲ್ವಾ, ಅದರಿಂದ ಅಲ್ಲಿ ಬರಲ್ಲ.
ನೋಡ್ರಿ, ನಾವು ಗಾಢನಿದ್ರೆಯಲ್ಲಿದ್ದಾಗ ನಾನು, ನೀನು, ಅವರು, ಗಂಡ, ಹೆಂಡತಿ ತೋರಿಸಿ ನೋಡೋಣ. ನಮ್ಮ ಗಾಢನಿದ್ರೆ ಅನುಭವದಲ್ಲಿ ಆತ್ಮರು ಅನೇಕ ಅನ್ನೋದು ಒಳಗಾಗ್ಬಿಡ್ತೀವಿ. ಅಲ್ಲಿಗೆ ಗಾಢನಿದ್ರೆಯಲ್ಲಿ ಬರೀ ಆತ್ಮನಾಗಿದ್ದಿದ್ದು ನಮ್ಮ ಅನುಭವದಲ್ಲಿದೆ. ಅಲ್ಲಿ ಎಚ್ಚರದ ಜನಕ ಮಹಾರಾಜನಾಗಲಿ ಕನಸಿನ ಭಿಕ್ಷುಕನಾಗಲಿ ಇದ್ದಾನ? ಇಲ್ಲ. ಎದ್ದಿದ ತಕ್ಷಣ ಏನಾಯಿತು? ಜನಕ ಮಹಾರಾಜ ಮತ್ತು ಆತ್ಮ ಕಲಬೆರಕೆ ಮಾಡಿಕೊಂಡ. ಇದನ್ನು ಹೆಂಗೆ ಹೇಳ್ತೀರಾ? ನಾನು ಹೇಳ್ತೀನಿ, ನಾನು ಅನುಮಾನದಿಂದ ನೀವು ಹಂಗೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಏನು ಮಾಡ್ತೀರಾ? ಇದನ್ನ ಹೆಂಗೆ ಹೇಳ್ತೀರಾ? ಹೆಂಗೆ ಅನುಭವದಿಂದ ತೋರಿಸ್ತೀರಾ? ಅದೇ ಸರ್, ಗಾರ್ಡನ್ ಏನು ಇರ್ದಿರ ಇದ್ವಲ್ಲ ಸರ್, ನಾವು ಜನಕ ಮಹಾರಾಜನು ಇರ್ಲಿಲ್ಲ, ಭಿಕ್ಷುಕರು ಇರ್ಲಿಲ್ಲ. ಸರಿ, ಇವಾಗ ಎಚ್ಚರದಲ್ಲಿ ಕಲಬೆರಕೆ ಆಗಿದೆ ಅನ್ನೋದನ್ನ ಹೆಂಗೆ ತೋರಿಸ್ತೀರಾ? ಗಾಢನಿದ್ರಲ್ಲಿ ಆತ್ಮನಾಗಿದ್ರಿ, ಇಲ್ಲಿ ಕಲಬೆರಕೆ ಆಗಿದೆ ಅನ್ನೋದು ಹೆಂಗೆ ತೋರಿಸ್ತೀರಾ ಅನುಭವದಿಂದ? ಅಲ್ಲಿ ಕಾಮ ಕ್ರೋಧ ಏನು ಇರ್ಲಿಲ್ಲ ನಮ್ಗೆ, ಅನೇಕ ಇರ್ಲಿಲ್ಲ ನಾವು. ಆದ್ರೆ ಎದ್ದ ತಕ್ಷಣ ನಮ್ಗೆ ನಾನ್ ಬೇರೆ ಅವ್ರು ಬೇರೆ, ನಾನ್ ರಾಜ ಅದೆಲ್ಲ ಬಂದ್ಬಿಡ್ತು. ಅವ್ನಿಗೆ ಪ್ರಮಾತೃತ್ವ, ನಾನ್ ಮಾಡ್ತೀನಿ ಎಲ್ಲ ಬಂತಲ್ಲ ಸರ್ ಇಮಿಡಿಯೇಟ್ ಆಗಿ. ಇಲ್ಲಿ ರಾಕ್ಷಸ ಇದ್ದಾನೆ ಗೊತ್ತಾಯ್ತು. ರಾಕ್ಷಸನಿಗೂ ಮತ್ತೆ ಆತ್ಮನಿಗೂ ಕಲಬೆರಕೆ ಆಗಿರೋದು ಹೆಂಗೆ ಹೇಳ್ತೀರಾ? ಅದು ನಾನು ಕೇಳಲ್ಲ. ನೋಡ್ರಿ, ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮನ್ನು. ಮನೆ ಯಾರ್ದು? ವಾಚ ಯಾರ್ದು? ಕನ್ನಡಕ ಯಾರು? ನಂದು. ಎಲ್ಲ ನಂದು ಅಂತಾರೆ. ನೋಡ್ರಿ, ಈ ಅನುಭವ ಅಲ್ವ ಇದು? ಕೊನೆಗೆ ನೀವು ಯಾರ್ರೀ? ಎಲ್ಲವೂ 19 ನಂದು ಅಂತಾನೋ. ನೀವು ಯಾರ್ರೀ ಅಂತಂದ್ರೆ ಅವಾಗ ಎಲ್ಲ ನಾನು ಆಯ್ತಲ್ಲ, ನಂದು ಆಯ್ತಲ್ಲ ಅಂತ ಆವಾಗ ತಲೆ ಕೇಳ್ಕೊತಾನೆ. ಹೇಗೆ ವಿಚಾರ ಮಾಡಿರಲ್ಲ. ಈಗ ನೋಡ್ರಿ, ಬಂದಿದ್ಯಾರು ನಾನೇ, ಓಪನ್ ಮಾಡಿದ್ಯಾರು ನಾನೇ, ನೋಡ್ತಾ ಇರೋದು, ಕೇಳ್ತಾ ಇರೋದು, ಮೂಸ್ತಾ ಇರೋದು ಯಾರು ನಾನೇ, ಸಂಕಲ್ಪ ವಿಕಲ್ಪ ಮಾಡ್ತಾ ಇರೋದು ಯಾರನ್ನ. ಹೆಂಗಿದೆ ನೋಡ್ರಿ, ಇದು ಅನುಭವದ ಮಾತ. ನೀವು ಇದನ್ನು ತರ್ಕದಿಂದಲೋ ಅನುಮಾನದಿಂದಲೋ ಬೆಟ್ಟದ ಮೇಲೆ ಬೆಂಕಿ ಇರೋ ಹಂಗೆ ಅನುಮಾನ ಮಾಡಿಕೊಂಡ್ರೆ ಇಲ್ಲ. ಅನುಭವದಿಂದ ತೋರಿಸುತ್ತೆ ವೇದಾಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಪಿಲ ಸಾಂಖ್ಯರಿಗೆ ಈ ಪ್ರಕೃತಿ ಪುರುಷರ ಸಂಯೋಗ ಅನ್ನೋದು ಅನುಮೇಯ, ಅನುಮಾನ ಪ್ರಮಾಣದಿಂದ ತಿಳ್ಕೋಬೇಕಾಗಿದೆ, ಮುಗಿದೋಯ್ತು. ಆದರೆ ವೇದಾಂತದಲ್ಲಿ ಹೀಗಲ್ಲ. ಪುರುಷನ ಆತ್ಮನು ಒಬ್ಬನೇ, ಅನೇಕರು ತಪ್ಪು ಅನುಭವ. ನೋಡ್ರಿ, ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವ ನಾವು ಚೆನ್ನಾಗಿ ಮೆಲ್ಕು ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ, ಇದು ಯಾಕೆ ಇವ್ರಿಗೆ ಹೊಳಿಲಿಲ್ವ ಇದು. ಅವರು ಸಾರ್ವತ್ರಿಕ ಪೂರ್ಣ ಅನುಭವ ಹೇಳೋನು ಸಿಗಲಿಲ್ಲ ಗತಿಗೆ. ಎಷ್ಟು ದೊಡ್ಡವರಾಗಿದ್ದರೆ ಏನು, ಎಷ್ಟು ಸಿದ್ಧಿಗಳಾಗಿದ್ದರೆ ಏನು, ಎಷ್ಟು ವೇದಗಳನ್ನ ಅಧ್ಯಯನ ಮಾಡಿದರೆ ಯಾತಿ. ಹೀಗಿದೆ ನೋಡ್ರಿ. ನಮ್ಮ ಅದೃಷ್ಟಕ್ಕೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಾಕ್ಷಾತ್ ಶಂಕರರ ಹಾಗೆ ನಮ್ಗೆ ಸಿಕ್ಕಿರೋದ್ರಿಂದ ನಮ್ಮಂಥ ದಡ್ಡರು, ಪಾಮರರು, ಏನೂ ಗೊತ್ತಿಲ್ಲದೆ ಇರೋ, ಸಂಸ್ಕೃತೂ ಬೇಡ, ವೇದಾಂಗಗಳು ಬೇಡ, ಕನ್ನಡನೇ ಸರಿಯಾಗಿ ಓದಕ್ಕೆ ಬರದೇ ಇರೋವಂಥವರು ಅರ್ಥ ಮಾಡ್ಕೋಬೋದು ಅಂತಂದರೆ ಎಷ್ಟು ಸುಲಭವಾಗಿದೆ. ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡ್ಕೊಳ್ಳೋದು ಸುಲಭವಾಗಿಲ್ವಾ? ಯಾಕೋ ಇದನ್ನು ಹಿಡಿಯಲ್ಲ ಎಲ್ಲರೂ. ಇಷ್ಟ ನೀವೆಲ್ಲ ಹೇಳೋರು ಈ ರೀತಿ ಯಾಕೆ ಹೇಳೋಲ್ವೋ? ಕೇಳಿದ್ರೆ ಅವರು ಏನೋ ಹೇಳ್ತಾರೆ. ನೋಡಿ, ಪುರುಷನ ಅಥವಾ ಆತ್ಮ ಹಾಗೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಶು ಭಾರತ. ಗೀತೆಯಲ್ಲೇ ಹೇಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಏಕೋ ದೇವ ಸರ್ವಭೂತೇಶು ಕೋದಃ. ಶ್ವೇತಾಸ್ತ್ರ ಶ್ರುತಿಯಲ್ಲೂ ಹಾಗೆಂದು ಸ್ಪಷ್ಟವಾಗಿ ಹೇಳಿದೆ. ಪುರುಷನ ಒಬ್ಬನೇ, ಆತ್ಮನ ಒಬ್ಬನೇ. ಆದ್ದರಿಂದ ಪುರುಷನ ಅಥವಾ ಆತ್ಮನು ಅನುಮೇಯನಲ್ಲ. ಅನುಮೇಯ ಅಂದ್ರೇನು? ಅನುಮಾನದಿಂದ ನೀವು ಅವನ್ನ ಹುಟ್ಟಿಸ್ಬೇಕಾಗಿಲ್ಲ. ಯತ್ ಸಾಕ್ಷಾತ್ ಅಪರೋಕ್ಷ. ಸಾಕ್ಷಾತ್ ಅವನು ಹೇಗೆ ಸ್ವರ್ಗ ನರಕಗಳು ಅದನ್ನು ನಂಬ್ಕೋಬೇಕು, ಆದರೆ ಇವನು ಸಾಕ್ಷಾತ್ ಪರೋಕ್ಷ, ಅಪರೋಕ್ಷ. ಹಾಗೆ ಮಯ ಆತ್ಮ ಸರ್ವಾಂತರ, ಎಲ್ಲರಲ್ಲೂ ಅವನೇ ಇರೋದು. ಅಬ್ಬ, ಈ ಶ್ರುತಿಯ ಪ್ರಮಾಣದಿಂದ ಆತ್ಮನು ನಮ್ಮ ದೇಹಾದಿಗಳಲ್ಲಿಕ್ಕಿಂತಲೂ ತೀರ ಒಳಗೆ ನೇರಾಗಿ ಅಪರೋಕ್ಷವಾಗಿ ಸಿದ್ಧವಾಗಿರುವ ಅನುಭವ ಸ್ವರೂಪನಾಗಿರ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ರಿ.
ಅನುಭವ ಸ್ವರೂಪನಾಗಿರ್ತಾನೆ. ಯಾರು ಬೇಕಾದರೂ ಈ ಸಾರ್ವತ್ರಿಕ ಅನುಭವ ಪ್ರತಿಯೊಬ್ಬರಿಗೂ ಇದೆ. ಆ ಗುರು ಶಾಸ್ತ್ರನ ಹಿಡ್ಕೊಂಡು ತೋರಿಸೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಪುರುಷನು ಪ್ರಕೃತಿಯನ್ನು ವಿಂಗಡಿಸಿ ತಿಳಿದುಕೊಳ್ಳದೆ ಅದರಲ್ಲಿ ತಾದಾತ್ಮ್ಯವನ್ನು ಹೊಂದಿ ಅದರ ಧರ್ಮಗಳನ್ನು ಅನುಭವಿಸುತ್ತಾನೆಂಬುದನ್ನು ಸಾಂಖ್ಯರಂತೆಯೇ ವೇದಾಂತಿಗಳು ಒಪ್ತಾರೆ. ಮಿಕ್ಕಿರೋದೆಲ್ಲ ಸರಿ. ಆದರೆ ಪುರುಷನಿಗಿಂತ ಪ್ರಕೃತಿ ನಿಜವಾಗಿ ಬೇರೆಯಾಗಿಲ್ಲವೇ ಇಲ್ಲ. ಅಂದರೆ ಪ್ರಕೃತಿ ಮಾತ್ರ ಅಲ್ಲ, ಆತ್ಮನಿಗಿಂತ ಬೇರೆಯಾಗಿ ಅವಸ್ಥೆಗಳಿಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆತ್ಮನಿಗಿಂತ ಬೇರೆಯಾಗಿಲ್ಲ. ಚಿನ್ನಕ್ಕಿಂತ ಬೇರೆಯಾಗಿ ಒಡವೆಗಳಿಲ್ಲ. ಎಷ್ಟು ಚೆನ್ನಾಗಿದೆ ಇದು. ಆದರೂ ಅನಾದ್ಯ ವಿದ್ಯೆಯಿಂದ ಅವಿದ್ಯೆಯಿಂದ ಈ ಶರೀರಾದಿ ರೂಪವಾಗಿರುವ ಪ್ರಕೃತಿಯನ್ನು ತಾನೆಂದೇ ಜೀವನು ಬರೆದಿರ್ತಾನೆ. ಅವಿದ್ಯೆಯಿಂದ ಹಾಗೆ ತಿಳ್ಕೊಂಡಿರ್ತಾನೆ. ಆತ್ಮನು ಒಂದು ದಿನ ಹೇಗೋ ಪ್ರಕೃತಿಯನ್ನು, ಶರೀರದ ಮನಸ್ಸುಗಳನ್ನು ತಾನೆಂದು ತಪ್ಪಾಗಿ ತಿಳಿದುಕೊಂಡು ನಿಜವಾಗಿ ಭ್ರಾಂತನಾದವನು ಎಂಬುದೇನು ಅಭಿಪ್ರಾಯವಲ್ಲ. ಅವನು ಯಾವಾಗಲೂ ಒಂದ್ಸರಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ. ಅಲ್ಲ, ಮತ್ತೇನು? ಸತ್ಯವಾದ ಆತ್ಮಸ್ವರೂಪ ನಿಜವಾಗಿರೋ ಆತ್ಮನು ನಿಜವಾಗಿ ಇಲ್ಲದೆ ಇರೋದು ಶರೀರಾದಿಗಳ ಇವೆರಡನ್ನು ಸ್ವಭಾವದಿಂದಲೇ ಒಂದರಲ್ಲೊಂದು ಕಲಬೆರಕೆ ಮಾಡಿಕೊಂಡು ಅದರ ಧರ್ಮವನ್ನು ಇದರ ಮೇಲೂ ಇದರ ಧರ್ಮಗಳನ್ನು ಅದರ ಮೇಲೂ ಆರೋಪಿಸಿಕೊಂಡಿರುವಂತೆ ಕಾಣ್ತಾ ಇದೆ. ಆರೋಪ ಆಗಿಲ್ಲ, ಅಂತೆ ಕಂತೆ. ಹಗ್ಗದ ಗುಣಗಳು ಹಾವಿನ ಮೇಲೂ ಹಾವಿನ ಗುಣಗಳು ಹಗ್ಗದ ಮೇಲೆ ಆರೋಪ ಆದಂತೆ ಹಾವು ಇಲ್ವೇ ಇಲ್ಲ, ಇರದ ಹಗ್ಗ ಹೇಗಾಗುತ್ತೆ ಆರೋಪ? ಹಾಗೆ ಇರದೆ ಆತ್ಮ, ಅನಾತ್ಮ ಹುಡುಕಾಡಿದ್ರೆ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಆ ಗೌಡಪಾದರು ಈ ಪ್ರಪಂಚ ಅವಸ್ಥೆಗಳಿದೆ ಅಂತಾರೆ, ನಮ್ಗೆ ಕಾಣಲ್ಲ ಇದ್ರೆ ಅಂತ ಇವರು. ಆ ದೇವ್ರು ಅಂತಾರಲ್ಲ, ಯಾಕೆ ನಮಗೆ ಕಾಣಲ್ಲ ಅಂತ ಇವರು. ಹಾಗಾಗಿದೆ ನಮ್ಮ ಲೆಕ್ಕಾಚಾರ. ಇತರೆ ಥರ ವಿವೇಕೇನ ಅಂತ ಸತ್ಯಾನೃತೆ ಮಿಥುನೀಕೃತ್ಯಂ ಅಹಮಿದಂ ಮಮೇಧಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಇದು ಎಲ್ರಿಗೂ ಸಹಜವಾಗಿ ಲೋಕ ವ್ಯವಹಾರ ಆಗಿರುತ್ತೆ. ಇದು ಶಂಕರ ಭಾಷ್ಯದ ಅಭಿಪ್ರಾಯಪ್ಪ. ಇದೇ ಅಂತಃಕರಣಾದಿಗಳಲ್ಲಿ ಆತ್ಮನ ಚೈತನ್ಯವೇ ಮುಂತಾದ ಧರ್ಮಗಳನ್ನು ಅಧ್ಯಾಸ ಮಾಡಿಕೊಂಡು ಜನರು ಸ್ವಭಾವದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಆತ್ಮನಲ್ಲಿ ದೇಹೇಂದ್ರಿಯ ಮನಸ್ಸುಗಳ ಧರ್ಮಗಳಾದ ಜನನ ಮರಣ, ವಿಷಯಜ್ಞಾನ, ಕರ್ಮ ಪ್ರವೃತ್ತಿ, ಅಲ್ಲಿಗೆ ಕರ್ಮದ ಪ್ರವೃತ್ತಿ, ನಿವೃತ್ತಿ ಧರ್ಮ, ಇವುಗಳೆಲ್ಲ ಶುರುವಾಗುತ್ತೆ. ಧರ್ಮಗಳಾದ ಅವೆಲ್ಲ ಆಯಿತಾ, ಮನನ ಸಂಶಯ ನಿರ್ಣಯ ಆದಿಗಳು ಮುಂತಾದವುಗಳನ್ನು ಆರೋಪ ಮಾಡಿಕೊಂಡಿರ್ತಾರೆ. ಈ ಅನ್ಯೋನ್ಯ ಅಧ್ಯಾಸದಿಂದ ನಾನು ನನ್ನದು ಎಂಬ ವ್ಯವಹಾರ ಉಂಟಾಗಿರುತ್ತದೆ. ಇದರಿಂದಲೇ ಇದು ಆಗಿರೋದ್ರಿಂದಲೇ ಅವನು ನಾನು ಪ್ರಮಾತೃ, ನಾನು ಕರ್ತೃತ್ವ, ನಾನು ಭೋಕ್ತೃತ್ವ, ನಾನು ಜ್ಞಾತೃತ್ವ ಅಂತ ಮಾಡ್ಕೊಂಡಿರ್ತಾನೆ. ಈ ತಪ್ಪು ತಿಳುವಳಿಕೆಯಿಂದಲೇ ಪ್ರಮಾಣ ವ್ಯವಹಾರ ಆಗ್ತಾ ಇರುತ್ತೆ. ಆತ್ಮನ ನಿಜವನ್ನು ಸಾಂಖ್ಯ ನೈಯಾಯಿಕರು ಮುಂತಾದವರು ಹೇಳುವಂತೆ ಯಾವ ಪ್ರಮಾಣದಿಂದಲೂ ಸಿದ್ಧ ಮಾಡಬೇಕಾಗಿಲ್ಲ. ಇದಕ್ಕೇನಾದರೂ ಪ್ರಮಾಣಗಳು ಬೇಕಾ? ಎಂಥ ಪ್ರಮಾಣಗಳು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ಪ್ರಮಾಣಗಳಿಂದ ಸಿದ್ಧ ಮಾಡ್ತೀರಾ ಇವೆರಡು ಕಲಬೆರಕೆ ಆಗಿದೆ ಅಂತ? ಸಾಂಖ್ಯರು ಅವರೆಲ್ಲ ಯಾವ ಪ್ರಮಾಣಗಳು ಇಟ್ಕೊತಾರೆ? 6 ಪ್ರಮಾಣಗಳು ಹೇಳಿದ್ನಲ್ಲ, ಯಾವುದೂ ಬೇಕಾಗಿಲ್ಲ. ಆದರೆ ಅದರಲ್ಲಿ ಒಂದು ಶಾಸ್ತ್ರ ಪ್ರಮಾಣ ಬೇಕಾಗುತ್ತೆ. ಯಾಕೆ? ಶಾಸ್ತ್ರವೇ ತಿಳಿಸ್ಕೊಡ್ಬೇಕು. ಶಾಸ್ತ್ರ ಇದ್ದಿದ್ರೆ ನಮ್ಗೆ ಗುರು ಗೊತ್ತಾಗ್ತಾ ಇರಲಿಲ್ಲ. ಗುರು ಗೊತ್ತಾಗದೇ ಇದ್ದರೆ ನಮ್ಗೆ ತಿಳಿಸ್ಕೊಡೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಅಷ್ಟೆ. ಈ ಅನ್ಯೋನ್ಯ ಅಧ್ಯಾಸ ರೂಪವಾಗಿರುವ ಬಂಧ ಯಾವಾಗಾಯ್ತು ಸ್ವಾಮಿ? ಅನಾದಿ. ಯಾವಾಗಾಯಿತೋ ಗೊತ್ತಿಲ್ಲ, ಸ್ವಾಭಾವಿಕ. ಈ ಅನ್ಯೋನ್ಯ ಅಧ್ಯಾಸ ಅನಾದಿ ಸ್ವಾಭಾವಿಕ ಅಂತ ಶಾಸ್ತ್ರದಲ್ಲಿ ಬರೆದಿದ್ರು, ಈ ಆಮೇಲೆ ಬಂದಂಥ ಪಂಚಪಾದಿಕ ಭಾಮತಿಕಾರರು ತುಂಬ ಬುದ್ಧಿವಂತರು. ಶಂಕರಾಚಾರ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಶಂಕರಾಚಾರ್ಯ ದಡ್ಡರು, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ಕೊಂಡು ಇದಕ್ಕೊಂದು ಮೂಲ ವಿದ್ಯೆ ಇದೆ ಅಂತ ಹೇಳಿ ಹೀಗೆ
ಹಾಗೆ ಹಾವು ಅಂತ ಯಾಕೆ ಮಾಡಿಕೊಂಡ್ರು? ಓಹೋ, ಹಾವು ಹುಟ್ಟೋದಿಕ್ಕೆ ಏನೋ ಕಾರಣ ಇರಬೇಕು. ಹಾವು ಹುಟ್ಟುತ್ತಲ್ವಾ, ಅದು ಕಾರ್ಯ ಅಂತ ಮಾಡಿಕೊಂಡು ಅದಕ್ಕೆ ಕೇಕ್ ಕಟ್ ಮಾಡಿ ಗುಗ್ರಿ ಕಾಳು ಹಂಚಿ ಅದಕ್ಕೊಂದು ಮೂಲವಿದ್ಯೆ ಇರಬೇಕು, ಅವಿದ್ಯೆ ಇರಬೇಕು. ಹಾವು ಹುಟ್ಟಿದ್ದಕ್ಕೆ ಯಾವ ಹಾವು? ಹಗ್ಗದಲ್ಲಿ ಹಾವು. ನಗ್ಬರುತ್ತೋ ಇದು? ನಾವೇ ವಿಚಾರ ಮಾಡಿದ್ರೆ ಅದು ಹಾವು ಇಲ್ಲವೇ ಇಲ್ಲ. ಇಲ್ಲದೆ ಇರೋ ಹಾವಿಗೆ ನಾಮಕರಣ ಮಾಡೋದೇನೋ, ಮದುವೆ ಮಾಡೋದೇನೋ, ಹೆಣ್ಣು ನೋಡೋದೇನೋ ಹೀಗೆಲ್ಲ ಮಾಡಿ ಏನೇನೋ ಮಾಡಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಇದ್ಯಾವುದೂ ಹೊಂದೋದಿಲ್ಲ. ಆ ಪ್ರತ್ಯಯ ರೂಪವಾಗಿರುತ್ತೆ. ಅದು ನಿಜವಾಗಿ ಆಗಿಯೇ ಇರೋದಿಲ್ಲ. ಕಲಬೆರಕೆ ಆಗಿದೆಯೇನೋ? ಹಾವು ಹಗ್ಗ ಕಲಬೆರಕೆ ಆಗಿದೆಯೇನೋ? ಎರಡಿದೆಯಾ? ಚಿನ್ನ ಮತ್ತು ಒಡವೆ ಕಲಬೆರಕೆ ಆಗಿದೆ, ಎರಡಿದೆಯಾ? ಎಲ್ಲಿದೆ? ನೀವು ಚಿನ್ನ ಕೊಡ್ತೀರಾ, ಅವನು 15 ದಿವಸ ಆದಮೇಲೆ ಏನೋ ಒಂದು ಒಡವೆ ಮಾಡಿಕೊಡ್ತಾನೆ. ಅವನಿಗೆ ಒಡವೆ ಕೊಟ್ಟೆ ಕಣೋ, ನಾನು ಚಿನ್ನನೂ ಕೊಡೋ ಅಂತ ಕೇಳಿದ್ರೆ ಭಗವತ್ಪಾದ ಪಠಾರ್ ಅಂತ ಕಪಾಳಕ್ಕೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೆ. ಹಾಗೆ ಎರಡು ಎಲ್ಲಿದೆ? ನೀನು ಕೊಟ್ಟಿರೋ ಚಿನ್ನವೇ ಒಡವೆ ಆತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಇಷ್ಟು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾರಪ್ಪ. ಇದು ವೇದಾಂತಿಗಳ ಹೇಳಿಕೆ. ನಿಜವಾಗಿ ಹಾಗೇ ಇರೋದಿಲ್ಲ. ಈ ಅಧ್ಯಾಸದ ನಿಮಿತ್ತದಿಂದ ಯಾವಾಗ ಹಾವು ಅಂದ್ಕೊಂಡ್ರೋ ಬಂತು ರೋಗ, ಭಯ, ಕಚ್ಚುತ್ತೆ, ನಾನು ಸತ್ತೋಗ್ತೀನಿ, ಬೆವರು, BP ಜಾಸ್ತಿ ಆಗಿದ್ದು, ಉಸಿರಾಟ ಜೋರು. ಹಾಗೆ ಯಾವಾಗ ಈ ನಾನು ಅನ್ನೋದನ್ನು ಸತ್ಯ ಅಂತ ಅಂದುಕೊಂಡ್ರೋ ಹುಟ್ಟಿತು ನೋಡ್ರಿ ಪ್ರಪಂಚ. ಮತ್ತು ಈ ಅವಸ್ಥೆ ಒಳಗಡೆ ಅರ್ಧ ಡಜನ್ಗಳು, ನೀನು ಬೇರೆ ನಾನು ಬೇರೆ, ಅನೇಕ ಕರ್ತೃಭೋಕ್ತೃಗಳು, ಅನೇಕ, ನಾನು ಮಾತ್ರ ಕರ್ತೃಭೋಕ್ತೃ ಅಲ್ಲ, ಅನೇಕ ಜೀವರುಗಳು, ಅವರು ಅನೇಕ ಕರ್ತೃಭೋಕ್ತೃಗಳು. ಪರಮಾರ್ಥ ಚಿಂತಾಮಣಿಯಲ್ಲಿ ಹೀಗೆ ಬರ್ತಿದ್ದಾರೆ. ಅನೇಕ ಜೀವರುಗಳು, ಅನೇಕ ಕರ್ತೃಭೋಕ್ತೃಗಳು, ಅನೇಕ ಅವಸ್ಥೆಗಳು. ಶುರುವಾಯಿತು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 84 ಲಕ್ಷ ಜೀವರಾಶಿಗಳು. ಆದಿದೈವಿಕದಲ್ಲಿ ಇಷ್ಟು ಜನ, ಅಷ್ಟು ಜನ ಎಲ್ಲ ಶುರುವಾಯ್ತು ನೋಡ್ರಿ. ರಾಮಾಯಣ ಮಹಾಭಾರತಗಳೆಲ್ಲ. ಆಮೇಲೆ ಇದು ಆದಿಭೌತಿಕವಾಗಿ ಬೆಟ್ಟ, ಸಮುದ್ರಗಳು, ಅಂತ ಸೂರ್ಯ, ಚಂದ್ರ, ನಕ್ಷತ್ರಗಳು, ಸ್ವಾಮಿಗಳು ಅವೆಲ್ಲ ಬರೆದಿದ್ದಾರೆ. ಇಷ್ಟ ಅನಿಷ್ಟ ಶುರುವಾಯಿತು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇಷ್ಟಪ್ರಾಪ್ತಿ, ದುಃಖ ನಿವೃತ್ತಿ. ಈಗ ರಾಗದ್ವೇಷಗಳು, ಪ್ರವೃತ್ತಿ ನಿವೃತ್ತಿಗಳು, ಈ ವಿಶ್ವ ಎಂಬುದೆಲ್ಲವೂ ಹಲವು ಬೇಕು ಬೇಡುಗಳ ಸಂತೆ. ಇದು ಜಗತ್ತಿನ ಇತಿಹಾಸನಪ್ಪ. ಅಂದರೆ ಇದೆಲ್ಲ ಅವಿದ್ಯಾ ವಿಲಾಸ ಅಂತ ಹೇಳಿ ಸ್ವಾಮಿಗಳು ಮತ್ತೆ ಬರೀತಾರೆ. ಈ ಹೇಳಿಕೆ ಸಾಮಾನ್ಯ ಜನರಿಗೆ ಒಗ್ಗದೆಂಬುದು ಸ್ವಾಭಾವಿಕವಾಗಿದೆ. ಇದು ಹೇಳಿದ್ರೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ನಮಗೆ ಕಾಣುವುದೆಲ್ಲವೂ ಒಂದೊಂದೊಂದು ದಪ್ಪಸುಳ್ಳ ತಿಳುವಳಿಕೆ ಫಲವಾಗಿರುತ್ತದೆ. ನಮಗೆ ಇವಾಗ ಏನು ಕಾಣ್ತಾ ಇದೆ ಇದರಿಂದ ಸುಳ್ಳು ಮತ್ತೊಂದಿರೋದಿಲ್ಲ. ನಾವೆಲ್ಲರೂ ನಾನು ಎಂದುಕೊಳ್ಳುತ್ತಿರುವ ವಸ್ತು ಕೂಡ ಎಲ್ಲರಂತೆ ಹುಸಿ ತೋರಿಕೆಯೇ ಎಂದರೆ ಯಾರು ತಾನೇ ಒಪ್ತಾರೆ? ಅಲ್ಲ ಸ್ವಾಮಿ, ಯಾರಾದರೂ ಈ ಶರೀರ ಸುಳ್ಳು, ಆಧ್ಯಾತ್ಮಿಕ, ಆದಿಭೌತಿಕ 84 ಲಕ್ಷ ಜೀವರಾಶಿಗಳು ಸುಳ್ಳು, ಆದಿದೈವಿಕ 14 ಲೋಕಗಳು, ದೇವತೆಗಳು, ಅವರು ಎಲ್ಲ ಸುಳ್ಳು, ಕಾಲದೇಶ ಕಾರ್ಯಕಾರಣಭವ ಸುಳ್ಳು. ನಾವು ಸುಳ್ಳು ಅನ್ನೋದಿರಲೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇವರ ಹತ್ರ ಹೋಗಿದ್ದೆ. ಯಾರು? ಡಾಕ್ಟರ್ ರಾಜೇಂದ್ರ, ಅವ್ರ ಹೆಸರೇನು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಹೌದು, ರಾಜೇಂದ್ರ ಪ್ರಸಾದ್ ಅಂತ. ಇವರು ಸರ್ ಎಂ ರಾಧಾಕೃಷ್ಣಮ್ಮ ಅಲ್ವಾ? ರಾಧಾಕೃಷ್ಣ ಸಾಹೇಬ್. ಹೌದು, ರಾಧಾಕೃಷ್ಣ ಅವರು ಗ್ರೇಟ್ ಫಿಲಾಸಫರ್ ನಮ್ಮ ಇಂಡಿಯಾದಲ್ಲಿ. ಅವರು ಎಷ್ಟೊಂದು ಪುಸ್ತಕಗಳು ಬರೆದಿದ್ದಾರೆ. ಇವರು ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಗುರುಗಳಾದ ಯಾರು ಕೃಷ್ಣಸ್ವಾಮಿ ಅಯ್ಯರ್ ಅವರು ಬರೆದಿರೋ ಸೈನ್ಸ್ ಆಫ್ ರಿಯಾಲಿಟಿಗೆ ಈ ಸರ್ ಎಂ ಕೃಷ್ಣಸ್ವಾಮಿ ಅವರ ಹೆಸರೇನು?
ಆ ಸರ್ವೇಪಲ್ಲಿ ರಾಧಾಕೃಷ್ಣ. ರಾಧಾಕೃಷ್ಣ ಅನ್ನೋರು ನಮ್ಮ ಇವರು ಪ್ರೆಸಿಡೆಂಟ್ರು ಏನೋ ಆಗಿದ್ರು ಅವರು. ಸೊ ಅವರು ಇಂಟ್ರೊಡಕ್ಷನ್ ಒಂದು ಇದು ಬರೆದಿದ್ದಾರೆ ಪೀಠಕ್ಕೆ, ಅವರದ್ದು ಪುಸ್ತಕಕ್ಕೆ ನೋಡಿಬಿಟ್ಟು ಅವ್ರಿಗೆ ಏನು ಅರ್ಥ ಆಗಿರುತ್ತೆ ಏನೋ ದೇವ್ರಿಗೆ ಗೊತ್ತು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅವಳ ಹತ್ರ ಹೋಗಿ ಹೀಗೆ ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹೋದಾಗ, ಯಾಕೆಂದರೆ ಗ್ರೇಟ್ ಫಿಲಾಸಫರ್ ಅಂತವ್ರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅವ್ರ ವಿಚಾರ ಹೇಳಿದರೆ ಜನಗಳೆಲ್ಲ ನಂಬ್ತಾರೆ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ, ಅಲ್ರಿ ಈ ಪ್ರಪಂಚನ ಇಷ್ಟು ಸುಳ್ಳು ಸ್ವಾಮಿ, ಕನಸಿನಲ್ಲಿ ಇವೆಲ್ಲ ಸತ್ಯವಾಗಿ ಕಾಣುತ್ತೆ, ಎದ್ದ ಮೇಲೆ ಇದು ಸುಳ್ಳಾಗುತ್ತಲ್ಲ ಅಂತ ಸ್ವಾಮಿಗಳು ಕೇಳಿದ್ದಕ್ಕೆ, ಅಲ್ರಿ ಹಾಗಾದ್ರೆ ನಮ್ಮ ಪಂಚವಾರ್ಷಿಕ ಯೋಜನೆಗಳು ಅಂತ 5 ವರ್ಷಕ್ಕೊಂದ್ಸರಿ ಹಾಕ್ಕೊಂತೀವಿ, ಅವೆಲ್ಲ ಬರೀ ಸುಳ್ಳೇನಾ ಅಂತ ಹಂಗೆ ಕೇಳಿದ್ರು ಅಂತ ಸ್ವಾಮಿಗಳು ಹೇಳ್ಕೊತಾ ಇದ್ರಂತೆ. ಎಂಥ ಗ್ರೇಟ್ ಫಿಲಾಸಫರ್ಗಳು ಕೂಡ ನಂಬಲ್ಲ ಇದು. ಯಾಕೆಂತಂದರೆ ಇನ್ನೂ ಅಂತಃಕರಣ ಶುದ್ಧಿ ಆಗಿರಲ್ಲ. ಇದು ಕಾರಣ. ಎಷ್ಟೋ ಜನಕ್ಕೆ ಇದು ಕೇಳ್ತಾರೆ, ಮಾಡ್ತಾರೆ, ಅರ್ಥ ಆಗಿರಲ್ಲ. ಹೇಳ್ತಾ ಇರ್ತಾರೆ, ಪ್ರವಚನನೂ ಮಾಡ್ತಾರೆ, ಹಿಂಗೇ ಮಾಡ್ತಾರೆ, ಸ್ವಾಮಿಗಳು ಮಾಡ್ದಂಗೆ ಮಾಡ್ತಾರೆ. ಆದರೆ ತತ್ವದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಅಂತಃಕರಣ ಶುದ್ಧಿ ಆಗಿರುತ್ತೆ ಎಲ್ಲ ಇರುತ್ತೆ. ಇದನ್ನು ಇನ್ನೂ ವಿಚಾರ ಮಾಡಬೇಕಾಗಿದೆ. ಈಗ ನೋಡ್ರಿ, ಇಲ್ಲಿಗೆ ಬರ್ತಾರೆ ಪ್ರಮಾಣ ವ್ಯವಹಾರ. ಇದು ತುಂಬ ಚೆನ್ನಾಗಿ, ಪ್ರಮಾಣ ವ್ಯವಹಾರ 11ನೇ ಚಾಪ್ಟ್ರು. ಹಿಂದೆ ಹೇಳಿದ ಸಾರಾಂಶ ಒಂದು ಪ್ಯಾರದಲ್ಲಿ ಹೇಳ್ಬಿಡ್ತಾರೆ ಸ್ವಾಮಿಗಳು. ಅದನ್ನೇ ಹೇಳಿಬಿಟ್ರು ಆಗೋಯ್ತು. ನಾನೆಂಬ ಬುದ್ಧಿಯು ಅವಿದ್ಯೆ. ಈ ನಾನು ಎಂಬುದರ ತತ್ವವನ್ನು ವಿವೇಕದಿಂದ ನಿರ್ಧರಿಸಿಕೊಳ್ಳಲಾರದೆ ಶರೀರವೇ ನಾನು, ಇಂದ್ರಿಯಗಳು ನನ್ನವು ಎಂದು ವ್ಯವಹಾರ ಮಾಡ್ತಾಯಿದ್ದೆ. ಇದೆಲ್ಲರಿಗೂ ಗೊತ್ತಿದೆ. ಪಾದದಿಂದ ಹಿಡಿದು ತಲೆವರೆಗೂ ನಾನು, ಇಲ್ಲಿಂದ ಹೊರಗಡೆಗೆ ನನ್ನದು ಅಂತ ಮಾಡ್ಕೊತೀವಿ. ವ್ಯವಹಾರ ಮಾಡೋದಕ್ಕೆ ಸಾಕು. ಆದರೆ ನೀವು ಪಾರಮಾರ್ಥಿಕಕ್ಕೆ ಬಂದರೆ ಈ ಪಾದದಿಂದ ತಲೆವರೆಗೂ ನಾನು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಅಂತ ಅಂದ್ಕೊಂಡಿದ್ದು ಕೂಡ ಆಬ್ಜೆಕ್ಟ್ ಆಗಿಬಿಡುತ್ತೆ, ಸಬ್ಜೆಕ್ಟ್ ಆಗೋದು ಎಲ್ಲಿ ಪಾರಮಾರ್ಥದಲ್ಲಿ ನಿಂತು ನೋಡಿದ್ರೆ. ಆದ್ದರಿಂದ ವ್ಯವಹಾರಕ್ಕೆ ಈ ಶರೀರವನ್ನು ನಾನು ಅಂದ್ಕೊಂಡು ಇಲ್ಲಿಂದ ಹೊರಗಡೆ ಇರೋ ನನ್ನದು ಅಂದ್ಕೋಬೇಕು. ಸೊ ಇದನ್ನು ಶಾಸ್ತ್ರದಲ್ಲಿ ಈ ಪಾದದಿಂದ ತಲೆವರೆಗೂ ನಾನು ಅಂತ ಅನ್ನೋದನ್ನು ಗೌಣಾತ್ಮ, ಮಿಥ್ಯಾತ್ಮ, ಇಲ್ಲಿಂದ ಹೊರಗಡೆ ಇರೋದು ಆದಿಭೌತಿಕ ಆದಿದೈವಿಕ ಅವಸ್ಥೆಗಳು ಗೌಣಾತ್ಮ ಅಂತ ಕರೀತಾರೆ. ಯಾಕೆ ಗೌಣಾತ್ಮ ಅಂತ ಕರೀತಾರೆ ಅಂದರೆ, ಮನೆ ಮೇಲೆ ಮಳೆ ಹೊಡೆದ್ರೆ ಆ ಬೆಂಕಿ ಹತ್ಕೊಂಡು ಸುಟ್ಟೋಗ್ತಾ ಇರುತ್ತಲ್ಲ ಮನೆ, ಆವಾಗ ನಂದು ಅನ್ನೋದು, ಅವನ ಮಗ ಬರೋದು, ಇವೆಲ್ಲ ಗೊತ್ತಿದೆ. ನಿಮ್ಗೆ ಗೊತ್ತಿದ್ದಿದ್ರೆ ಕೇಳ್ರಿ, ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಒಬ್ಬರು ಗೊತ್ತಿಲ್ಲದೆ ಇದ್ದರೂ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಹೀಗೆಲ್ಲ ನಾವು ಇವಾಗ ಚಂದ್ರಲೋಕದಲ್ಲಿ ಮನೆಗಳು ಮಾಡ್ತಾ ಇದ್ದಾರೆ ಅಂತ ಅಮೇರಿಕಾದವರು. ಅವಾಗ ಎಲ್ಲರೂ ಇಲ್ಲೇ ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಲ್ಲಿಗೆ ಚಂದ್ರಲೋಕ ಕೂಡ ನನ್ನದೇ, ಎಲ್ಲ ನನ್ನದು. ಈ ಶರೀರ ನಾನು, ಇಲ್ಲಿಂದ ಹೊರಗಡೆ ಇರೋದು ಹೆಂಡತಿ, ಮಕ್ಕಳು, ಮನೆ, ಮಠ. ಈ ಅಲೆಕ್ಸಾಂಡರ್ ಪ್ರಪಂಚವನ್ನೇ ನಂದು ಅಂತ ಅನ್ನೋ ಮಾಡ್ಕೊಂಡಲ್ಲ ಅಂದಮೇಲಿನ ಚಂದ್ರ 9 ಗ್ರಹಗಳು ನನ್ನದು ಅಂತ ಮಾಡ್ಕೊಳ್ಳೋದು ಕಷ್ಟನೇ ಇವಾಗ ಮಾಡ್ಕೊಂಡ್ಬಿಡ್ತಾರೆ ಅವರು. ಹಾಗೆ ಇರಾನ್ ಅವರನ್ನೇನೋ ಮಾಡ್ತಾ ಇದ್ದಾರಂತಪ್ಪ, ಮರಳು ಕಾಡಿನಲ್ಲಿ ಒಂದು ದೊಡ್ಡದು ಸಿಟಿ ಕಟ್ತಾ ಇದ್ದಾರಂತೆ ಮರಳು ಕಾಡಿನಲ್ಲಿ. ಇರಾನ್ನವರಲ್ಲ, ಈ ಎಲ್ಲ ಅರಬ್ ಕಂಟ್ರಿ ಅವರೆಲ್ಲ ಸೇರಿಕೊಂಡು, ಅಥವಾ ಇರಾನ್ನವರು ಯಾರ್ಯಾರು ಏನೇನು ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ಆವಾಗ ನನ್ನದು ಅಂತ. ಹಾಗೆ ಹೀಗೆ ಈ ನಾನು ನನ್ನದು ವ್ಯವಹಾರ ನಡೀತಾ ಇರುತ್ತೆ. ದೇಹಾದಿ ರೂಪವಾದ ಅನಾತ್ಮವು ಅನೃತ, ಆತ್ಮನೇ ಸತ್ಯ, ಎರಡನ್ನು ಒಂದೊಂದೊಂದು ಕಲಬೆರಕೆ ಮಾಡಿಕೊಂಡು ಆರೋಪ ಮಾಡಿಕೊಂಡಿರ್ತಾರೆ. ಇದನ್ನು ಯಾವ ಪ್ರಮಾಣ ಬಲದಿಂದ ಒಪ್ಪಬೇಕು? ಪ್ರಮಾಣಗಳು ಬೇಕಾಗಿಲ್ಲ. ಇದು ಚೆನ್ನಾಗಿ ಇಂಪಾರ್ಟೆಂಟ್. ಇದು ಇಲ್ಲಿ ಇವರೆಲ್ಲ ಪ್ರಮಾಣಗಳನ್ನ ಹಿಡ್ಕೊತಾರೆ, ದರ್ಶನಕಾರರು. ಪ್ರಮಾಣಗಳು ಬೇಕಾಗಿಲ್ಲ. ಅದನ್ನೇ ಹೇಳಿದ್ದು, ಅನುಮಾನದಿಂದ ಪ್ರಮಾಣಗಳಿಂದ ಮಾಡೋಕ್ಕೆ ಹೋಗ್ತಾರೆ, ಬೇಕಾಗಿಲ್ಲ ಅಂತಾರೆ ಸ್ವಾಮಿಗಳು. ಈಗ ಕಲಬೆರಕೆ ಆಗಿರೋದು ಇವೆಲ್ಲ ಹಾಗೆ ಅನುಭವದಲ್ಲಿದೆ. ಇದನ್ನು ಯಾವ ಪ್ರಮಾಣದ ಬಲದಿಂದ ಒಪ್ಪಬೇಕು? ಕಾಣುತ್ತಿರುವ ದೇಹಾದಿ ಸಂಘಾತವು ಬಾಹ್ಯ ಪ್ರಪಂಚವು ಅನೃತವೆಂದು, ಯಾರಿಗೂ ಕಾಣದ ಆತ್ಮನ ಸತ್ಯನೆಂದು ಒಪ್ಪುವುದಕ್ಕೆ ಯಾವ ಪ್ರಮಾಣದ ಆಧಾರವಿದೆ?
ಅಲ್ಲ ಸ್ವಾಮಿ, ನಮಗೆ ಶರೀರ ನಾನು, ಈ ಸುತ್ತಮುತ್ತಲಿರೋ ಹೆಂಡತಿ ಮಕ್ಕಳು ಮನೆ ಮಠ ಇವೆಲ್ಲ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವು ಆ, ನಿತ್ಯವಾಗಿದ್ದಂಗಿದೆ ನೋಡ್ರಿ. ನಾನು ನಮ್ಮ ತಪ್ಪ ನಮ್ಮ ತಂದೆ ಅಷ್ಟೆಲ್ಲ ಯಾತಿಕೆ, ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಆಗ್ತಾ ಇದ್ರು ಕೂಡ ಅದೇ ಪ್ರಪಂಚ, ಅದೇ ಪಂಚಭೂತಗಳು, ಅದೇ ಸೂರ್ಯಚಂದ್ರ ನಕ್ಷತ್ರಗಳು, ಅದೇ ಆಕಾಶ ಗಾಳಿ ಬೆಳಕು ಎಲ್ಲ ಅದೇ ಇದೆಯಲ್ಲ, ಏನು ಬದಲಾವಣೆ ಆಗ್ತದೆ ಸ್ವಾಮಿ ಅಂತ ಹಿಂಗೆ ಕೇಳ್ತಾರೆ ಅವರು. ಪರಿಣಾಮ ನಿತ್ಯತ್ವ, ಎಲ್ಲವೂ ಬದಲಾವಣೆ ಆಗ್ತಾಯಿದೆ. ನನ್ನ ಶರೀರ ಬದಲಾವಣೆ ಆಗ್ತಾ ಇರೋದು ಗೊತ್ತಾಗುತ್ತೆ ಅವ್ರಿಗೆ. ಯಾಕೆ? ಸೂರ್ಯನಲ್ಲಿ ಶಾಖ ಬದಲಾವಣೆ ಆಗೋದು ಗೊತ್ತಾಗಿಲ್ವೇನೋ? ಆದಿ ದೈವಿಕವಾಗಿ ಇಷ್ಟು ಬದಲಾವಣೆ ಆದಮೇಲೆ 84 ಲಕ್ಷ ಜೀವರಾಶಿಗಳು ಎಲ್ಲಿದ್ದಾರೆ ಇವಾಗ? 100-200 ವರ್ಷದಿಂದ ಇದ್ದವ್ರು ಯಾರಿದ್ದಾರೆ ಈಗ? ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಬದಲಾವಣೆ ಆಗ್ತಾ ಇದೆ. ಇದು ಅನುಭವ ಅಲ್ವ, ನಮ್ಮ ಅನುಭವ ಅಲ್ವ? ಹಾಗೆ ಅವ್ರು ಯಾವುದು ಪರಿಣಾಮ ಆಗದೆ ಹಾಗೆ ಇದೆಯಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲ ಅವಸ್ಥೆಗಳು ನೋಡಿಕೊಂಡ್ರೆ ಅವು ಇಲ್ದಂಗೆ ಆಗ್ಬಿಡ್ತಾ ಇದೆ. ಪರಿಣಾಮ ಆಗದೆ ಇರ್ಬೋದು, ಇಲ್ದಂಗೆ ಆಗ್ಬಿಡುತ್ತೆ. ನಮಗೆ ಅಧ್ಯಾಸವಾಗಿದೆ ಎಂಬುದಕ್ಕಾದರೂ ಯಾವ ಪ್ರಮಾಣ ಇದೆ? ಇವೆರಡು ಕಲಬೆರಕೆ ಆಗಿದೆ ಅನ್ನೋಕ್ಕೆ ಏನು ಪ್ರಮಾಣ ಇದೆ ಸ್ವಾಮಿ ಅಂತ ಜಿಜ್ಞಾಸುಗಳು ಸ್ವಾಭಾವಿಕವಾಗಿ ಕೇಳೋದಕ್ಕೆ ಅರ್ಥ ಇದೆ. ಆದರೆ ಇಲ್ಲಿ ಸತ್ಯ ಮಿಥ್ಯೆ ಪ್ರಮಾಣ ಮುಂತಾದ ನಾವು ಬಳಸುತ್ತಿರುವ ಶಬ್ದಗಳ ಅರ್ಥವನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸತ್ಯ ಅಂದರೆ ಏನು, ಅನೃತ ಅಥವಾ ಮಿಥ್ಯ ಅಂದರೆ ಏನು, ಪ್ರಮಾಣ ಅಂದರೆ ಏನು? ಇಲ್ಲಿ ಸತ್ಯ ಅಂತಂದರೆ ಆತ್ಮನಿಗೆ ಹೇಳೋದು, ಮಿಥ್ಯ ಅಂದರೆ ಅನಾತ್ಮಕ್ಕೆ ಹೇಳೋದು, ಪ್ರಮಾಣ ಅಂತಂದರೆ ನನಗೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಲ್ಲ ಜ್ಞಾನೇಂದ್ರಿಯಗಳು ಅಂತಃಕರಣ ಇವುಗಳೇ ಪ್ರಮಾಣ. ನಾವು ಮತ್ತು ಶಾಸ್ತ್ರ ಪ್ರಮಾಣ ಕೂಡ ಹಿಡ್ಕೊತೀವಿ, ಅದು ಪ್ರಮಾಣ ಇದ್ದಂಗೆ. ಹೀಗೆ ಇಷ್ಟು ಇವು ಮೂರನ್ನೇ ಇವರು ವಿಚಾರ ಮಾಡ್ತಾರೆ. ಹೀಗೆ ಮುಂತಾಗಿ ನಾವು ಬಳಸುತ್ತಿರುವ ಶಬ್ದಗಳ ಅರ್ಥವನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಏಕೆಂದರೆ ದುರಭಿಮಾನದಿಂದ ಯಾವುದನ್ನಾದರೂ ಸತ್ಯವೆಂದು ನಾವು ಹೇಳಿಬಿಟ್ರೆ ಅದಕ್ಕೆ ಬೆಲೆ ಇರೋಲ್ಲ. ಇಲ್ಲಿ ದುರಭಿಮಾನ ಬರಬಾರ್ದು, ನ್ಯಾರೋ ಮೈಂಡ್ ಬರಬಾರ್ದು, ಬ್ರಾಡ್ ಮೈಂಡಿಂದ ನಮ್ಮ ಗುರುಗಳು ಹೇಳಿದ್ರು ಸರಿ ಅಂತನೋ ಹೀಗೆ ಇಟ್ಕೋಬಾರ್ದು, ವಿಜ್ಞಾನ ಹೇಳೋದು ಸರಿ ಅಂತನೋ ಹಾಗೆ ಇಟ್ಕೋಬಾರ್ದು. ವಿಜ್ಞಾನ ಹೇಳಿ ಅವರಪ್ಪ ಹೇಳಿ ಅನುಭವಕ್ಕೆ ಹೊಂದೋ ಹಾಗಿದ್ರೆ ಇಟ್ಕೊಂಡ್ಬಿಡ್ಬೇಕು. ಶಂಕರಾಚಾರ್ಯ ಏನು ಹೇಳ್ತಾರೆ? 100 ವೇದಗಳು, 100 ಜನ ಬ್ರಹ್ಮ ಬಂದು ಬೆಂಕಿ ತಣ್ಣಗಿದೆ ಅಂತಂದರೆ ಅವನ ಹೋಗ್ತಾನ. ಆ ಸ್ವಾಮಿ ಬ್ರಹ್ಮ ಹೇಳ್ತಾ ಇರೋದು, ಬ್ರಹ್ಮ ಹೇಳಿ ಅವರಪ್ಪ ಅನುಭವಕ್ಕೆ ವಿರುದ್ಧವಾಗಿದ್ದರೆ ಯಾಕೆ ನಂಬ್ತೀವಿ ಅಂತ ಶಂಕರಾಚಾರ್ಯ ದಿಟ್ಟತನ ಬರಬೇಕು. ಮಾಡಿರಲ್ವೋ ಈ ದಿಟ್ಟತನ ಬರೋದಿಲ್ಲ, ಸುಮ್ಮನೆ ಬರೋದಿಲ್ಲ. ಸುಮ್ಮನೆ ಬರದಣ್ಣ ಮುಕ್ಕುತಿ ಅಂತ ಹಾಡಿದಾರಲ್ಲ ಹಾಗೆ. ಅದಕ್ಕೆ ಮಾಡಬೇಕು, ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದ್ರೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ನಾವು. ಅವ್ರು ಹೇಳೋದೇ ಸರಿ, ಇವ್ರು ಹೇಳಿರೋದೇ ಸರಿ, ಅದು ಸರಿ ಇದು ಸರಿ ಅಂತ ಕೂತ್ಕೊಂಡ್ಬಿಡ್ತೀವಿ ನಾವು. ಹಾಗೆ ಆದ್ದರಿಂದ ಸತ್ಯಾಮಿತ್ಯ ಶಬ್ದಗಳ ಅರ್ಥವನ್ನು ಮೊದಲು ನಾವು ಮಾಡ್ಕೋಬೇಕು. ಹೀಗೆ ನೋಡಿ ಸ್ವಾಮಿಗಳು ಎಷ್ಟು ಚೆನ್ನಾಗಿ ತೊಗೊಂಡ್ಬರ್ತಾರೆ. ಯಾವುದು ಪ್ರಮಾಣ ವೇದ್ಯವೋ ಅದೇ ಸತ್ಯ ಅಂತ ನೈಯಾಯಿಕರು ಏನು ಹೇಳ್ತಾರೆ? ನೈಯಾಯಿಕರು ಅವರಿಗೆ ಯಾವುದು ಪ್ರಮಾಣ ಸಿದ್ಧವೋ ಅದು ಸತ್ಯ. ಈಗ ಬೆಟ್ಟದ ಮೇಲೆ ಹೊಗೆ ಇದೆ, ಅದನ್ನೇನಂತಾರೆ? ಅನುಮಾನ ಪ್ರಮಾಣ. ಆದರೂ ಕೂಡ ಅದಕ್ಕೆ ಪ್ರಮಾಣ ಸಿದ್ಧ. ಹೇಗೆ? ಹಿಂದೆ ಅವನು ಬೆಂಕಿ ನೋಡಿರ್ತಾನೆ, ಅದರಿಂದ ಹೊಗೆಯನ್ನು ಅವನು ಇನ್ಫರೆನ್ಸ್ ಮಾಡ್ತಾನೆ, ಅದರಿಂದ ಪ್ರಮಾಣವೇ. ಎಲ್ಲ ಪ್ರಮಾಣಗಳು 6ಕ್ಕೂ ಪ್ರಮಾಣವೇ ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಪ್ರಮಾಣವೇ ಅಲ್ಲಾಡ್ತಾ ಇದೆ. ಈಗ ಪ್ರಮಾಣ ಬರೋದಕ್ಕೆ ಪ್ರಮಾಣಕ್ಕಿಂತ ಮೊದಲು ಯಾರಿರಬೇಕು? ಪ್ರಶ್ನೆ ಕೇಳ್ತಾರೆ. ಯಾರಿರಬೇಕು? ಪ್ರಮಾಣಕ್ಕೆ ಮೊದಲು ಪ್ರಮಾತೃ ಇರಬೇಕು. ಪ್ರಮಾತೃ ಪ್ರಮಾಣಗಳನ್ನು ಉಪಯೋಗಿಸ್ಕೊಂಡು ಪ್ರಮಾಣಗಳಿಗಿಂತ ಹೊರಗಡೆ ಇರೋ ವಿಷಯಗಳನ್ನು ಕಂಡುಕೋಬೇಕಾಗಿದೆ. ಪ್ರಮಾತೃನೇ ಹಿಂಗೆ ಅಲ್ಲಾಡ್ತಾ ಇದ್ದಾನಲ್ಲ ಸ್ವಾಮಿ, ಎಲ್ಲಲ್ಲಾಡ್ತಾ ಇದ್ದಾನೆ ಪ್ರಮಾತೃ? ಪ್ರಶ್ನೆ ಕೇಳ್ತಾ ಇದ್ದಾನೆ.
ಗಾಢ ನಿದ್ರೆ ಪ್ರಮಾತೃನೇ ಇಲ್ಲ, ಪ್ರಮಾತೃನೇ ಸಿದ್ಧ ಆಗಿಲ್ಲ. ಇನ್ನು ಪ್ರಮಾತೃಗಿಂತ ಹೊರಗಡೆ ಇರೋ ಈ ಪ್ರಮಾಣಗಳು ಬುದ್ಧಿ, ಚಿತ್ತ, ಮನಸ್ಸು, ಜ್ಞಾನೇಂದ್ರಿಯಗಳು ಇವುಗಳನ್ನ ಹೆಂಗೆ ನಂಬ್ತೀರ ಸ್ವಾಮಿ? ಇವುಗಳು ನಂಬ್ಕೊಂಡು ಮುಂದೆಗಡೆ ಇರೋ ವಸ್ತುಗಳು ಸತ್ಯ ಹೇಗಿದೆ ನೋಡ್ರಿ, ಹಂಗೆ ತೊಗೊಂಡ್ಬರ್ತಾರೆ. ಆದ್ದರಿಂದ ಹೀಗೆ ನೈಯಾಯಿಕರನ್ನ ಪ್ರಮಾಣಗಳೇ ಸತ್ಯ ಹಿಡ್ಕೊಂಡ್ಬಿಡ್ತಾರೆ ಅವರು. ಲೋಕದಲ್ಲಿ ಕೂಡ ಜನರು, ಪ್ರತಿ ಲೋಕದಲ್ಲಿ ಕೂಡ ಜನರು ಏನು ಮಾಡ್ತಾರೆ, ಸ್ವಾಮಿ ಇದಕ್ಕೆ ಪ್ರಮಾಣ ಏನು ಅಂತ ಹಿಂಗೆ ಕೇಳ್ತಾ ಇರ್ತಾರೆ. ಕೋರ್ಟ್ನಲ್ಲಿ ಸಾಕ್ಷಿ ಏನು, ಪ್ರಮಾಣ ಏನು ಅಂತ ಕೇಳಲ್ದೇನೋ. ವೇದಾಂತಿಗಳು ಪ್ರಮಾಣ ವೇದ್ಯವನ್ನು ಲೋಕದಲ್ಲಿ ಸತ್ಯವೆಂದು ವ್ಯವಹರಿಸುತ್ತಾರೆಂಬುದನ್ನೇನು ಒಪ್ಪುತ್ತಾರೆ. ಲೋಕಕ್ಕೆ ವ್ಯವಹಾರಕ್ಕೆ ಈ ಪ್ರಮಾಣ ಬೇಕು. ನೀವು ಇದೇ ರೂಲ್ಸ್ ತಗೊಂಡೋಗಿದ್ದೆ ನೀವು ಆತ್ಮನ ಕಂಡುಹಿಡಿಯೋದಕ್ಕೂ ಅಥವಾ ಪ್ರಮಾತೃನ ಕಂಡುಹಿಡಿಯೋದಕ್ಕೂ ಉಪಯೋಗಿಸೋಕೆ ಹೋಗ್ತೀನಿ ಅಂದರೆ ಏನು ಹೇಳ್ಬೇಕು ಸ್ವಾಮಿ ನಿಮಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ವಿ ನಾವು ಅವ್ರನ್ನ. ಆದರೆ ಪರಮಾರ್ಥ ಸತ್ಯ ಯಾವುದೆಂಬುದನ್ನು ನಿಶ್ಚಯಿಸುವುದಕ್ಕೆ ಪ್ರಮಾಣ ಗಮ್ಯನಾದದ್ದು ಸತ್ಯವು ಎಂಬ ಲಕ್ಷಣವು ಸಾಕಾಗೋದಿಲ್ಲ ಅಲ್ವಾ? ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೀವೇನಪ್ಪ ಹೇಳೋದು ಪ್ರಮಾಣಗಳಿಗೆ? ಪ್ರತ್ಯಕ್ಷ ಪ್ರಮಾಣ. ಒಬ್ಬ ಹೋದ ಒಂದು ಅಂಗಡಿಗೆ, ರೇಷ್ಮೆ ಸೀರೆ ಕೊಂಡ್ಕೋಬೇಕಾದ್ರೆ ಅಥವಾ ಜ್ಯುವೆಲರಿ ಶಾಪ್ಗೆ ಹೋಗ್ತೀವಿ, ಯಾವುದೋ ಒಂದು ಜ್ಯುವೆಲರಿ ಕೊಂಡ್ಕೊತೀವಿ. ನಮಗೆ ಗೊತ್ತಾಗುತ್ತಾ? ನಮ್ಗೆ ಹೊರೆ ಇಟ್ಟರೆ ಇದು ನಿಜವಾಗ್ಲೂ ಚಿನ್ನ, ಎಷ್ಟು ಚಿನ್ನ ಇದೆ, ಎಷ್ಟು ಬೆಳ್ಳಿ ಇದೆ? ನನಗೆ ಅಷ್ಟು ನಮ್ಮ ಚಿಕ್ಕ ವಯಸ್ಸಿಂದ ನಾವು ಅಲ್ಲೇ ಇದ್ದು 12-15 ವರ್ಷದವರೆಗೂ ನಾವು ಅಂಗಡಿಯಲ್ಲಿ ಇರ್ತಾ ಇದ್ದರು. ನಮಗೆ ಇವಾಗಲೂ ಅದು ಚಿನ್ನ ಬೆಳ್ಳಿ ಹೇಳಕ್ಕೆ ಬರುತ್ತೆ, ಅದರಲ್ಲಿ ಇಷ್ಟು ಮಟ್ಟ ಇದೆ ಹೇಳಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ತಂದೆಯವ್ರಿಗೆ ಬರ್ತಾಯಿತ್ತು, ಅವ್ರಿಗೆ ಚಿಕ್ಕ ತುಂಬ ಅದೇ ಅವ್ರದ್ದು ವ್ಯಾಪಾರ ಹಾಗೆ. ಆದ್ದರಿಂದ ಅದನ್ನು ನೋಡಿದ ತಕ್ಷಣ ಬೆಳ್ಳಿ ಥರನೇ ಕಾಣುತ್ತೆ. ಇಲ್ಲಿ ಈಗ ಆ ಬೆಳ್ಳಿ ಅಂಗಡಿಯವರು, ಚಿನ್ನದ ಅಂಗಡಿಯವರು, ಮತ್ತು ನೀವು ಯಾವುದೋ ರೇಷ್ಮೆ ಸೀರೆ ಕೊಂಡ್ಕೊಂಡೋದ್ರೆ ಇದು ಸ್ವಾಮಿ ಇದು 100% ಪಕ್ಕ ರೇಷ್ಮೆ ಅಂತಾರೆ, ಬಿಲ್ ಬರ್ಕೊಡ್ತಾರೆ. ನಾನು ಆಣೆ ಇಡ್ತೀನಿ ಸ್ವಾಮಿ ಇದು ಅದೇ ಅಂತಾರೆ. ನಾವು ನಂಬಿಕೆಯಿಂದ ತೊಗೊಂಬರ್ಬೇಕು ತಾನೆ. ಸರಪ್ ಅಂಗಡಿಯವ್ರದ್ದು ಅಷ್ಟೇ, ನನಗೆ ಗೊತ್ತಾಗುತ್ತೆ. ಅವರು ಹೊರೆ ಇಟ್ಟರೆ ಗೊತ್ತಾಗೋದಿಲ್ಲ. ಈ ಮೇಲ್ಗಡೆ ಪೂರ್ತಿ ಚಿನ್ನದ ಲೇಪ ಹಾಕ್ಬಿಟ್ಟು ಒಳಗಡೆ ಎಲ್ಲ ಹಿತ್ತಾಳೆ ಹಾಕಿದ್ರೆ ಏನು ಮಾಡ್ತೀರಾ? ಏನು ಮೇಲ್ಗಡೆ ಹೊರೆ ಇಡ್ರಿ ಚಿನ್ನ, ಒಳಗಡೆ ಹಿತ್ತಾಳೆ ಏನು ಮಾಡ್ತೀರಾ? ಹೀಗೆಲ್ಲ ಅವರು ನೀವು ಮನೆಗೆ ತೊಗೊಂಬರ್ತೀರಾ. ಕೊನೆಗೆ ಒಂದು 20 ವರ್ಷ ಆದಮೇಲೆ ಯಾತಕ್ಕೋ ಕಷ್ಟ ಬಂದು ಮಾರಕ್ಕೆ ಹೋದಾಗ, ಸ್ವಾಮಿ ಇದು ಹಿತ್ತಾಳೆ, ಇದು ರೇಷ್ಮೆ ಅಲ್ಲ ಸ್ವಾಮಿ. ಅವನು ಆಣೆ ಇಟ್ಟಿದ್ದ, ಬಿಲ್ ಬರ್ಕೊಟ್ಟಿದ್ದ, ಗ್ಯಾರಂಟಿ ಕಾರ್ಡ್ ಬರ್ಕೊಟ್ಟಿದ್ದ, ಇಟ್ಕೊಂಡು ನೆಕ್ಕೋಬೇಕೇನೋ. ಪ್ರಮಾಣಗಳ ಲೆಕ್ಕಾಚಾರ ಹೀಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ವೇದಾಂತದಲ್ಲಿ ಸತ್ಯ ಹೇಗೆ ಡಿಸೈಡ್ ಮಾಡ್ತಾರೆ ಸ್ವಾಮಿ ಅಂತ ಪ್ರಶ್ನೆ ಕೇಳಿದಾಗ ನಿಮಗೆ ನೆನಪಿರಬೇಕು, ಪರಮಾರ್ಥದಲ್ಲಿ ಸತ್ಯ ಅಂದರೆ ಹೇಗಿದ್ದರೆ ನೀವು ಸತ್ಯ ಅನ್ನಬೇಕು, ಆತ್ಮ ಅಂತ ಅನ್ನಬೇಕು ಅಂದಾಗ, ಸ್ವಾಮಿ ಅದು ಕಾಲದಲ್ಲಿದ್ದು ದೇಶದಲ್ಲಿದ್ದರೆ ಸಾಕು ಅಂತ. ಯಾವಾಗ ಹಾವು ಸತ್ಯ, ಅದಕ್ಕೆ ತಾನೇ ನನಗೆ ಬೆವರು ಬರೋದು, ಬಿ ಪಿ ಜಾಸ್ತಿ ಆಗೋದು, ಸತ್ತೋಗ್ತೀನಿ ಅಂತ ಭಯ ಆಗೋದು. ಕರೆಕ್ಟು. ಆಮೇಲೆ ಏನಾಯಿತು? ಆ ಕಡೆಯಿಂದ ಬರೋವನು ಹಾವಲ್ಲಪ್ಪ ಅದು ಹಗ್ಗ ಅಂದ. ಪ್ರಶ್ನೆ ಬಂತು, ಟಾರ್ಚಾಗಿ ತೋರಿಸ್ತಾ ಗೊತ್ತಾಗೋಯ್ತು. ಸೊ ಅಲ್ಲಿಗೆ ದೇಶದಲ್ಲಿ ಕಾಲದಲ್ಲಿ ಇದ್ದರೆ ಸಾಲ್ದು, ಅದು ಉಪಯೋಗಕ್ಕೆ ಬರಬೇಕು. ಹಾವಾಗಿದ್ದಿದ್ರೆ ಕಚ್ಚಿದ್ರೆ ಸಾಯಬೇಕಾಯಿತು. ಇವಾಗ ಕಚ್ಚಲಿ ನೋಡೋಣ, ಹಗ್ಗ ಸಾಯಲ್ಲ. ಅಲ್ಲಿಗೆ ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಮತ್ತು ಅದು ಉಪಯೋಗಕ್ಕೆ ಬರಬೇಕು ಅಂತ ತಗೊಂಡ್ರು ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೆಂಗೆ ಸ್ಟೆಪ್ ಇದೆ ಅದು. ಅದಕ್ಕೇನಂತಾರೆ ಅವರು? ಅದಕ್ಕೆ ಅರ್ಥಕ್ರಿಯೆ ಆಡಬೇಕು ಅಂತಂದ್ರೆ ನೋಡ್ರಿ, ಅಲ್ಲಿ ಹಾವು ಸತ್ಯವಾಗಿ ಇದೆ, ದೇಶದಲ್ಲಿದೆ, ಕಾಲದಲ್ಲಿದೆ. ಅದು ಇದೆ ಅಂತಂದರೆ ತಪ್ಪಾಗೇ ಇದೆ ಅಂತ ಇಟ್ಕೊಳ್ರಿ. ಬಟ್ ಅಲ್ಲ ಅಂತ ಯಾಕೆ ಹೇಳ್ತೀರಿ ಅಂದರೆ, ಅಲ್ಲಿ ಹಗ್ಗ ಗೊತ್ತಾದ್ಮೇಲೆ ಹಾವಿಲ್ಲ ಅಂತ ಹೇಳ್ಬಿಡ್ತೀವಿ, ಅದು ಬೇರೆ.
ಆದರೆ ಅದರಿಂದ ನಿನಗೆ ಅದರಿಂದ ಸಾವಾಗುತ್ತೇನೋ ಆಗೋದಿಲ್ಲ. ಆದರೆ ನೋಡ್ರಿ, ಅಲ್ಲಿಗೆ ಇದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಕರೆದು, ಅದು ಉಪಯೋಗ ಕಾಲದಲ್ಲಿದ್ದು ದೇಶದಲ್ಲಿದ್ದು ಉಪಯೋಗ ಬರೋ ಹಾಗಿದ್ದರೆ ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೆದರು. ನೋಡ್ರಿ, ಕಾಲದಲ್ಲಿದೆ, ದೇಶದಲ್ಲಿದೆ, ನೇಣು ಹಾಕ್ಕೋಬೋದು, ಇಲ್ಲ ಯಾವುದಾದ್ರೂ ಮೂಟೆ ಕಟ್ಟಕ್ಕೆ ಉಪಯೋಗಿಸ್ಬೋದು, ದಾರೆ, ಅದಕ್ಕೆ ಗೊತ್ತು, ಸುಮ್ಮನೆ ಹಸಿ ಕೇಳೋದು. ಅಲ್ಲಿಗೆ ಇವೆರಡು ಹೇಳಿದ ತಕ್ಷಣ ಸತ್ಯ ಅಂದರೆ ಮೂರು ಇರಬೇಕು, ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಅದು ಉಪಯೋಗಕ್ಕೆ ಬರಬೇಕು ಅಂತ. ಈಗ ಕನಸಿನಲ್ಲಿ ನಿಮಗೆ ಹಾವು ಕಣ್ತು, ಕಚ್ಚಿತು, ಅದು ಸತ್ತೋಗಿದ್ದ, ಎದ್ದಿದ ತಕ್ಷಣ ಏನೇನೋ ಆಗಿಲ್ಲ. ಈ ಕನಸಿನಲ್ಲಿ ನೀರು ಕಾಣ್ತು, ನೀನು ನೀರು ಕುಡಿದ್ವಿ, ಬಾಯಾರಿಕೆ ತಪ್ಪಿತು, ಬಟ್ಟೆ ಒಕ್ಕೊಂಡೆ, ಎದ್ದಿದ ತಕ್ಷಣ ಮತ್ತೆ ಬಾಯಾರಿಕೆ ಆಯಿತು. ಏನು ಹೇಳ್ತೀರಾ? ಅಲ್ಲಿಗೆ ಕಾಲದಲ್ಲಿದೆ, ದೇಶದಲ್ಲಿದೆ, ಅದು ಉಪಯೋಗಕ್ಕೂ ಬರುತ್ತೆ ಅಂದರೆ ಅದನ್ನು ಸತ್ಯ ಅಂತ ಅನ್ನಕ್ಕೆ ಬರಲ್ಲ. ಅದನ್ನು ವ್ಯಾವಹಾರಿಕ ಸತ್ಯ ಅನ್ನಿ, ಪಾರಮಾರ್ಥಿಕ ಸತ್ಯ ಅಂತ ಅನ್ನಕ್ಕೆ ಬರಲ್ಲ ಅಂತಂದರು. ಮತ್ತೇನು ಮಾಡ್ಬೇಕು ಇವಾಗ? ಕನಸು ಯಾರೋ ಒಬ್ರಿಗಾಗ ಸ್ವಾಮಿ, ಅದಕ್ಕೊಂದು ಕೆಲಸ ಮಾಡಿ, ಪ್ರಪಂಚದಲ್ಲಿರೋರ್ನೆಲ್ಲರೂ ಒಂದು ಕಡೆ ಸೇರಿಸ್ಬೇಡ, ಎಲ್ರಿಗೂ ಅದು ಸತ್ಯ, ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರುತ್ತೆ ಅಂತ ಕೇಳಿಬಿಟ್ರೆ ಮುಗ್ದೈತಲ್ಲ ಅಂತಾನೆ. ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್, ಮಾಡೋಕ್ಕಾಗಲ್ಲ. ಅದೆಲ್ಲ ಗೊತ್ತಿದೆ, ಪರಮಾರ್ಥ ಚಿಂತನೆ ಸ್ವಾಮಿಗಳು ಹಿಂಗೆ ತೊಗೊಂಡೋಗಿದ್ದಾರೆ. ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಇವ್ರೇನು ಮಾಡ್ತಾರೆ, ಇವರು ದರ್ಶನಕಾರರು ಇವುಗಳನ್ನೇ ಇಟ್ಕೊಂಡು ಕಿತ್ತಾಡಕ್ಕೆ ಹೋಗ್ತಾರೆ. ನಮಗೆ ವೇದದಲ್ಲಿ ಒಂದು ಉತ್ತರ ಕೊಡುತ್ತೆ, ನೀನು ಏನೇ ಮಾಡು ಸರ್ಕಸ್ಸು, ಸತ್ಯವನ್ನು ಕಂಡುಹಿಡಿಯೋಕ್ಕೆ ಬರೋಲ್ಲ. ಅದಕ್ಕೆ ಅವರು ಒಂದು ಡೆಫಿನೇಷನ್ ಕೊಡ್ತಾರೆ. ಇದಲ್ಲಪ್ಪ ಸ್ಕೇಲು ಸತ್ಯ ಅಂತ ಅನ್ನೋದಕ್ಕೆ ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಅದು ವಿಷಯ ಆಗಬಾರ್ದು. ಮುಗಿದೋಯ್ತು ಅಂಥದ್ದು ಯಾವುದಾದ್ರು ವಸ್ತು ಇದೆ ನೋಡು, ಮುಗಿದೋಯ್ತು ಅಂತ ಹೇಳ್ತಾರೆ. ಸೊ ಎಚ್ಚರದಲ್ಲಿದೆ, ಕನಸಿನಲ್ಲಿದೆ, ನಿದ್ದೆಯಲ್ಲಿದೆ, ಇರೋದೇ 3 ಅವಸ್ಥೆ. 4ನೇ ಅವಸ್ಥೆ ಹುಡುಕಿದ್ರೆ ಸಿಗೋಲ್ಲ. ಇದೆ, ಬದಲಾವಣೆ ಆಗುತ್ತದು. ಎಚ್ಚರದಲ್ಲಿರೋ ಜನಕ ಮಹಾರಾಜ, ಭಿಕ್ಷುಕ ಬದಲಾವಣೆ ಆಗ್ತಾರೆ. ಎಲ್ಲಿ ಇವನು ಬದಲಾವಣೆ ಆಗಲಿ ಆಗೋದಿಲ್ಲ. ಮತ್ತು ಎಲ್ಲವೂ ಆಬ್ಜೆಕ್ಟಿಫೈ ಆಗುತ್ತೆ. ಇವನು ಯಾವಾಗಲೂ ಸಬ್ಜೆಕ್ಟ್, ವಿಷಯಿ, ಮುಗಿದ. ಇದನ್ನು ಪಾರಮಾರ್ಥಿಕ ಸತ್ಯ ಅಂದರೆ. ಓಹೋ, ನಿದ್ದೆಗೆ ಹೋಗಿ ಕಂಡ್ಕೋಬೇಕೇನೋ ದಡ್ಡ. ಎಚ್ಚರ, ಕನಸು, ನಿದ್ದೆ, ಬೆಳಗ್ತಾ ಇರೋದೇ ಅವನು, ಯಾವಾಗಲೂ ಅವನೇ ಇರೋದು. ಅದಕ್ಕೆ ಸತ್ಯ ಅಂದರೆ ಹಿಂಗೆ ತೀರ್ಮಾನ ಮಾಡಬೇಕು ಅಂತ ತೋರಿಸ್ತಾರೆ. ಇಷ್ಟು ಸ್ಪಷ್ಟ ತೋರಿಸ್ತಾರೆ ನೋಡಿ. ಇದನ್ನು ಅನುಮಾನದಿಂದ ನೋಡಿದ್ರೆ, ಪ್ರಮಾಣಗಳಿಂದ ಮೆಷರ್ ಮಾಡಿದ್ರೆ ಸತ್ಯವಸ್ತುನ ಪ್ರಶ್ನೆ, ಪ್ರಮಾಣಗಳು ಬೇಕಾಗಿಲ್ಲ. ಆದ್ದರಿಂದ ಪ್ರಮಾಣ ವೇದ್ಯವನ್ನು ನಾವು ಸತ್ಯವೆಂದು ಕರೆಯುವುದಕ್ಕೆ ಬರುವುದಿಲ್ಲವೆಂಬುದು ಇನ್ನೂ ಒಂದು ಕಾರಣ ಗೊತ್ತಾಗುತ್ತದೆ. ನಮ್ಮ ಮುಂದೆ ಯಾವುದದು? ನಮ್ಮ ಮುಂದೆ ಚೇತನ ಅಚೇತನಕವಾದ ಪ್ರಪಂಚವಿದೆ ಎಂಬುದಕ್ಕೆ ಪ್ರತ್ಯಕ್ಷ ಪ್ರಮಾಣವಿದೆ. ಇನ್ನೇನು ಬೇಕು ಎಂದು ಕೆಲವರು ಕೇಳ್ತಾ ಇರ್ತಾರೆ. ಅಲ್ಲ, ಈ ಅನಾತ್ಮ ನೀವೇನು ಹೇಳ್ತೀರೋ ಅವಸ್ಥೆ ಒಳಗಡೆ ಇರೋದು ಅನಾತ್ಮ. ಆಯಿತು, ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಇಟ್ಕೊಳ್ರಿ. ಆತ್ಮನ ಹೆಂಗೆ ನೋಡ್ತೀರಾ? ಪ್ರತ್ಯಕ್ಷ ಪ್ರಮಾಣದಿಂದ ನೋಡೋಕ್ಕೆ ಬರೋಲ್ಲ. ಆದರೆ ಅವರು ಹೇಳೋದು ನಮ್ಮ ಮುಂದೆ ಚೇತನ ಅಚೇತನಕವಾದ ಪ್ರಪಂಚವಿದೆ. ಇವರು ಹೇಳೋದು ಚೇತನ ಅಚೇತನ ಅಂತಂದರೆ, ಈಗ ಕಲ್ಲು ಬಂಡೆ ಪಂಚಭೂತಗಳು ಅಚೇತನ, ಮಿಕ್ಕಿರೋದು ಗಿಡ ಮರ ಪ್ರಾಣಿಗಳು ಚೇತನ, ಹಂಗೆ ತಗೊತಾರೆ. ಇವೆರಡು ನಮ್ಮ ಕಣ್ಣೆದುರುಗಡೆ ಇದೆಯೇ ಇಲ್ವೋ? ಇದೆ. ಕೆಲವರು ಹೇಳ್ತಾರೆ ಪ್ರಪಂಚವ ಕಾಣ್ತಿದೆ, ಮತ್ತೇನೂ ಬೇಡ, ಪ್ರತ್ಯಕ್ಷವೇ ಸಾಕು. ಆದರೆ ಪ್ರತ್ಯಕ್ಷವು ಹೇಳಿದ್ದು ಸತ್ಯವೆನ್ನುವುದಕ್ಕೆ ಏನು ಆಧಾರವಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಪ್ರತ್ಯಕ್ಷವು ಪ್ರಮಾಣವಷ್ಟೇ. ಪ್ರಮಾಣವು ವ್ಯವಹಾರವನ್ನು ಮಾಡೋದಕ್ಕೆ ಮೊದಲೇ ಪ್ರಮಾತೃವಿರಬೇಕು. ನೋಡ್ರಿ, ಇಲ್ಲಿ ನಿಮಗೆ ವ್ಯವಹಾರಕ್ಕೆ ಬೇಕಾಗತ್ತೆ, ಆದರೂ ಈ ಪ್ರತ್ಯಕ್ಷಕ್ಕಿಂತ ಪ್ರತ್ಯಕ್ಷ ಪ್ರಮಾಣಗಳಿಗಿಂತ ಮೊದಲು ಪ್ರಮಾತೃ ಇರಬೇಕು. ಪ್ರಮಾತೃವಿಗೆ ಶರೀರವಿರಬೇಕು, ಇಂದ್ರಿಯಗಳಿರಬೇಕು, ಅಂತಃಕರಣ, ಇವೆಲ್ಲ ಇರಬೇಕು.
ಶರೀರಾದಿಗಳೇನದಕ್ಕೆ ಏನು ಆಧಾರವೇನು? ಅದಕ್ಕೆ ಪ್ರತ್ಯಕ್ಷವೇ ಪ್ರಮಾಣವೆನ್ನಬಹುದೇ? ಯಾವ ಪ್ರತ್ಯಕ್ಷ ಪ್ರಮಾಣದಿಂದ ದೇಹಾದಿಗಳ ಸಿದ್ಧಿಯಾಗುವುದನ್ನು ಆ ಪ್ರತ್ಯಕ್ಷ ಪ್ರಮಾಣಕ್ಕೂ ಪ್ರಮಾತೃ ಬೇಕಷ್ಟೇ. ಶರೀರ ಇದೆ ಅನ್ನೋದಕ್ಕೆ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ಹಾಗೆ ಹೇಳ್ತೀರಾ? ಇವಾಗ ನನ್ನ ಒಬ್ಬ ಕುರುಡ ಇರ್ತಾನೆ, ಕಿವುಡ ಇರ್ತಾನೆ. ಪುಟ್ಟ ಕುರುಡ, ಪುಟ್ಟ ಕಿವುಡ, ಪುಟ್ಟ ಮೂಗ, ಅವನಿಗೆ ಇಂದ್ರಿಯಗಳೇ ಇಲ್ಲ. ಎಲ್ಲ ಹೋಗ್ಬಿಟ್ಟಿದೆ, ಇಂಪಾರ್ಟೆಂಟ್ ಹೋಗ್ಬಿಟ್ಟಿದೆ. ಕಣ್ಣು ಹೋಗ್ಬಿಟ್ಟಿದೆ, ಬಾಯಿ ನಾಲ್ಗೆ ಹೋಗ್ಬಿಟ್ಟಿದೆ, ಕಿವಿ ಹೋಗ್ಬಿಟ್ಟಿದೆ. ಈಗ ಅವನು ಇಲ್ಲ ಅಂತ ಅವನು ಏನು ಕಣ್ಣು ಇದರಿಂದ ನೋಡ್ಕೊಂಡು ತಿಳ್ಕೊತಾನೇನೋ? ಅವನಿಲ್ಲ ಅಂತ ಹೇಳಿ ನೋಡೋಣ. ಕೈ ಸಣ್ಣಗಿನ್ನೇ ಮಾಡಿ ತೋರಿಸ್ತಾನ, ಇದ್ದೀನಿ ಅಂತ ಅಷ್ಟೇ ಅಲ್ವಾ? ಅವನಿಗೆ ಅರ್ಥ ಆಗದೆ ಇರ್ಬೋದು. ಹೇಳ್ತಾನೆ ಇಲ್ವ? ಅವನಿದ್ದಾನೆ ಇಲ್ವ? ಅವನಿಲ್ಲ ಅಂತ ಅನಿಸುತ್ತ ಅವನಿಗೆ. ಅದಕ್ಕೆ ಪ್ರಮಾಣಗಳು ಬೇಕಾಗಿಲ್ಲ ಅನ್ನೋದಕ್ಕೆ ಹೇಳೋದು. ಈ ಶರೀರಾದಿಗಳು ಪ್ರಮೇಯವಾಗಿರುವ ಶರೀರಾದಿಗಳಿಗಿಂತ ಬೇರೆಯಾಗಿವೆಯೇ? ಶರೀರವಿದೆ ಎಂಬುದಕ್ಕೆ ಪ್ರಮಾಣವೇನು ಬೇಕು? ಅದು ಇದೆ ಎಂಬುದಕ್ಕೆ ಪ್ರತ್ಯಕ್ಷವೇ ಸಾಕಲ್ಲವೇ ಅಂತ ಯಾರಾದರೂ ಕೇಳಬಹುದು. ಬೇಕಾಗಿಲ್ಲ. ಇನ್ನು ನಮಗೆ ಗೊತ್ತಿದೆ, ಎಷ್ಟೊಂದು ಸಾರಿ ಪರಮಾರ್ಥ ಮೇಲೆ ಚಿಂತನೆ ಮಾಡಿದ್ದೀವಿ. ನಾನು ಇದ್ದೀನಿ, ನಾನು ಯಾವುದರಿಂದ ಗೊತ್ತಾಯ್ತು ನಿಮಗೆ ಅನ್ನೋದಕ್ಕೆ ನಾವು ಒಂದು ಚಿಂತನೆ ಮಾಡ್ತಾಯಿದ್ವಿ. ಸುಮ್ಮನೆ ನೀವು ಹೊರಗಡೆ ಕೂತಿರ್ತೀರ, ಈಗ ಯಾರೋ ಬರ್ತಾರೆ, ಅಕ್ಕಪಕ್ಕದವ್ರು ಯಾರೋ ಹುಡುಗರು ಬಂದಿದ್ದೆ, ಜಸ್ಟ್ ನಮ್ಮ ಮಗನ ಕೇಳ್ತಾರೆ ಕೀರ್ತಿ ಇದ್ದಾನಂತ. ನಾನೇನು ಹೇಳ್ತೇನೆ ಹೊರಗಡೆ ಕೂತಿದ್ದಾಗ, ಈಗ ನಾನು ಕನ್ಫರ್ಮ್ ಮಾಡ್ಕೋಬೇಕು. ಯಾತ್ರಿಂದ ಮಾಡ್ಕೊತೇನೆ? ಪ್ರಮಾಣಗಳಿಂದ. ಏನಂತ? ಹೇ ಕೀರ್ತಿ ಅಂತ ಕರಿತೀನಿ, ಅವನು ಬಂದೆ ಡ್ಯಾಡಿ ಅಂತಾನೆ, ಅಥವಾ ನನ್ನ ಕಣ್ಣಿಂದ ನೋಡು, ಹೀಗೆ ಅವನು ಇದ್ದಾನೆ ನೋಡಪ್ಪ, ನಿಮ್ಮ ಫ್ರೆಂಡ್ ಬಂದಿದ್ದಾನೆ ಹೋಗುವಂತೆ. ಅವನೇನಾದರೂ ಸ್ವಾಮಿ ನೀವಿದ್ದೀರ ಅಂತ ಕೇಳಿದ್ರೆ ಸ್ವಲ್ಪ ತಾಳಪ್ಪ ಅಂತ ಹೇಳಿ ನಾನು ಕಣ್ಣಿಂದ ಹಿಂಗೆ ನೋಡ್ಕೋಬೇಕಾ? ಯಾರ ನೋಡ್ಕೊತಾರ? ಅಥವಾ ಕಿವಿಯಿಂದ ಶಬ್ದದಿಂದ ಕೇಳ್ತಾರ? ನೆಕ್ಕಿ ನೋಡ್ಕೊತಾರ? ಮುಟ್ಟು ನೋಡ್ಕೊತಾರ ಯಾರಾದರೂ? ಗೊಡ್ಡ ಕಲ್ಲಿದ್ದಂಗೆ ಇದ್ದೀನಿ ಕಣ ಅಂತಾರೆ. ಕಿವುಡ ಇರಲಿ, ಮೂಗ ಇರಲಿ, ಮಾತು ಬರದೇ ಇರೋವನಿರಲಿ, ನೀನಿದ್ದೀಯ ಅಂತಂದರೆ ಅವನು ಹೆಂಗೋ ಸಣ್ಣಿಗೆನೆ ಮಾಡಿ ಕೇಳಿದ್ರು ಇದ್ದೀನಿ ಅಂತ. ಅವನು ಯಾವುದರಿಂದ ಕಂಡ್ಕೊಂಡವನು? ಪ್ರಮಾಣಗಳಿಂದ ಕಂಡ್ಕೊಂಡೇನೋ ಇಲ್ಲ. ಈ ಶರೀರಕ್ಕೆ ಪ್ರಮಾಣಗಳ ಅಗತ್ಯ ಇಲ್ಲ ಅಂದರೆ ಇನ್ನು ಪ್ರಮಾತೃವಿನಿಗೆ ಬೇಕಾ? ಪ್ರಮಾತೃವಿನು ಸ್ವತಃ ಸಿದ್ಧ. ಇನ್ನು ಪ್ರಮಾಣಕ್ಕೂ ಹಿಂದೆಗಡೆ ಇರೋ ಅವರ ಅಪ್ಪ ನಿಜವಾದ ನಾನು, ಅವನು ಪ್ರಮಾಣ ಬೇಕೇನು? ಈಗ ತಾನೇ ನೋಡ್ಕೊಂಡ್ವಿ ಪ್ರಮಾಣ ಬೇಕಾಗಿಲ್ಲ ಅಂತ. ಅನುಭವ ಅಲ್ವಾ ಅಂತ ಇವೆಲ್ಲ ನಮಗೆ ಗೊತ್ತಿರುತ್ತೆ. ಅದನ್ನು ಸ್ವಾಮಿಗಳು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷವನ್ನೇ ಆಧಾರವಾಗಿ ಇಟ್ಕೊಂಡಂತೆ ಆಗೋದು. ನಗ್ಬರಲ್ವ? ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷವನ್ನೇ ಆಧಾರವಾಗಿ ಇಟ್ಕೊಂಡಂಗೆ. ನಿನ್ನ ಕಣ್ಣಿದೆ, ಅದಕ್ಕೇನು ಆಧಾರ ನಿನಗೆ ಅಂತ ಕೇಳಿದ್ರೆ ಹಾಗೆ. ಈ ಶರೀರಾದಿಗಳು ಪ್ರತ್ಯಕ್ಷ ವೇದ್ಯವಾಗಿರುವವು, ಪ್ರತ್ಯಕ್ಷದಿಂದ ಇವು ಸಿದ್ಧವಾಗಿವೆನ್ನುವುದಕ್ಕೆ ಇವು ನಮಗೆಲ್ಲರಿಗೂ ಇರುವೆಂದು ತೋರುತ್ತಿರುವುದೇ ಸಾಕಾಗಿದೆ ಎಂದು ಮುಂತಾಗಿ ವಾದಿಸುವ ಹಾಸ್ಯಾಸ್ಪದವಾಗುವುದು. ಇಲ್ಲಿ ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಅನವಸ್ಥ ಮುಂತಾದ ದೋಷಗಳು ಸ್ಫುಟವಾಗಿರುತ್ತವೆ. ಹಾಗೆ ನೀನು ಶರೀರ ಇದಕ್ಕೇನು? ನಾನಿದ್ದೇನೆ, ನಿನ್ನದಕ್ಕೇನು? ಶರೀರ ಇದೆ, ಹಿಂಗೆ ಹೇಳೋದು. ಇದ್ರ ಮೇಲದು ಅದ್ರ ಮೇಲೆ ಇದು ಹಿಂಗೆ ಕುಂಡ್ರಿಸ್ಬಿಡ್ತೀವಿ. ಇದು ಅನ್ಯೋನ್ಯಾಶ್ರಯ, ಅನವಸ್ಥ ದೋಷ ಅಂತ ಹೇಳ್ತಾರೆ. ಈ ಪ್ರತ್ಯಕ್ಷ ಪ್ರಮಾಣವಾಗಿ ಹೀಗೆ ಸಡಿಲವಾದ ಮೇಲೆ ಈ ಪ್ರತ್ಯಕ್ಷ ಪ್ರಮಾಣಗಳೇ ಹಿಂಗೆ ಪ್ರತ್ಯಕ್ಷ ಏನು? ಅದ್ರ ಹಿಂದೆಗಡೆ ಇರೋ ಪ್ರಮಾತೃವೇ ಅಲ್ಲಾಡ್ತಾ ಇದ್ದಾನೆ. ಇನ್ನು ಅವನಿಂದ ಬರುವಂಥ ಈ ಅಂತಃಕರಣ ಆಗಲಿ, ಇಂದ್ರಿಯಗಳಾಗಲಿ, ಅವನಿಗಿಂತ ಹೊರಗಡೆ ಕರ್ಮೇಂದ್ರಿಯಗಳಾಗಲಿ ಅಲ್ಲಾಡದೆ ಇನ್ನೇನಾಗುತ್ತೆ? ಇವೇ ಯಾವುದಾದ್ರೂ ಪ್ರಪಂಚದಲ್ಲಿರೋ ವಸ್ತುಗಳನ್ನ ಇದೆ ಅಂತ ಹೇಳೋ ಇವೇ ಹಿಂಗೆ ಅಲ್ಲಾಡ್ತಾ ಇದ್ದರೆ, ಇದಕ್ಕಿಂತ ಹೊರಗಡೆ ಇರೋ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನಿಜವಾಗ್ಲೂ ಇದೆ ಅಂತ ಹೇಗೆ ಹೇಳ್ತೀರ? ಅವು ಇಲ್ಲ. ಹಾಗೆ ಅದರ ಆಧಾರದಿಂದ ಬೆಳಗಬೇಕಾಗಿರುವ ಅನುಮಾನಾದಿಗಳ ಗತಿ ಏನಾಯಿತು? ಪ್ರತ್ಯಕ್ಷವೇ ಹೀಗೆ ಒದ್ದಾಡ್ತಾ ಇದ್ದರೆ ಇನ್ನು ಮುಂದಕ್ಕೆ ಅನುಮಾನ ಪ್ರಮಾಣ, ಅದ್ರ ಗತಿ ಏನು? ಇನ್ನು ಅದಕ್ಕಿಂತ ಮುಂದೆ ಉಪಲಬ್ಧಿ, ಅನುಪಲಬ್ಧಿ,
ಅರ್ಥ ಪತ್ತಿ ಇವುಗಳ ಗತಿ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು 3 ಇಟ್ಕೊತೀವಿ ಸಾಕಪ್ಪ ಅಂತ ಹೇಳಿ ಆ 3ರಲ್ಲೂ ಕೂಡ ಈ 6 ಕೂಡ ನಮಗೆ ಸಹಾಯ ಮಾಡಲ್ಲ ಆತ್ಮನ ಹುಡ್ಕೋದಕ್ಕೆ. ನೇರಾದ ಅನುಭವ ಇಟ್ಕೋಬೇಕು. ನಮಗೆಲ್ಲ ಶರೀರಾದಿಗಳಿದೆ ಎನ್ನುವುದು ಯಾವನೊಬ್ಬ ವ್ಯಕ್ತಿಯ ಅಭಿಪ್ರಾಯವಲ್ಲ. ನೋಡ್ರಿ, ನನಗೆ ಶರೀರ ಇದೆ ಅನ್ನೋದು ಯಾರೊಬ್ಬರ ವ್ಯಕ್ತಿಯ ಅಭಿಪ್ರಾಯವಲ್ಲ. ಯಾರನ್ನು ಬೇಕಾದರೂ ಕೇಳಿ ಎನ್ನುವುದು ಸರಿಯಾಗುವುದಿಲ್ಲ. ಏಕೆಂದರೆ ಇದು ಬಹುಮತದಿಂದ ಸಿದ್ಧವಾಗಿರುವ ವಿಷಯವಲ್ಲ. ಸ್ವಾಮಿ ನಾನಿದ್ದೀನಿ ಅನ್ನೋದು ಒಂದು 10 ಜನ ಹೇಳಿ ನಂಬ್ಕೊತೀರಾ? ಇಲ್ಲ. ಪ್ರಮಾಣವು ತನ್ನ ವಿಷಯವನ್ನು ನಿರ್ವಿವಾದವಾಗಿ ನಿಸ್ಸಂಶಯವಾಗಿ ನಿಶ್ಚಯಿಸಿ ತಿಳಿಸಬೇಕು. ಸೊ ಹಾಗೆ ಇಲ್ಲಿ ಹಿಟ್ಲರನ್ನು ಒಂದು ಇದು ಹೇಳಿದ್ದಾನಂತೆ, ಒಂದು ಕೊಟೇಶನ್ ಹೇಳಿದ್ದಾನೆ. 4 ಸಲ ಒಂದು ಸುಳ್ಳನ್ನು ನಿಜ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿಬಿಟ್ರೆ ಕೊನೆಗೆ ನಿಜ ಆಗ್ಬಿಡುತ್ತಂತೆ. ಆ ಥರನ ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಹೊಸಕೋಟೆ ಇದು ನಡೆದಿರೋದು. ಹೊಸಕೋಟೆಯಲ್ಲಿ ಒಬ್ಬ ಅಮಲ್ದಾರ್ ಅಂತ, ನಾನು ಅಮಲ್ದಾರನಾಗಿದ್ದೀನಿ ಆಫೀಸ್ಗೆ ಅಂತ ಹೇಳಿ ಅವನು ಚಾರ್ಜೆಲ್ಲ ತೊಗೊಂಡ್ಬಿಟ್ಟು ಒಂದು 4 ದಿವಸ ಅಮಲ್ದಾರನಾಗಿ ಕೆಲಸನೂ ಮಾಡಿಬಿಟ್ನಂತೆ. ಅವರೆಲ್ಲ ಅನ್ಕೊಂಡ್ಬಿಟ್ಟಿದ್ರು. ಆಮೇಲೆ ಗೊತ್ತಾಯಿತು ಇವು ನಿಜವಾದ ಅಮಲ್ದಾರಲ್ಲ, ಇವು ಡೂಪ್ಲಿಕೇಟ್ ಅಂತ ಹೇಳಿ ಅವನ್ನ ಓಡ್ದು ಜೈಲಿಗೆ ಹಾಕೋದೆಲ್ಲ ಮಾಡಿದ್ರು ಅಂತ ಇಟ್ಕೊಳ್ರಿ. ಆ 4 ದಿನ ಅವನು ಅಮಲ್ದಾರನ ಆಗಿದ್ದ. ಹಾಗೆ ಯಾವ ಪ್ರತ್ಯಕ್ಷದಿಂದ ಕಂಡಿಡ್ಕೊಂಡ್ರಿ ನೀವು? ಹಾಗೆ 4-5 ದಿನಗಳವರೆಗೂ ಅವನ ವೇಷಧಾರಣೆ ಗುಟ್ಟು ಬಯಲಾಗಿ ಹೋಯಿತು. ಅದುವರೆಗೆ ಅವನನ್ನು ಅಮಲ್ದಾರ್ ಎಂದು ಬಹುಜನ ನಂಬಿದ್ದರು. ಈ ತಪ್ಪು ತಿಳುವಳಿಕೆಯು ವೈಯಕ್ತಿಕವಾಗಿರಬಹುದು, ಇದು ವೈಯಕ್ತಿಕವಾಗಿರಬಹುದು ಅಥವಾ ಸಾರ್ವತ್ರಿಕವಾಗಿಯೂ ಇರಬಹುದು. ಈ ತಪ್ಪು ತಿಳುವಳಿಕೆ ಸಾರ್ವತ್ರಿಕವಾಗಲೂ ಇರ್ಬೋದು. ಸಾರ್ವತ್ರಿಕವಾಗಿರುವಂಥದ್ದು ಯಾವುದು? ನಮಗೆಲ್ಲರಿಗೂ ಗೊತ್ತು. ಸೂರ್ಯ ಹುಟ್ಟುತ್ತಾನೆ ಪೂರ್ವದಲ್ಲಿ 12 ಗಂಟೆಗೆ ನಮ್ಮ ನತ್ತಿ ಮೇಲೆ ಬರ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೂರ್ಯ ತಿರುಗ್ತಾ ಇರ್ತಾನೆ ಭೂಮಿ ಸುತ್ತೋ. ಅವನು ಹುಟ್ಟುತ್ತಾನೆ, ಈ ಕಡೆ ಹುಟ್ಟುತ್ತಾನೆ, ಆ ಕಡೆ ಮುಳುಗ್ತಾನೆ ಅಂತ ಅನ್ನೋದ್ರಿಂದ ಭೂಮಿ ಸುತ್ತಲೂ ಸೂರ್ಯ ಸುತ್ತಾನೆ ಅಂತ ನಾವೆಲ್ಲ ತಿಳ್ಕೊಂಡು. ಆದರೆ ಅದು ರಿವರ್ಸ್ ಆಗೋಯ್ತು. ಸೂರ್ಯ ಇದ್ದ ಕಡೆ ಇರ್ತಾನೆ, ಭೂಮಿ ಸುತ್ತುತ್ತಾ ಇರುತ್ತೆ. ದಿನಕ್ಕೆ ಒಂದು ಪ್ರದಕ್ಷಿಣೆ ಅದಷ್ಟು ಸುತ್ತುತ್ತಾ ಇರುತ್ತೆ. ಮತ್ತು ಸೂರ್ಯನ ಸುತ್ತಲೂ 1 ವರ್ಷ ತಗೊಳುತ್ತೆ ಸುತ್ತಕ್ಕೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತೆ ಅಂತಂದರು. ನಾವು ನೋಡಿದ್ದೀವ, ನಂಬ್ಕೊಂಡಿದ್ದೀವೋ ಇಲ್ವೋ? ಮತ್ತು ಇದಕ್ಕಿಂತ ಇನ್ನೇನು ಬೇಕು? ನಾವು ನೋಡಿದ್ದೀವ ಮೈಕ್ರೋಸ್ಕೋಪ್ನಲ್ಲಿ ಅಥವಾ ಟೆಲಿಸ್ಕೋಪ್ನಲ್ಲಿ ನೋಡಿದ್ದೀವ? ಯಾರು ನೋಡಿದ್ದಾರೆ? ಅದೇ ಥರನೇ ಆ್ಯಟಮ್ ಗೀಟಮ್ ಪ್ರತಿಯೊಂದು ಕೊಲೆಸ್ಟ್ರಾಲು ಈ ಟೆಸ್ಟ್ಗಳು ಡಾಕ್ಟ್ರುಗಳು ಹೇಳಿದ್ದು ನಂಬ್ಕೋಬೇಕು. ಸೈಂಟಿಸ್ಟ್ಗಳೆಲ್ಲ ದುಡ್ಡು ಕೊಟ್ಟರೆ, ಡಾಕ್ಟ್ರುಗಳು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಹೇಳ್ತಾರೆ. ಇದು ಸೈನ್ಸ್. ಅಲ್ಲಿ ಇರೋದೇ ಒಂದು, ಹೇಳೋದೇ ಒಂದು. ಹೀಗಾಗೋದಕ್ಕೆ ಕಾರಣ ಏನು? ಅನ್ಯಾಯ, ಮೋಸ, ವಂಚನೆ, ಕಪಟ, ಹಿಂಸೆ, ಸುಳ್ಳು, ದರೋಡೆ, ವಂಚನೆ, ಕಪಟ ಎಲ್ಲ ಯಾತ್ರಿಂದ ಒಳಗಡೆ ಆಸೆ, ಮೋಸ, ಕಾಮ, ಕ್ರೋಧ, ಅರಿಷಡ್ ವರ್ಗಗಳಿಂದ. ಇದರಿಂದ ಹಿಂಗಿರುತ್ತೆ ನೋಡ್ರಿ, ಎಲ್ಲ ಆಗ್ತಾ ಇರುತ್ತೆ. ಆದರೆ ವಿಜ್ಞಾನದ ಶಾಸ್ತ್ರಜ್ಞಾನದಿಂದ ಅದು ತಪ್ಪು ಅನ್ನೋದು ಬಾಧಿತವಾಗುತ್ತೆ. ಈ ಕಾರಣದಿಂದ ಶರೀರವಿಲ್ಲದೆಯೇ ಸ್ವಾಮಿಗಳು ಇಲ್ಲಿ ಯಾರೋ ಕೇಳ್ತಾರೆ, ಅಲ್ಲ ಸ್ವಾಮಿಗಳು ಈ ಶರೀರ ಇಲ್ಲದೆ ಇಲ್ಲಿ ಬಂದು ಪ್ರವಚನ ಮಾಡೋಕ್ಕಾಗುತ್ತಾ ಅಂತ ಹೀಗೆ. ಆದ್ದರಿಂದ ಶರೀರ ಇಲ್ಲದೆ ಸ್ವಾಮಿಗಳು ಕೂತ್ಕೊಂಡು ಉಪದೇಶ ಮಾಡ್ತಾ ಇರ್ತಾರೋ ಅಂತ ಹಾಸ್ಯ ಮಾಡುವವರಿಗೆ ಈ ತತ್ವ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶರೀರಾದಿಗಳು ಪ್ರಮಾಣ ಸಿದ್ಧವೆನ್ನುವುದು ಸಿದ್ಧಾಂತಕ್ಕೆ ಅವರ ಹಾಸ್ಯದಿಂದ ಯಾವ ಹಾನಿಯೂ ಇರುವುದಿಲ್ಲ. ಶರೀರಾದಿಗಳು ಪ್ರಮಾಣದಿಂದ ಸಿದ್ಧ ಆಗುತ್ತೆ ಅನ್ನೋದು ಒಪ್ಪೋದಿಲ್ಲ. ಈಗ ನೆಕ್ಸ್ಟ್ ನೋಡ್ರಿ, ದೇಹಾದಿಗಳು ಪ್ರತೀತಿ ಸಿದ್ಧ. ಇಲ್ಲಿ
ಪ್ರಮಾಣಗಳ ಸಿದ್ಧ ಅಂತಲ್ಲ, ಪ್ರತೀತಿ ಸಿದ್ಧ. ಸ್ವಾಮಿಗಳು ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ ನೋಡಿ. ಈ ಪ್ರತೀತಿ ಸಿದ್ಧ ಅನ್ನೋದು ವರ್ಡು, ಕನ್ನಡ ವರ್ಡು. ಇದನ್ನು ಅವು ಇರುವೆವೆಂದು ತೋರುವುದು ನಿಜ, ಆದರೆ ಅವಕ್ಕೆ ಪ್ರತೀತಿ ಇಲ್ಲದೆ ಮತ್ತೆ ಯಾವ ಪ್ರಮಾಣವೂ ಇಲ್ಲವೆಂದು ಏರ್ಪಡುತ್ತೆ. ಇದು ಪ್ರತೀತಿ ಸಿದ್ಧ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗೋದಿಲ್ಲ. ಈ ಶರೀರಾದಿಗಳು ಪ್ರತೀತಿ ಸಿದ್ಧ. ಹೇಗೆ ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹಾವು ಅಂತ ಭಯಪಡ್ತಾ ಇದ್ದೆ. ಆ ಹಾವು ಹಗ್ಗದಲ್ಲಿ ತೋರಿಕೊಂಡ ಹಾವು. ಅದಕ್ಕೆ ಏನಂತ ಕರಿಬೇಕು? ಅಲ್ಲಿಲ್ಲ, ನಾನು ತಪ್ಪಾಗಿ ಮಾಡಿಕೊಂಡಿದ್ದೆ, ಅದಕ್ಕೆ ಪ್ರತೀತಿ ಸಿದ್ಧದ ಹಾವು, ಪ್ರತೀತಿ ಹಾವು ಅಂತ ಮಾಡ್ಕೊಂಡೆ. ನಮಗೆ ಗೊತ್ತು ನಿಜವಾಗಿ ಇಲ್ಲದೆ ಇರೋದು ಅಂತ. ಹಾಗೇ ನಾನು ಹೊರಗಡೆ ಬಂದಿದ್ದ ತಕ್ಷಣ ನಾನು ನೆರಳು ಬೀಳುತ್ತೆ. ಆ ನೆರಳು ಸತ್ಯವ? ಅಲ್ಲ, ಪ್ರತೀತಿ ಸಿದ್ಧ. ಆ ನೆರಳು ಪ್ರತೀತಿ ಸಿದ್ಧ ಅಂತ ಹೇಳ್ತೀವಿ. ಹೀಗೆ ಇದಕ್ಕೆ ಪ್ರತೀತಿ ಸಿದ್ಧ ಅಂತ. ಲೋಕದಲ್ಲಿ ಹಗ್ಗದ ಹಾವು ಪ್ರತೀತಿ ಸಿದ್ಧ, ಹಾವು ಪ್ರತ್ಯಕ್ಷಾದ ಪ್ರಮಾಣ ಸಿದ್ಧ. ಹಾವು ಈಗ ಬೇರೆ ಕಡೆ ಹಾವಿರುತ್ತೆ ನೋಡ್ರಿ, ಆ ಹಾವು ಪ್ರಮಾಣದಿಂದ ನೋಡ್ತೀನಿ, ಅದು ಪ್ರಮಾಣ ಸಿದ್ಧ. ಬೇರೆ ಕಡೆ ನಿಜವಾಗ್ಲೂ ಕಾಡಿನಲ್ಲೋ ಹುತ್ತದಲ್ಲೋ ಇದ್ದರೆ ಅದು ಪ್ರಮಾಣ ಸಿದ್ಧ, ಇಲ್ಲ ಅನ್ನಲಿಲ್ಲ. ಆದರೆ ಹಗ್ಗದಲ್ಲಿ ನಾನು ಹಾವು ಅಂತ ತಪ್ಪು ತಿಳ್ಕೊಂಡಲ್ಲ, ಅದು ನಿಜವಾಗಿರೋ ಹಾವಲ್ಲ, ಅದಕ್ಕೆ ಪ್ರತೀತಿ ಸಿದ್ಧ ಅಂತಾರೆ. ಹಾಗೇ ಆತ್ಮನಿಗೆ ಹೋದ ಈಗ ಈ ಶರೀರ ಹೊರಗಡೆ ಹೋಗಿದ ತಕ್ಷಣ ಈ ಶರೀರ ಪ್ರಮಾಣ ಸಿದ್ಧ ಅಂತ ಇಟ್ಕೊಳ್ರಿ. ನನಗೆ ಗೊತ್ತು, ನನ್ನ ಅನುಭವ ಪ್ರಮಾಣ ಸಿದ್ಧ ಅಲ್ಲ ಇದು. ಇದರಿಂದ ಒಂದು ನೆರಳು ಕಾಣುತ್ತೆ, ಇದರ ಹಾಗೇ ಇರುತ್ತೆ, ಅದು ಪ್ರತೀತಿ ಸಿದ್ಧ ಅಂತ ಹೇಳ್ತಾರೆ. ಹಾಗೆ ಸೊ ಇಲ್ಲಿ ಈ ಶರೀರವೂ ಕೂಡ ಪ್ರತೀತಿ ಸಿದ್ಧ. ಯಾವುದನ್ನು ಕುರಿತು? ಆ ಆತ್ಮ ಅನುಭವ ಸಿದ್ಧ. ಈ ಶರೀರ ಪ್ರಮಾಣ ಸಿದ್ಧ ಅಲ್ಲ, ಪ್ರತೀತಿ ಸಿದ್ಧ. ಹಾಗಂದರೆ ಹಗ್ಗದಲ್ಲಿ ಹಾವು ನಿಜವಾಗ್ಲೂ ಇಲ್ಲ. ಈ ಹಾವನ್ನ ಪ್ರಮಾಣದಿಂದ ನೋಡ್ತೀರಿ ಸ್ವಾಮಿ? ಹಗ್ಗದಲ್ಲಿ ಇಲ್ಲದೇ ಇರೋ ಹಾವನ್ನು ಪ್ರಮಾಣದಿಂದ ನೋಡೋಕ್ಕೆ ಬರುತ್ತೆ? ಇಲ್ಲ ಅಲ್ಲಿ. ಹಾಗೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ನಮಗೆ ಈ ಶರೀರ ನನ್ನ ಕಣ್ಣಕ್ಕೆ ಬೇರೆಯವ್ರ ಶರೀರ ನನ್ನ ಕಣ್ಣು, ಇವಾಗ ನಿಮ್ಮದು ಆಯ್ತಪ್ಪ, ನಿಮ್ಮದು ಆಯಿತು, ನಿಮ್ಮದಕ್ಕೇನು ಪ್ರಮಾಣ ಬೇಡ. ಈಗ ನಾನು ನೀವೆಲ್ಲ ಬಂದಿದ್ದೀರಿ ಅಂತ ಹೇಳ್ತೇನಲ್ಲಪ್ಪ, ಅದನ್ನೇನು ಕೇಳಬೇಕು ನಾನು? ಪ್ರಮಾಣ ಸಿದ್ಧ. ನೀವು ನನಗೆ ಕಾಣ್ತಾ ಇದ್ದೀರ, ನೀವು ಮಾತಾಡೋದನ್ನು ಕೇಳ್ತಾ ಇದ್ದೀನಿ, ಇದು ಪ್ರಮಾಣ ಸಿದ್ಧ. ಅಲ್ಲೇನು ಮಾಡ್ಕೊಂಡ್ಬಿಡ್ತೀವಿ, ನಾನು ನೋಡಿದ್ರ ಶರೀರಗಳನ್ನ ಪ್ರಮಾಣದಿಂದ ಒಪ್ಕೊಂಡ್ರಿ ಅಂತ ಅಂದ್ಬಿಡ್ತಾರೆ. ಆದರೆ ಈ ಆತ್ಮನ ಬಿಟ್ಟು ಅವಸ್ಥೆ ಒಳಗಡೆ ಅರ್ಧ ಡಜನ್ ಎಂದೆಂದೂ ಇಲ್ಲ. ಅದಕ್ಕೆ ನಾವು ಎಷ್ಟೊಂದು ಸಾರಿ ಹಗ್ಗ ಹಾವು ಚೆನ್ನಾಗಿ ಹೊಂದುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ, ಹಗ್ಗ ಹಾವಿನಲ್ಲಿ ಹಾವು ಹುಡುಕಾಡಿದ್ರೆ ಸಿಗೋಲ್ಲ. ಆದರೆ ಇದರಲ್ಲಿ ಆತ್ಮನ ಕಂಡುಕೊಂಡ ಮೇಲೂ ಅವನು ಶರೀರ ಹಾಗೆ ತೋರ್ತಾ ಇರುತ್ತೆ, ಅನುಭವದಿಂದ ಬೇರೆಯವ್ರಿಗೂ ತೋರುತ್ತೆ, ಅವನಿಗೂ ಇದ್ದಂಗೆ ತೋರ್ತಾ ಇರುತ್ತೆ. ಇದು ವ್ಯವಹಾರ ಸತ್ಯ. ವ್ಯವಹಾರದಿಂದ ಜೊತೆಗೆ ಪ್ರಪಂಚ ಎಲ್ಲ ಇದ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೇನೆ, ಯಾವ ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಅದಕ್ಕೆ ಇದಕ್ಕೆ ಹೊಂದೋದಿಲ್ಲ. ಅದಕ್ಕೆ ಬೇರೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಹಾವು ಹಗ್ಗ ಎಕ್ಸಾಂಪಲ್ ಕೊಟ್ಟರೆ ಅದು ಹೊಂದೋದಿಲ್ಲ. ಒಂದು ಹಂತಕ್ಕೆ ಸರಿ, ಆಮೇಲೆ ಸ್ವಲ್ಪ ಮೇಲಕ್ಕೆ ಹೋದರೆ ಮುಕ್ತನಾದವನಿಗೆ ಪ್ರಪಂಚ ತೋರ್ತಾ ಇರುತ್ತೆ, ಈ ಶರೀರ ತೋರ್ತಾ ಇರುತ್ತೆ. ಚಿನ್ನ ಒಡವೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಚಿನ್ನವೂ ತೋರ್ತಾ ಇದೆ, ಒಡವೆನೂ ತೋರ್ತಾ ಇದೆ. ಎರಡೂ ದೇಶ ಕಾಲಗಳಲ್ಲಿದೆ. ಎಲ್ಲಿ ಹಾವು ಹಗ್ಗ ದೇಶ ಕಾಲದಲ್ಲಿ ಇರಲಿ ನೋಡೋಣ, ಕೇಳಕ್ಕೆ ಬರೋಲ್ಲ ಅಲ್ವಾ? ಹಾಗೆ ಚಿನ್ನವೂ ಇದೆ, ಒಡವೆ ಒಂದೇ, ಎರಡಿಲ್ಲ ಅಲ್ಲಿ. ಅಲ್ಲೂ ಅಷ್ಟೇ, ಹಾವು ಹಗ್ಗ ಒಂದೇ. ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ, ಇಲ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀಯ. ಆದರೆ ಇಲ್ಲಿ ಚಿನ್ನವೇ ಒಡವೆಯಾಗಿ ತೋರ್ತಾ ಇದೆ.
ಅಲ್ಲಿ ಹಾವು ತೋರುವುದಿಲ್ಲ. ಬಟ್ ನಿಮ್ಮ ಭ್ರಮೆ ಹಾವಿದ್ದಂತೆ, ಮಡಕೆ ಮಣ್ಣು ಮಡಕೆ ಆದಂತೆ, ಹಾಗೆ ಆತ್ಮನು ಪ್ರಪಂಚವಾಗಿ ತೋರ್ತಾ ಇರ್ತಾನೆ. ಅವಾಗ ಈ ಒಡವೆ ಮಣ್ಣು ಮಡಕೆ ಇವು ತಗೋಬೇಕಾಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಪ್ರತೀತಿ ಸಿದ್ಧ ಹೇಳ್ತಾರೆ ಸ್ವಾಮಿಗಳು. ಈ ಪ್ರತೀತಿ ಸಿದ್ಧದ ಬಗ್ಗೆ ನಮ್ಮ ಈ ವಾಟ್ಸಪ್ನಲ್ಲಿ ಒಂದು ಬರುತ್ತೆ, ಮೆಟಾ ಆಲ್ ಅಂತ. ಅದಕ್ಕೆ ನೀವು ಈ ಕನ್ನಡದ್ದು ಸಂಸ್ಕೃತದ್ದು ವರ್ಡ್ ಹಾಕಿದ ತಕ್ಷಣ ಅದು ಆನ್ಸರ್ ಕೊಟ್ಟುತ್ತೆ. ಎಲ್ಲ ವಾಟ್ಸಪ್ನಲ್ಲಿ ಇರುತ್ತೆ, ನಿಮ್ಮ ಹತ್ರ ಇದೆಯಲ್ವ ನನಗೆ ಗೊತ್ತಿಲ್ಲ, ಮೆಟಾ ಆಲ್ ಅಂತ. ನಾನು ಅದನ್ನು ಅದಕ್ಕೆ ಪ್ರತೀತಿ ಸಿದ್ಧ ಅಂತ ಹಾಕಿದ ತಕ್ಷಣ ಒಂದಿಷ್ಟುದ್ದ ಆನ್ಸರ್ ಕೊಟ್ಬಿಡುತ್ತೆ. ಇನ್ನೂ ನಿಮ್ಗೇನೋ ಬೇಕಾದರೆ ಕೇಳ್ರಿ, ಕೊಡ್ತೀನಿ ಅನ್ನುತ್ತೆ. ಸದ್ಯ ನಮ್ಗೆ ಅಷ್ಟು ಸಾಕಪ್ಪ, ಇಲ್ಲಿ ಅರ್ಥ ಆಗೋ ಅಷ್ಟು ಇದ್ದರೆ ಸಾಕು ಅಂತ ನಿಮ್ಗೆ ಅದನ್ನು ಡಿಸ್ಕೋರ್ಸ್ ಕೊಟ್ಟು ಹಾಕಿದ್ದೀನಿ, ನೋಡ್ಕೊಳ್ರಿ. ಮತ್ತು ಈ ಥರ ವರ್ಡ್ಗಳು ಬಂದಾಗ ಈಗ ಭಗವದ್ಗೀತಾ ಅನ್ನೋದು ಗೊತ್ತು, ಇನ್ನೊಂದು ಉಪಗೀತ ಅಂತನೋ ಯಾವುದೋ ಒಂದು ಬರುತ್ತೆ, ಯಾವುದದು ಉದ್ಗೀತ ಅಂತನೋ ಯಾವುದೋ ಒಂದು ಬರುತ್ತೆ, ಅದನ್ನು ಅಷ್ಟೆ ಆ ಥರ ಅಂಥವಕ್ಕೆ ಅರ್ಥ ಕೆಲವು ಸಾರಿ ಸಂಸ್ಕೃತ ವರ್ಡ್ಗಳು ಸ್ವಾಮಿಗಳು ಉಪಯೋಗಿಸಿರ್ತಾರೆ. ಹಾಂ ಇಲ್ಲ ಏನಮ್ಮ ಇಲ್ಲಮ್ಮ, ಉಪಾಸನಾ ಗೀತ ಅಂತಲ್ಲ, ಬೇರೆ ಒಂದು ವರ್ಡ್ ಇದೆ, ಅದು ಗೀತ ಅನುಗೀತ. ಸ್ವಾಮಿಗಳು ಕೆಲವು ಕಡೆ ಅನುಗೀತ ಅಂತ ಬರೆದಿದ್ದಾರೆ. ಅನುಗೀತ ಅಂದರೆ ಯಾವುದು ಅಂತ ಪ್ರಶ್ನೆ ಇತ್ತು. ಈ ಮೆಟಾಲ್ಗೆ ಹಾಕ್ತೆ ಅನುಗೀತ ಅಂದಿದ್ದ ತಕ್ಷಣ ಟಕ್ ಅಂತ ಎಲ್ಲ ಕೊಟ್ಬಿಡುತ್ತೆ. ಅಂದರೆ ಭಗವದ್ಗೀತೆ ಥರನೇ ಅದಕ್ಕಿಂತ ಇನ್ನು ಚಿಕ್ಕದೋ ಏನೋ ಅದರಲ್ಲಿ ಹೇಳಿರೋದನ್ನು ಅನುಗೀತ ಅಂತಾರೆ. ಹಾಗೆ ಏನಾದರೂ ಈಗ ನಮಗೆ ಭಗವದ್ಗೀತೆ ಇದೆ, ಮೋಕ್ಷ ಧರ್ಮದಲ್ಲಿ ಬರುತ್ತಾ ಸರ್ ಅದು ಅನುಗೀತ? ಮೋಕ್ಷ ಧರ್ಮದಲ್ಲಿ ಬರುತ್ತಾ ಸರ್? ಎಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನುಗೀತ ಅಂತ ಒಂದಿದೆ. ಆ ಅನುಗೀತ ಅನ್ನೋದು ಸ್ವಾಮಿಗಳು ಕೂಡ ಒಂದೆರಡು ಕಡೆ ಅನುಗೀತ ಅಂತ ಬರೆದಿದ್ದಾರೆ. ನಾನು ಗೋಪಿನಾಥ್ ಅವ್ರನ್ನ ಕೇಳಿದ್ದೆ, ಅದಕ್ಕೂ ಕೂಡ ಅರ್ಥ ಅದರಲ್ಲಿ ಮೆಟಾಲ್ಗೆ ಹಾಕಿದ್ರೆ ಇಂಥವೆಲ್ಲ ಕ್ಲೀನಾಗಿ ಕೊಟ್ಬಿಡುತ್ತೆ, ಇಷ್ಟುದ್ದ ಕೊಟ್ಬಿಡುತ್ತೆ. ಹಾಗೆ ಇರಲಿ. ಒಟ್ಟಿನಲ್ಲಿ ಇಲ್ಲಿ ಪ್ರತೀತಿ ಸಿದ್ಧಿ ಅಂದಿದ ತಕ್ಷಣ ಅದಕ್ಕೆ ಹಾಕ್ಬಿಡ್ತು. ಸ್ವಾಮಿಗಳು ಒಂದು ಮಾತ್ರ ಹೇಳಿದರು, ಲೋಕದಲ್ಲಿ ಹಗ್ಗದ ಹಾವು ಪ್ರತೀತಿ ಸಿದ್ಧ ಅಂತ. ಅದೇ ರೀತಿ ನಾವು ಹೊರಗಡೆ ಹೋದರೆ ನೆರಳು ಬರುತ್ತೆ, ಅದು ಪ್ರತೀತಿ ಸಿದ್ಧ, ಪ್ರಮಾಣ ಸಿದ್ಧ ಅಲ್ಲ, ಅದು ಪ್ರತೀತಿ ಸಿದ್ಧ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟು ಸಾಕು. ಇದರಂತೆ ವಿಚಾರಿಸುವಾಗ ಪ್ರಮಾತೃವೆಂಬುದು ಪ್ರತೀತಿ ಮಾತ್ರ ಸಿದ್ಧ. ಪ್ರಮಾಣವು ಈ ಪ್ರಮಾತೃ ಇದ್ದಾನಲ್ಲ, ಅವನೂ ಕೂಡ ಪ್ರತೀತಿ ಮಾತ್ರ ಸಿದ್ಧ. ನಾವು ಎಷ್ಟೊಂದು ಸಾರಿ ಅದನ್ನು ಅದು ಪ್ರಮಾಣಗಳಿಗೆ ಸಿಗೋದಿಲ್ಲ, ಸ್ವತಃ ಸಿದ್ಧ ಅನ್ಕೊತಾ ಇದ್ವಲ್ಲ, ಅದಕ್ಕೊಂದು ವರ್ಡ್ ಇದೆ ಇಲ್ಲಿ. ಈಗ ಶರೀರ ಪ್ರತ್ಯಕ್ಷ ಪ್ರಮಾಣದಿಂದ ನೋಡ್ಕೋಬೇಕಾಗಿಲ್ಲ, ನಮಗೆಲ್ರಿಗೂ ಗೊತ್ತೇ ಇರ್ತವೆ ನಾನಿದ್ದೀನಿ ಅನ್ನೋದು. ಅದೇ ಥರ ಪ್ರಮಾತೃ ಇವೆಲ್ಲ ಪ್ರತೀತಿ ಸಿದ್ಧ. ಹಾವಿನಲ್ಲಿ ಹಗ್ಗ, ಅದು ಹಗ್ಗದಲ್ಲಿ ಹಾವು ಪ್ರತೀತಿ ಸಿದ್ಧ, ನನ್ನ ಕಣ್ಣು ಕಾಣೋದಿಲ್ಲ ಅದು. ಅದೇ ನಿಮ್ಮ ಕಾಡು ಮತ್ತು ಇದು ಎಲ್ಲಿ ಹಾವುಗಳು ಇರೋ ಜಾಗದಲ್ಲಿ ನೋಡಿದ್ರೆ ಅದು ಪ್ರಮಾಣ ಸಿದ್ಧ ಹಾವು, ನಿಜವಾದ ಹಾವು. ಇದು ಪ್ರತೀತಿ ಸಿದ್ಧ, ಅಲ್ಲಿಲ್ಲ ಹಾವು. ಬಟ್ ಹಾವು ಅಂತ ಭ್ರಮೆ ನಾವು ಮಾಡ್ಕೊತೀವಿ, ಭಯ ಆಗುತ್ತೆ, ಅವೆಲ್ಲ ಬೇರೆ. ಇದು ಪ್ರಮಾಣದಿಂದ ನೋಡ್ತೀರಾ, ಅಲ್ಲಿದೆಯಾ ಹಾವು ನೋಡೋದಕ್ಕೆ ಪ್ರಮಾಣದಿಂದ. ಬಟ್ ನಾನು ಹಾವು ಅಂತ ಮಾಡ್ಕೊಳಲ್ಲ, ಪ್ರತೀತಿ ಸಿದ್ಧ. ಇಲ್ಲದೆ ಇರೋದನ್ನು ಇದ್ದಂತೆ ಮಾಡ್ಕೊಳ್ಳೋದು ಪ್ರತೀತಿ ಸಿದ್ಧ. ಈ ದೆವ್ವ ಭೂತಗಳು ಮಾಡ್ಕೊತೀವಲ್ಲ, ಇರೋಲ್ಲ, ಅಲ್ಲಿ ಮನೇಲಿ ಇರೋಲ್ಲ, ನಾವು ಮಾಡ್ಕೊತೀವಿ. ಇವೆಲ್ಲ ಪ್ರತೀತಿ ಸಿದ್ಧ. ಹಾಗೆ ಲೆಕ್ಕ ಹಾಕಿದ್ರೆ ಈ ಅನಾತ್ಮವೆಲ್ಲವೂ ಪ್ರತೀತಿ ಸಿದ್ಧ ಆಗಿಬಿಡುತ್ತೆ. ಎಷ್ಟು ಅಷ್ಟು ಸಾಕು. ಮತ್ತು ಯಾವ ಪ್ರಮಾಣವನ್ನು ನಾವು ಮುಂದಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲ ಎಂದು ನಿಶ್ಚಯವಾಗುತ್ತೆ. ಪ್ರಾಣಿಗಳು ಈ ಶರೀರಾದಿಗಳೊಡನೆ ಹೇಗೆ, ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅವರಿಗೆ ವಿಷಯಗಳಿಂದ ಸುಖ ದುಃಖಗಳು ಹೇಗಾಗುತ್ತವೆ ಯಾರೂ ಹೇಳಲಾರರು. ಇದು ಗೊತ್ತಾಗುತ್ತಾ ನಮಗೆ? ಎಲ್ಲ ಮನುಷ್ಯರು ಹುಟ್ಟುತ್ತಾರೆ, ಸ್ವರ್ಗ ನರಕಗಳು, ಕರ್ಮಾತಿಯರಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮ ಕರ್ಮ. ಮತ್ತು ಇದನ್ನೆಲ್ಲ ಏನು ಮಾಡಬೇಕು? ಶಾಸ್ತ್ರ ಹೇಳುತ್ತೆ, ನಂಬ್ಕೋಬೇಕು. ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ಇದು ಯಾವುದೂ ಹೊಂದೋದಿಲ್ಲ. ನೀವು ಆತ್ಮನ ದೃಷ್ಟಿಯಿಂದ ನೋಡ್ರಿ, ಪ್ರಪಂಚ ಹುಟ್ಟಿಲ್ಲ, ಪ್ರಪಂಚದಲ್ಲಿ ಇಂಥದ್ದು ಯಾವುದೂ ಇಲ್ಲ, ಆದರೂ ಕೂಡ ಇಷ್ಟು ಕಟ್ಟುನಿಟ್ಟಾಗಿದೆ, ಎಷ್ಟು ಚೆನ್ನಾಗಿದೆ. ಹಾಗೆ
ಆದ್ದರಿಂದ ಶರೀರ ಮಾಡಿದ ಹಿಂದಿನ ಕರ್ಮದ ಫಲ, ಶರೀರದಲ್ಲಿ ಬಾಲ್ಯ ಯೌವನ ಈ ಬದಲಾವಣೆಗಳು, ಶರೀರ ಮಾತ್ರ ಅಲ್ಲ ಅವಸ್ಥೆ ಒಳಗಡೆ ಇರೋದೆಲ್ಲ ಬದಲಾವಣೆಗಳಾಗ್ತಾ ಇದೆ. ಈಗಿನ ಶರೀರ ಯಾಕೆ? ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ. ಆ ಶರೀರ ಯಾಕೆ? ಅದ್ರ ಹಿಂದೇನು ಮಾಡಿದ ಜನ್ಮ ಕರ್ಮ. ಹಾಗಾದರೆ ನಿಮ್ಮ ಶರೀರಕ್ಕೆ ಯಾವುದಪ್ಪ? ಕರ್ಮ. ಕರ್ಮದಿಂದ ಜನ್ಮ. ಈಗ ನಾನು ಹೇಳಬೇಕು, ಜನ್ಮ ಫಸ್ಟು, ಕರ್ಮ ಫಸ್ಟು. ಬೀಜ ಫಸ್ಟು, ಮರ ಮೊದಲು, ಬೀಜ ಮೊದಲು, ಮೊಟ್ಟೆ ಮೊದಲು, ಕೋಳಿ ಮೊದಲು. ಹೇಳಬೇಕಪ್ಪ ನೀವು. ನಿದ್ರೆಯಲ್ಲಿ ಪ್ರಶ್ನೆ ಬರುತ್ತಾ? ಇಲ್ಲ, ಅಲ್ಲಿ ಎರಡೂ ಇಲ್ಲ. ಅದರಿಂದ ಇಲ್ಲದೆ ಇರೋದಕ್ಕೆ ನಾವು ಹೀಗೆ, ಬಟ್ ಅದು ಹೆಂಗೆ ಹುಟ್ಟುತ್ತೋ ಹುಟ್ಕೊಂಡ್ಬಿಡ್ತೀವಿ. ಇದಕ್ಕೆಲ್ಲ ನೀವು ಪ್ರಶ್ನೆ ಕೇಳಿದ್ರೆ ಏನು ಮಾಡಬೇಕು? ಕರ್ಮಕಾಂಡದಲ್ಲಿ ಉತ್ತರ ಕೊಡುತ್ತೆ. ಸುಮ್ಮನೆ ಶ್ರದ್ಧೆಯಿಂದ ಅದನ್ನು ಹೇಳಿದ್ದನ್ನು ನಂಬ್ಕೋಬೇಕು. ಪೂರ್ವಜನ್ಮ, ಪುನರ್ಜನ್ಮ, ಕರ್ಮ ಥಿಯರಿ, ಪ್ರಾರಬ್ಧ, ಸಂಚಿತ, ಆಗಾಮಿ, ರೀಇನ್ಕಾರ್ನೇಷನ್ನು, ಸತ್ತರೆ ನೀವು ಸ್ವರ್ಗ ನರಕಕ್ಕೆ ಹೋಗ್ತೀರಾ ಅಷ್ಟೇ. ಆದರೆ ಅವುಗಳಿಗೆ ಒಂದು ನಂಬ್ಕೋಬೇಕು, ಬಟ್ ಅನುಭವದ ಆಧಾರದಿಂದ ನಂಬ್ಕೋಬೇಕು. ಯಾಕೆ? ನೀವು ಬ್ರಹ್ಮಜ್ಞಾನ ಅಥವಾ ಜ್ಞಾನಕಾಂಡ ಈಗಲೇ ಇಲ್ಲೇ ರಿಸಲ್ಟ್ ಕೊಡೋದ್ರಿಂದ, ಒಂದೇ ಪುಸ್ತಕದಲ್ಲಿ ಅದನ್ನು ಹೇಳಿದೆ ಇದನ್ನು ಹೇಳಿರೋದ್ರಿಂದ, ಇದು ನಮ್ಗೆ ಅನುಭವಕ್ಕೆ ಬಂದಿರೋದ್ರಿಂದ, ಲಾಜಿಕ್ಕಾಗಿ ತರ್ಕದಿಂದ ಅದು ಇರೋ ಸಾಧ್ಯ ಇರುತ್ತೆ, ಒಪ್ಕೋಬೋದು. ಆದ್ದರಿಂದ ಇದರಿಂದ ಅವಕ್ಕೂ ಬೆಲೆ ಬಂತು. ಬರೀ ನಮ್ಮ ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಮಾತ್ರ ಅಲ್ಲ, ಎಲ್ಲ ಧರ್ಮ ಗ್ರಂಥಗಳಿಗೂ ನಮ್ಮದು ಆಧಾರ ಇಟ್ಕೊಂಡ್ರೆ ಅವ್ರದಕ್ಕೂ ಬೆಲೆ ಬಂದುಬಿಡುತ್ತೆ. ಅವರು ಸತ್ತ ಮೇಲೆ ಸ್ವರ್ಗ ನರಕಗಳು ಯದ್ವತತ್ವ ಹೇಳ್ತಾರೆ, ಹೇಳ್ಕೊಳ್ಳಿ, ಬಟ್ ಈ ಶರೀರ ನಾವಲ್ಲ ಅಂತ ಅವರು ಒಪ್ಕೊಂಡಿದ್ದಾರೋ ಇಲ್ವೋ? ಹಾಗೆ ಸತ್ತ ಮೇಲೆ ಸ್ವರ್ಗ ನರಕಕ್ಕೆ ಹೋಗ್ತಾರೆ ಅಂತ ಅಷ್ಟಾದರೂ ಹೇಳ್ತಾರೋ ಇಲ್ವೋ? ಆದ್ದರಿಂದ ಹಾಗೆ ತಗೋಬೇಕು. ಇಲ್ಲಿ ಶರೀರವು ಮೊದಲೇ ಸಿದ್ಧವಾಗಿದ್ದು ಕರ್ಮವನ್ನು ಮಾಡೋದು. ಕರ್ಮಕ್ಕೆ ಮೊದಲು ಶರೀರನ, ಶರೀರಕ್ಕೆ ಮೊದಲು ಕರ್ಮ. ಕರ್ಮ ಶರೀರ ಇವೆರಡಲ್ಲಿ ಯಾವುದರಿಂದ ಯಾವುದು ಹೇಗೆ ಮೊದಲು ಸಿದ್ಧವಾಯಿತು ಎಂದು ಕೇಳಿದರೆ, ಅನ್ಯೋನಾಶ್ರಯ, ಅನವಸ್ಥಾ ದೋಷ ಮುಂತಾದ ದೋಷಗಳು ನಮಗೆ ಗಂಟು ಬಿಡುತ್ತೆ. ಆದ್ದರಿಂದ ಶರೀರಗಳು ಪ್ರತೀತಿ ಸಿದ್ಧವೆಂಬುದು ನಿಜ. ಪ್ರತೀತಿ ಸಿದ್ಧ ಶರೀರಗಳು ಎಲ್ಲವೂ ಈ ಪ್ರಪಂಚ ಅವಸ್ಥೆ ಒಳಗಡೆ ಇರೋ 10 ಡಜನ್ ಎಲ್ಲ ಪ್ರತೀತಿ ಸಿದ್ಧ ಅಂದ್ಬಿಡ್ಬೋದು. ಕೇಳಬೇಕು ಅಂದರೆ ಆತ್ಮನ್ ಬಿಟ್ಟು ಶರೀರಗಳು ಆತ್ಮನಿಗೆ ಇರುವಂತೆ ತೋರುತ್ತಿರುವುದೆಂಬುದು ನಿಜ. ಹಗ್ಗದಲ್ಲಿ ಹಾವು ಇರುವಂತೆ ತೋರುತ್ತಿರುವುದೆಂಬುದು ನಿಜ. ಹಾಗೆ ಆತ್ಮನಿಗೆ ಈ ಅವಸ್ಥೆ ಒಳಗಡೆ ಇರೋ 10 ಡಜನ್ ಇರುವಂತೆ ತೋರುತ್ತಿರುವುದು ನಿಜ. ಆದರೆ ನಿಜವಾಗಿ ಇದೆಯಾ? ಇಲ್ಲ. ಯಾಕೆ? ನಿದ್ರೆಗೆ ಬರೋಲ್ಲ, ಮುಗಿದೋಯ್ತು, ಒಂದೇ ಕ್ವಶ್ಚನ್ನು, ಎಲ್ಲ ರಾಮಬಾಣ. ಆದರೆ ಆತ್ಮನು ನಿಜವಾಗಿ ಶರೀರಾದಿಗಳನ್ನು ಆತ್ಮನು ನಿಜವಾಗಿಯೂ ಶರೀರಾದಿಗಳು ಉಳ್ಳವನೆಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಯಾವ ಪ್ರಮಾಣ ಹಿಡ್ಕೊತೀರಪ್ಪ ನೀವು? ಯಾವುದೂ ಇಲ್ಲ. ಪ್ರತ್ಯಕ್ಷ ನಮ್ಮ ನೇರಾದ ಅನುಭವದಿಂದ ನೋಡಿಕೊಂಡ್ರೆ ಆತ್ಮನ ಬಿಟ್ಟು ಯಾವುದಕ್ಕೂ ಇವಕ್ಕೆ ಎಂಟ್ರಿನೇ ಇಲ್ಲ. ಅಂದರೆ ಇಲ್ಲ ಅಂತ ಪ್ರಮಾಣದಿ ವ್ಯವಹಾರವೇ ಆತ್ಮನಿಗೆ ಶರೀರಾದಿಗಳುಂಟೆಂಬ ನಂಬಿಕೆಯನ್ನು ಅವಲಂಬಿಸಿ ಉಂಟಾಗುತ್ತದೆ ಎಂದು ನಿಶ್ಚಯವಾಗುತ್ತೆ. ಅಲ್ಲಿಗೆ ಶರೀರಾದಿಗಳ ಸಂಬಂಧವು ನಮಗೆ ಅದೇ ಟೈಮ್ ಆಗೋಯ್ತಲ್ವಾ? ಎಷ್ಟು ಗಂಟೆಗೆ ಮುಗಿಸ್ಬೇಕಾಗಿತ್ತು? ಇವತ್ತು ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? ನಿಮ್ಗೆ ಎಷ್ಟು? 11 ಕಾಲ್ ಆಗಿತ್ತು ಸರ್. ಓಕೆ, ಮುಗಿದೋಯ್ತು. ಅಲ್ಲಿಗೆ ನಿಲ್ಲಿಸ್ತೀನಿ. 1.5 ಗಂಟೆ ಸಾಕು. ಅದಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ನೋಡೋಣ. ಸ್ವಲ್ಪ ಓದ್ಕೊಳ್ಳಿ. ಮತ್ತು ಹೀಗೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.